श्रीगुरुभ्यो नमः हरि ओम ध्यायेन्द्र सिंहमरुत्तरवित्रिनेत्रं जानुप्रसक्तकरयुगमतापराभ्य चक्रं धरं च नरतं प्रिया समेतं दिग्मांशकोट्यतिकतीरसमुग्रशक्तिं लक्ष्मी नरसिंहाय नमः। श्री श्री सत्यात्मतीर्थ श्रीपाद स्वामी गुरुभ्यो नमः हरि ओम। ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಮೈಸೂರಿನ ಬರುವ ಅಧಿಕ ಮಾಸದ ಜ್ಯೇಷ್ಠ ಅಧಿಕ ಮಾಸ ದಿಗ್ವಿಜಯ ಅಂಗವಾಗಿ ಎಲ್ಲ ಕಡೆಗೂ ಶ್ರೀಮದ್ ಭಾಗವತ ಪ್ರವಚನ ನೆರವೇರ್ತಾ ಇದೆ. ನಮ್ಮ ಮನೆಯಲ್ಲಿ ಇಂದಿನಿಂದ 5 ದಿವಸಗಳ ಕಾಲ ಶ್ರೀಮದ್ ಭಾಗವತ ದಶಮ ಸ್ಕಂದದ ಪ್ರವಚನವನ್ನು ನೆರವೇರಿಸ್ತಾ ಇದ್ದಾರೆ. ಪೂಜ್ಯ ಆಚಾರ್ಯರ ಒಂದು ಸ್ವಾಗತ ಮಾಡ್ತಾ ಇದ್ದೇನೆ. ಪಂಡಿತ್ ಪೂಜ್ಯ ಸತ್ಯಪ್ರಿಯ ಆಚಾರ್ಯರು ಇಂದಿನ ದಶಮ ಸ್ಕಂದದ ಪೂರ್ವಾರ್ಧ ಪ್ರವಚನವನ್ನು ನೆರವೇರಿಸಿಕೊಡ್ಬೇಕು ಅಂತ ಭಕ್ತಿಯಿಂದ ಆಚಾರ್ಯನ ಸ್ವಾಗತ ಮಾಡ್ತಾ ಆಚಾರ್ಯಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಚಾರ್ಯರ ಸಂಕ್ಷಿಪ್ತ ಪರಿಚಯ. ಪಂಡಿತ್ ಪೂಜ್ಯ ಸತ್ಯಪ್ರಿಯ ಆಚಾರ್ಯರು ಇಲ್ಲೇ ಮೈಸೂರಿಂದ 35 ಕಿಲೋಮೀಟರ್ ಆಗುತ್ತೆ. ಮೂವರು ದತ್ತ ಗ್ರಾಮ, ಅಲ್ಲಿ ಕೃಷ್ಣ ಮುಖ್ಯ ಪ್ರಾಣ ಮತ್ತು ರಾಯರ ಒಂದು ಸನ್ನಿಧಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಪಾಠ ಪ್ರವಚನ ಮತ್ತು ಮೈಸೂರಿಗೂ ಪಾಠ ಪ್ರವಚನ ಬರ್ತಾ ಇರ್ತಾರೆ ಮೇಲಿಂದ ಮೇಲೆ. ಪೂಜ್ಯ ಆಚಾರ್ಯರು ಮುಂಬೈನ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಪ್ರಾಥಮಿಕ ಶಿಕ್ಷಣ ನ್ಯಾಯಶಾಸ್ತ್ರ ವೇದಾಂತ ವ್ಯಾಕರಣ ಅಧ್ಯಯನ ಮಾಡಿ 2002ರಲ್ಲಿ ಅನೇಕ ಪೀಠಾಧಿಪತಿಗಳ ಸಮ್ಮುಖದಲ್ಲಿ ಹಾಗೂ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯ ಅಧ್ಯಕ್ಷತೆಯಲ್ಲಿ ಸುಧಾಮಂಗಲವನ್ನು ನೆರವೇರಿಸಿ ವಿದ್ವಾಂಸರಾದರು. ಆಚಾರ್ಯರು ಬಹಳ ಪ್ರತಿನಿತ್ಯ ಇಷ್ಟೋ ಒಂದು 20 ಮಹಾಮಂತ್ರಗಳು ಎಷ್ಟೋ ಒಂದು ಮಹಾಮಂತ್ರ ಉಪದೇಶ ಮಾಡಿದ್ದಾರೆ. ಪೂಜ್ಯ ಮಾಹುಲಿ ಆಚಾರ್ಯರು ನಿತ್ಯವೂ ಆ ಮಹಾಮಂತ್ರಗಳ ಒಂದು ಜಪ ಮಾಡ್ತಾ ಇರ್ತಾರೆ ಮತ್ತು ಅನೇಕ ಜನರಿಗೆ ಆನ್ಲೈನ್ ಮೂಲಕ ಪಾಠವನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತು ಬಹಳ ಸಾತ್ವಿಕರು. ಏನು ಅವರು ಕೋಪಿಸ್ಕೊಂಡಿದ್ದೆ ನೋಡಿ, ಅಷ್ಟೊಂದು ಸಜ್ಜನರು ಸಾತ್ವಿಕರು. ಅಷ್ಟೊಂದು ಆಚಾರ್ಯರು ಈ ಒಂದು ನಾವೊಂದು ಪ್ರಾರ್ಥನೆ ಮಾಡಿದಾಗ ಈ ಒಂದು ಭಾಗವತ 10ನೇ ಸ್ಕಂದದ ಪೂರ್ವಾರ್ಧ ನೆರವೇರಿಸಿಕೊಡ್ಬೇಕು ಅಂತ ಹೇಳಿದಾಗ ಸಂತೋಷವಾಗಿ ಖಂಡಿತ ಬರ್ತೀನಿ ಅಂತೇಳಿ ಒಂದು ಸಂಕಲ್ಪವನ್ನು ನೆರವೇರಿಸಿಕೊಟ್ಟಿದ್ದಾರೆ ಆಚಾರ್ಯರು. ಇವತ್ತಿನಿಂದ ಆ ಒಂದು ಪೂರ್ವಾರ್ಧದ ದಶಮ ಸ್ಕಂದದ ಪೂರ್ವಾರ್ಧ ಕೃಷ್ಣನ ಲೀಲೆಗಳು, ಅಲ್ಲಿ ಕೃಷ್ಣನ ಪ್ರತಿಮೆಯನ್ನು ಪೂಜೆ ಮಾಡ್ತಾ ಇದ್ರು. ಕೃಷ್ಣನೇ ಅವರನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕೃಷ್ಣನಿಗೆ ಪ್ರೀತಿಯಾಗಿದೆ ಅಂತ ನಾನು ಹೇಳ್ಬೋದು. ಹೀಗಾಗಿ ಆ ಕೃಷ್ಣನ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡ್ತಕ್ಕಂಥ ಆಚಾರ್ಯರು ಆ ಕೃಷ್ಣನ ಮಹಿಮೆಯನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಚಾರ್ಯಗೆ ನಾವೆಲ್ಲರೂ ಸೇರಿ ಸ್ವಾಗತ ಮಾಡೋಣ. ಮತ್ತು ಅನೇಕ ಶ್ರೋತೃಂದರು ತಾವೆಲ್ಲ ಬಂದಿದ್ದೀರಾ, ತಮ್ಮ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತು ಮಾಧ್ಯಮದಲ್ಲಿ ಕೂಡ ಅನೇಕರು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಅವರು ಕೂಡ ಸ್ವಾಗತ ಮಾಡ್ತಾ ಈ ಒಂದು ಪ್ರವಚನ ನೆರವೇರಿಸಿಕೊಳ್ಬೇಕು ಅಂತ ಆಚಾರ್ಯ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಸ್ವಾಗತ ಮಾಡ್ತಾ ಇದ್ದೀನಿ. ಹರೇ ನಮಃ. ಶ್ರೀಕೃಷ್ಣರಾಯ ನಮಃ. ಅಂಬರಣಿಪತಿ ವೇದವ್ಯಾಸ ಗುರು ಮಹಾರಾಜ ಕಿ ಜೈ. ವಿದ್ಯೆಗಣ್ಣಲ್ಲಿದ್ದಾರೆ ಜೈ. ವೇದಾಂತಾಚಾರ್ಯರು ವಿದ್ಯೆಗಣ್ಣಲ್ಲಿದ್ದಾರೆ. ಮುಖ ತಗೊಂಡು ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ
ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ವಿದ್ಯಾಪೀಠ ವಿನೇತಾರಂ ಮನ್ಮನೋಭೀಷ್ಟದಾಯಕಂ ವಿದ್ಯಾಪಂಚಾನನಂ ವಂದೇ ಸರ್ವಾರಿಷ್ಟನಿವಾರಣಂ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃಕಣಾಃ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನು ಪಡೆದರೆ ಧರ್ಮಾದ್ಯಖಿಲ ಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಇವತ್ತಿನ ದಿವಸ ಗುರು ಸಾರ್ವಭೌಮರಾಗಿರ್ತಕ್ಕಂತಹ ಶ್ರೀಮದ್ ವ್ಯಾಸರಾಜರ ಗುರುಗಳ ಮಧ್ಯಾರಾಧನೆ ಹಾಗೂ ವಾದಿರಾಜ ಗುರು ಸಾರ್ವಭೌಮರ ಉತ್ತರಾರಾಧನೆ ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂತಹ ಪರ್ವಕಾಲ ಇವತ್ತು ಪ್ರಾರಂಭವಾಗ್ತಾ ಇದೆ. ಜೊತೆಗೆ ಕಾಲ ಈ ರೀತಿಯಾಗಿದ್ದರೆ ದೇಶವೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ 9 ಸ್ಕಂದಗಳು ಪ್ರವಚನ ಆಗಿದೆ ಅಂತಂದ್ರೆ ಈ ಕ್ಷೇತ್ರವೂ ಕೂಡ ಮಹಾ ಒಂದು ಪುಣ್ಯ ಮಾಡಿರುವಂತಹ ಕ್ಷೇತ್ರ ಅಂತಾನೆ ಹೇಳ, ಉತ್ತಮವಾದಂತಹ ಕ್ಷೇತ್ರ. ಇಲ್ಲೂ ಪ್ರತಿಯೊಂದು ಗೋಡೆಗಳಲ್ಲಿ ಎಲ್ಲ ಕಡೆಯಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಅಲ್ಲೆಲ್ಲ ಒಳಗೆ ಕೂತು ನರ್ತನ ಮಾಡ್ತಾ ಇರ್ತಾರೆ ದೇವತೆಗಳು, ನಮಗ್ ಗೊತ್ತಾಗೋದಿಲ್ಲ. ಆದ್ರೆ ಇಷ್ಟು ತತ್ರೈವ ಗಂಗಾ ಯಮುನಾ ಸರಸ್ವತಿ ಅಂತ ಹೇಳಿ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಎಲ್ಲಿ ಯತ್ರ ಅಚ್ಚತ ಕಥಾ ಪ್ರಸಂಗ, ಆ ಪರಮಾತ್ಮನ ಕಥೆಯ ಪ್ರಸಂಗ ಎಲ್ಲಿ ನಡೀತಾ ಇರುತ್ತೆ ಎಲ್ಲ ದೇವತೆಗಳು ಕೂಡ ಅಲ್ಲಿ ಬಂದು ವಾಸವನ್ನು ಮಾಡ್ತಾ ಇರ್ತಾರೆ ಅಂತ ಅನ್ನೋದನ್ನ ಕೇಳ್ತೇವೆ ನಾವು. ಹಾಗಾಗಿ ನಿಜವಾಗ್ಲೂ ಕೂಡ ಈ ದೇಶ ಕಾಲ ಅತ್ಯುತ್ತಮವಾಗಿರ್ತಕ್ಕಂತಹ ಕಾಲ. ಹಾಗಾಗಿ ಭಾಗವತ ಗ್ರಂಥ ಅಂತ ಅನ್ನೋದಂತೂ ಹೇಳಲೇಬೇಕಾಗಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ಆ ಪರಮಾತ್ಮನ ಚರಿತ್ರೆಯನ್ನ ಹೇಳುವಂತಹದ್ದು. ಹಾಗಾಗಿ ಗಾಯತ್ರಿ ಭಾಷ್ಯ ರೂಪೋಸೌ ಅಂತ ಈ ರೀತಿಯಾಗಿ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಶ್ರೀಮದ್ ಭಾಗವತ ಏನಿದೆ ಇದು ಗಾಯತ್ರಿಯ ಮಂತ್ರದ ಭಾಷ್ಯ ಇದ್ದಂತೆ ಅಂತಂತಾರೆ. ಗಾಯತ್ರಿ ಅಂತ ಅನ್ನೋದಂತೂ ಸಮಗ್ರ ವೇದಗಳ ಸಾರ ಹಾಗೂ ಆ ಭಾಗವತದ ಸಾರ. ಹಾಗಾಗಿ ಈ ಗಾಯತ್ರಿ ಮಂತ್ರದೊಳಗೆ ಬರುವಂತಹ ಕೆಲವು ಅರ್ಥಗಳು, ಅದರೊಳಗೆ ಭಾಗವತಕ್ಕೆ ಈ ದಶಮ ಸ್ಕಂದದಲ್ಲಿ ಏನು ಸಮನ್ವಯ ಅಂತ ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋದ್ರೆ ದೇವಸ್ಯ ಅಂತ ಬರುತ್ತೆ. ತತ್ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ದೇವಸ್ಯ ಅಂತಂದ್ರೆ ಏನು? ಕ್ರೀಡಾದಿ ಗುಣಗಳಿಂದ ವಿಶಿಷ್ಟನಾಗಿರ್ತಕ್ಕಂಥವನು ಭಗವಂತ. ಹಾಗಾಗಿ ಲೀಲಾಮಾನುಷ ವಿಗ್ರಹ ಅಂತ ಬರುತ್ತೆ. ಲೀಲಾಮಾನುಷ ವಿಗ್ರಹ ಆ ಪರಮಾತ್ಮ ಕ್ರೀಡಾದಿ ಗುಣಗಳಿಂದ ವಿಶಿಷ್ಟ ಅಂತಂದ್ರೆ ಹುಟ್ಟಿದಾಗಿನಿಂದಲೂ ಕೂಡ ಅದ್ಭುತವಾದ ಕ್ರೀಡೆಯನ್ನ ತೋರಿಸ್ತಾ ಬಂದ ಭಗವಂತ. ಹಾಗಾಗಿ ಆ ದೇವಸ್ಯ ಅಂತನೋ ಅರ್ಥ ಅದ್ರೊಳಗೆ ಬಂತು. ಸಣ್ಣ ಬಾಲಕನಾಗಿದ್ದಾಗಲೇ ಹುಟ್ಟುವಾಗಲೇ ತನ್ನ ಮುಖದಿಂದ ಬ್ರಹ್ಮಾಂಡವನ್ನ ತೋರಿಸಿದ. ಅನೇಕ ಬಾಲಲೀಲೆಗಳನ್ನ ತನ್ನ ಬಾಲ್ಯದ ಅವಸ್ಥೆಯೊಳಗೆ, ಪೌಗಂಡಾವಸ್ಥೆಯೊಳಗೆ, ಯೌವನಾವಸ್ಥೆಯೊಳಗೆ ಎಲ್ಲದರಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ಕ್ರೀಡೆಗಳನ್ನ ಮಾಡಿ ತೋರಿಸ್ತಾ ಇದ್ದ. ಹಾಗಾಗಿ ದೇವಸ್ಯ ಅಂತಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟನಾಗಿರ್ತಕ್ಕಂತಹ ಪರಮಾತ್ಮನ ಮಹಿಮೆಯನ್ನ ಈ ದಶಮಸ್ಕಂಧದಲ್ಲಿ ಇಡೀ ಭಾಗವತದಲ್ಲೇ ಹೇಳ್ತಾರೆ. ವಿಶೇಷವಾಗಿ ಈ ದಶಮಸ್ಕಂಧದಲ್ಲಿ ಆ ಪರಮಾತ್ಮನ ಬಾಲಲೀಲೆಗಳನ್ನ ನಾವು ನೋಡಬಹುದು. ದೇವಸ್ಯ ಭರ್ಗಃ ಅಂತ ಅನ್ನೋದಕ್ಕೆ ತೇಜಸ್ಸು ಅಂತ ಅರ್ಥವನ್ನು ಮಾಡಿದ್ದಾರೆ.
ಭರ್ಗಸ್ತೇಜೋ ಯತಸ್ಮೃತಂ ಅಂತ ಹೇಳಿ ಪುರಾಣದಲ್ಲಿ ಉತ್ತಮವಾಗಿರ್ತಕ್ಕಂತಹ ಕಾಂತಿ, ತೇಜಸ್ಸು ಅಂತ ಅರ್ಥ. ತೇಜಸ್ಸು, ಪರಮಾತ್ಮನ ತೇಜಸ್ಸು ಗೊತ್ತಿದೆ. ತಾನು ಹುಟ್ಟುವಾಗಲೇನೆ ಭಾಗವತದಲ್ಲಿ ಸ್ವರೋಚಿಷ ಭಾರತ ಸೂತಿಕಾಗ್ರಹಂ ವಿರೋಚಯಂತಂ ಅಂತ ಹೇಳಿ ತಾನು ಹುಟ್ಟುವಾಗಲೇನೆ ಆ ಪರಮಾತ್ಮ ಇಡೀ ಆ ಕಂಸ ಏನು ಕಾರಾಗೃಹದಲ್ಲಿ ಕೂಡ ಹಾಕಿದ್ದ ದೇವಕಿ ಹಾಗೂ ವಸುದೇವರನ್ನ, ತಾನು ಹುಟ್ಟುವಾಗಲೇ ಇಡೀ ಆ ಕೋಣೆ ಎಲ್ಲ ಪ್ರಕಾಶಮಾನವಾಗಿ ಆಯ್ತಂತೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಭರ್ಗ ಅಂತಂದ್ರೆ ತೇಜಸ್ಸು. ಆ ತೇಜಸ್ಸು ತಾನು ಹುಟ್ಟುವಾಗಲೇನೆ ತೇಜಸ್ಸನ್ನ, ತನ್ನ ದಿವ್ಯವಾದಂತಹ ಕಾಂತಿಯನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಸರಿಸಿದಂತಹದ್ದು. ಹಾಗೂ ಭರ್ಗ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ದುಷ್ಟ ಜನರನ್ನ ಸಂಹಾರ ಮಾಡೋದು ಅಂತ ಅರ್ಥ. ಹಾಗಾಗಿ ಇಡೀ ತಾನು ಅವತಾರ ಮಾಡಿದ್ದೆ ಮತ್ತೆ ಆ ದುಷ್ಟ ಜನರನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ಶಿಶುಪಾಲ ಇತ್ಯಾದಿ ಅನೇಕ ದೈತ್ಯರನ್ನ, ಶೃಗಾಲ, ವಾಸುದೇವ ಇತ್ಯಾದಿ ಅನೇಕ ದೈತ್ಯರನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ತಾನು ಅವತಾರ ಮಾಡಿದ್ದು. ಹಾಗಾಗಿ ಆ ಭರ್ಗ ಅಂತನೋ ಅರ್ಥವನ್ನು ಕೂಡ ಈ ನಮಗೆ ದಶಮಸ್ಕಂದ ತೋರಿಸ್ತಾ ಇದೆ. ಹಾಗಾಗಿ ಆ ಕುಂತಿದೇವಿಯು ಕೂಡ ಪ್ರಾರ್ಥನೆಯನ್ನು ಮಾಡ್ತಾಳೆ. ರಾಜನ್ಯ ವಂಶ ದಹನ ಅಂತ ಹೇಳಿ ತಾನು ಕುಂತಿ ಸ್ತೋತ್ರವನ್ನು ಮಾಡುವಾಗ, ಯಾರು ಈ ರಾಜರ ವೇಷದಲ್ಲಿ ಬಂದಿರತಕ್ಕಂತಹ ಎಲ್ಲ ದೈತ್ಯರನ್ನ ಸಂಹಾರ ಮಾಡಲಿಕ್ಕಾಗಿ ಅವತಾರ ಮಾಡಿರ್ತಕ್ಕಂತಹ ಭಗವಂತ ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾರೆ. ಹಾಗಾಗಿ ಭರ್ಗ ಅಂತಂದ್ರೆ ಎಲ್ಲ ದೈತ್ಯರನ್ನ ಸಂಹಾರ ಮಾಡುವಂತಹದ್ದು ಅಂತ ಅನ್ನೋದು ಈ ಭಾಗವತದ ಒಂದು ಭಾಷ್ಯ ಅಂತ ಅನ್ನೋದು, ಇದರಿಂದ ಗಾಯತ್ರಿ ಮಂತ್ರ ಅಂತ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ದೇವಸ್ಯ ಸವಿತುಹು ಅಂತ ಈ ರೀತಿಯಾಗಿ ಇಟ್ಕೊಂಡ್ರೆ ಅನೇಕ ದೇವತೆಗಳನ್ನ ಪರಮಾತ್ಮ ಸೃಷ್ಟಿಯನ್ನ ಮಾಡುವಂತಹದ್ದು. ತಾನು ರುಕ್ಮಿಣಿಯೊಳಗೆ ಮತ್ತೆ ಚಾರುದೇಶನಾಹ್ವನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ ಅಂತ ಹೇಳಿ ಗಣಪತಿಯನ್ನ ಪಡೆದ ರುಕ್ಮಿಣಿಯಲ್ಲಿ. ಹಾಗೂ ಆ ಷಣ್ಮುಖನ ಅವತಾರ ಸಾಂಬ, ಆ ಸಾಂಬನನ್ನ ಪಡೆದ. ಹಾಗಾಗಿ ಅನೇಕ ದೇವತೆಗಳು, ಜೊತೆಗೆ 16,100 ಗೋಪಿಕಾ ಸ್ತ್ರೀಯರಲ್ಲಿ ಒಬ್ಬೊಬ್ಬರಲ್ಲಿ 10 ಮಕ್ಕಳು, ಅವರೆಲ್ಲ ದೇವತೆಗಳೇನೆ. ಅಷ್ಟು ಜನರನ್ನ ಪಡೆದ. ಹಾಗಾಗಿ ದೇವತೆಗಳ ಸೃಷ್ಟಿಯನ್ನ ಪರಮಾತ್ಮ ಮಾಡಿದ ಅಂತ ಅನ್ನೋದನ್ನ ದೇವಸ್ಯ ಸವಿತುಹು ಅಂತ ಅನ್ನೋದ್ರಿಂದ ಆ ಗಾಯತ್ರಿ ಅರ್ಥ ಅಂತ ಅನ್ನೋದಲ್ಲಿ ಭಾಗವತದಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ಅಂದ್ರೆ ವಿಸ್ತಾರ ಮಾಡ್ತಾ ಹೋದ್ರೆ ಕಥೆ ಮುಂದುವರಿಯೋದಿಲ್ಲ. ಹಾಗಾಗಿ ಸಂಕ್ಷೇಪವಾಗಿ ನಾನು ಹೇಳ್ತಾ ಇದ್ದೇನೆ. ದೇವಸ್ಯ ಸವಿತುಹು ಈ ರೀತಿಯಾಗಿ. ಮತ್ತೆ ದೇವಸ್ಯ ವರೇಣ್ಯಂ ಅಂತನ್ನುವುದು. ವರೇಣ್ಯಂ ಅಂತಂದ್ರೇನು? ವರಣೀಯ ಅಂತ ಅರ್ಥ. ಎಲ್ಲರಿಂದಲೂ ಕೂಡ ಸೇವಿಸಲ್ಪಡುವವನು, ಜೊತೆಗೆ ವರಣೀಯ ಅಂತಂದ್ರೆ ವರಿಸಲ್ಪಡುವವನು. ಹಾಗಾಗಿ ವರಣೀಯನಾದ ಪರಮಾತ್ಮ. ರುಕ್ಮಿಣಿ ಇದರೊಳಗೆ ಪತ್ರವನ್ನು ಬರೀತಾಳೆ, ನಿನ್ನನ್ನೇ ನಾನು ವರಿಸ್ತೇನೆ ಅಂತ ಹೇಳಿ ಪತ್ರವನ್ನ ಬರೆದು ಬ್ರಾಹ್ಮಣರು ಮುಖಾಂತರ ಕೊಟ್ಟು ಕಳಿಸಿ, ನೀನೇ ಬೇಕು ನನಗೆ ಪತಿಯಾಗಿ ಅಂತ ಹೇಳಿ ತಾನು ವರಿಸಿದ. ಸತ್ಯಭಾಮಿಯ ತಂದೆ ತನ್ನ ಮಗಳನ್ನ ಕೊಟ್ಟು ಆ ಕೃಷ್ಣನನ್ನ ವರಿಸಿದ. ಈ ರೀತಿಯಾಗಿ ಷಣ್ಮಹಿಷಿಯರೆಲ್ಲರೂ ಕೂಡ ಪರಮಾತ್ಮನನ್ನ ವರಿಸಿದರು. ಜೊತೆಗೆ ಅಗ್ನಿಯ ಪುತ್ರರಾಗಿರ್ತಕ್ಕಂಥವ್ರು ತಪಸ್ಸನ್ನ ಮಾಡಿ 16,100 ಜನ ಆ ಪರಮಾತ್ಮನನ್ನೇ ತಾವು ಮದುವೆ ಮಾಡಿಕೊಳ್ಬೇಕು, ವಿವಾಹವಾಗಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಪರಮಾತ್ಮನ ವರಿಸಿದರು. ಜೊತೆಗೆ ಅಗ್ರಪೂಜೆಯ ಒಂದು ಸಂದರ್ಭದಲ್ಲಿ ಯಾರಿಗೆ ಅಗ್ರಪೂಜೆ ಆಗ್ಬೇಕು ಅಂತಂದಾಗ ಭೀಷ್ಮಾಚಾರ್ಯರು ಎಲ್ಲಾ ದೇವತೆಗಳ ಸನ್ಮುಖದಲ್ಲಿ ಆ ಕೃಷ್ಣನಿಗೇನೆ ಅಂದ್ರೆ ಅವನನ್ನ ವರಿಸಿ ಅವನನ್ನೇ ಅಲ್ಲಿ ಅಗ್ರಪೂಜೆಗಾಗಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನವನ್ನ ಕೊಟ್ಟು ಅವನ ಪೂಜೆಯನ್ನ ಮಾಡಿದ್ರು. ಈ ರೀತಿಯಾಗಿ ಅನೇಕ ಘಟನೆಗಳನ್ನು ನೋಡಿದಾಗ ದೇವಸ್ಯ ವರೇಣ್ಯಂ, ಎಲ್ಲ ದೇವತೆಗಳಿಂದಲೂ ಕೂಡ ಆ ಪರಮಾತ್ಮ ವರಿಸಲ್ಪಡುವನು ಅಂತನ್ನೋ ಅರ್ಥವನ್ನು ಕೂಡ ಈ ದಶಮಸ್ಕಂದ ನಮಗೆ ತಿಳಿಸ್ತದೆ. ಹಾಗಾಗಿ ಈ ರೀತಿಯಾಗಿ ಅನೇಕ ಆ ಗಾಯತ್ರಿಯ ಮಂತ್ರದ ಅರ್ಥವನ್ನ ನಾವು ಜಪವನ್ನ ಮಾಡುವಾಗ ಇದನ್ನೆಲ್ಲ ಚಿಂತನೆ ಮಾಡಬೇಕು. ದೇವಸ್ಯ ಅಂತಂದಾಗ ಇಷ್ಟೆಲ್ಲ ದೇವತೆಗಳ ಅಂದ್ರೆ ಕ್ರೀಡಾದಿ ಗುಣವಿಶಿಷ್ಟನಾಗಿರ್ತಕ್ಕಂಥವನು ಪರಮಾತ್ಮ, ಎಲ್ಲ ದೇವತೆಗಳ ಸೃಷ್ಟಿಯನ್ನ ಮಾಡತಕ್ಕಂಥವನು ಪರಮಾತ್ಮ, ಎಲ್ಲರಿಂದ ವರ್ಣೀಯನಾದವನು ಪರಮಾತ್ಮ, ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದವನು ಪರಮಾತ್ಮ. ಈ ರೀತಿಯಾಗಿ ಪ್ರತಿನಿತ್ಯದಲ್ಲಿ ಗಾಯತ್ರಿ ಜಪವನ್ನು ಮಾಡುವಾಗ ಶಾಂತ ಚಿತ್ತದಿಂದ ಇಷ್ಟೆಲ್ಲ ಅನುಸಂಧಾನವನ್ನು ಮಾಡ್ತಾ ಹೋದ್ರೆ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಎಲ್ಲ ಪಾಪಗಳನ್ನ ಕಳೆದು ಆ ಪರಮಾತ್ಮನ ಪ್ರೀತಿಗೆ ನಾವು ಪಾತ್ರರಾಗುವಂತಹದ್ದು. ಹಾಗಾಗಿ ಇಂತಹ ಪರಮಾತ್ಮ ಗಾಯತ್ರಿ ಭಾಷ್ಯ ರೂಪೋತ್ಸವ ಅಂತ ಈ ರೀತಿಯಾಗಿ ನಮಗೆ ತಿಳಿಸಿದಂತೆ ಸಂಕ್ಷೇಪವಾಗಿ ಆ ಗಾಯತ್ರಿಯ ಒಂದು ಅರ್ಥ ಹೇಗೆ ಭಾಗವತದಲ್ಲಿ ಬಂತು ಅನ್ನೋದನ್ನ ತಿಳಿತಾ ಇನ್ನು ಮುಂದೆ ಪರೀಕ್ಷನ್ ಮಹಾರಾಜ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಹಿಂದಿನ ಕಥೆ ನವಮಸ್ಕಂಧ, ಅನೇಕ ಅಂಬರೀಷ ಮಹಾರಾಜ ಮತ್ತೆ ಅಂಶುಮಂತ, ಭಾಗೀರಥಿಯನ್ನ ಗಂಗೆಯನ್ನೇ ತಂದಂತಹ ಭಗೀರಥ, ಕೊನೆಗೆ ಆ ರಾಮಚಂದ್ರ ದೇವರ ಸಮಗ್ರವಾಗಿರ್ತಕ್ಕಂಥ ಚರಿತ್ರೆ, ಇದನ್ನೆಲ್ಲವನ್ನು ಕೂಡ ಕೇಳಿದ ನಂತರದಲ್ಲಿ ಆ ರಾಜ ಮತ್ತೆ ಹೇಳ್ತಾ ಇದ್ದಾನೆ, ಶುಕಾಚಾರ್ಯನ ಕುರಿತು ಹೇಳ್ತಾ ಇದ್ದಾನೆ. ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮಸೂರ್ಯಯೋ ರಾಜ್ಞಾಂ ಚೋಭಯ ವಂಶಾನಾಂ ಚರಿತಂ ಪರಮಾದ್ಭುತಂ
ಇಲ್ಲಿಯವರೆಗೂ ಕೂಡ ನೀವು ಮತ್ತೆ ಸೂರ್ಯ ಚಂದ್ರ ವಂಶದಲ್ಲಿ ಇರತಕ್ಕಂತಹ ಅನೇಕ ರಾಜರ ಕಥೆಗಳನ್ನು ನೀವೆಲ್ಲ ಕೂಡ ಹೇಳಿದ್ದೀರಿ. ಪರಮಾದ್ಭುತವಾಗಿರ್ತಕ್ಕಂತಹ ಚರಿತ್ರೆಯನ್ನು ಹೇಳಿದ್ದೀರಿ. ಇನ್ನು ಮತ್ತೆ ಉಭಯ ವಂಶಾನಾಂ ಚರಿತಂ ಪರಮಾದ್ಭುತಂ ಹೇಳಿದ್ದೀರಿ. ಇನ್ನ ಮುಂದೆ ನೀವು ಯದುವಂಶದಲ್ಲಿ ಹುಟ್ಟಿರತಕ್ಕಂತಹ ಪರಮಾತ್ಮ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಕೂಡ ನೀವು ಹೇಳಬೇಕು. ಅತ್ಯಂತ ಧರ್ಮವನ್ನೇ ಮಾಡುವುದರಲ್ಲಿ ಸ್ವಾಭಾವಿಕವಾಗಿ ಧರ್ಮದಲ್ಲಿ ಪ್ರವೃತ್ತಿ ಇರತಕ್ಕಂಥವರು ಆ ಯದುಗಳು. ಹಾಗಾಗಿ ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನ ಅವತೀರ್ಣಸ್ಯ ವಿಷ್ಣೋರ್ ವೀರ್ಯಾಣಿ ಶಂಸನಃ. ಹಾಗಾಗಿ ಆ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂತಹ ತನ್ನ ಒಂದು ಕೂದಲು ಕೃಷ್ಣಕೇಶದಿಂದ ಹುಟ್ಟಿರತಕ್ಕಂಥದ್ದು ಆ ಪರಮಾತ್ಮ. ಹಾಗಾಗಿ ಅಂದ್ರೆ ಆ ಕೃಷ್ಣಕೇಶ ಬೇರೆ ಅಲ್ಲ, ಅಂದ್ರೆ ಒಂದು ಕೂದಲಿನಲ್ಲೇನೆ ಎಷ್ಟು ಸಾಮರ್ಥ್ಯವಿದೆ ಅಂದ್ರೆ ಆ ಪರಮಾತ್ಮನ ಕೂದಲಿಗೂ ಆ ಕೃಷ್ಣನಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದವಿಲ್ಲ, ಅಭೇದ. ಹಾಗಾಗಿ ಅಷ್ಟು ಮಹಿಮೆಯನ್ನ ತೋರಿಸ್ತಕ್ಕಂತಹ ಆ ಕೃಷ್ಣನ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂಶೇನ ಅಂತಂದ್ರೆ ಅದೇ ಒಂದು ಕೃಷ್ಣಕೇಶ ಆ ವೇಷದಿಂದ ಹುಟ್ಟಿರತಕ್ಕಂತಹ ಆ ಪರಮಾತ್ಮನ ಎಲ್ಲ ಪರಾಕ್ರಮಗಳನ್ನು ಕೂಡ ನಮಗೆ ತಿಳಿಸಬೇಕು ಅಂತ ಈ ರೀತಿಯಾಗಿ ಯದು ಅಂತನ್ನೋದಕ್ಕೆ ಯದಸ್ತಿ ತತಃ ಉಚ್ಚತ್ವಾದ್ ಯದುರಿತಿ. ಯದುವಂಶ ಅಂತಂದ್ರೆ ಯಾವುದು ಇತ್ತೋ ಅಂದ್ರೆ ಯದೋಶ್ಚ ಅಂತನ್ನೋದಕ್ಕೂ ಪರಮಾತ್ಮ ಅಂತ ಅರ್ಥವನ್ನು ಮಾಡಿದ್ದಾರಲ್ಲಿ. ಯದು ಅಂತನ್ನೋದಕ್ಕೆ ಯಾವುದು ಇದೆಯೋ, ಈ ಇಡೀ ಜಗತ್ತಿನಲ್ಲಿ ಯಾವುದಿದೆಯೋ ಅದು ಎಲ್ಲದಕ್ಕಿಂತಲೂ ಕೂಡ ಉತ್ತಮನಾಗಿದ್ದಾನೆ. ಹಾಗಾಗಿ ಆ ಪರಮಾತ್ಮನಿಗೆ ಯದು ಅಂತ ಈ ರೀತಿಯಾಗಿ ಕರೀತಾ ಇದ್ದಾರೆ. ಹಾಗಾಗಿ ಅಂತಹ ಆ ಪರಮಾತ್ಮ ಅವನು ಆ ಯದುವಿನ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಪರಮಾತ್ಮ ಕೃತವಾನ್ ಯಾನಿ ವಿಶ್ವಾತ್ಮ, ಇಡೀ ಸಮಸ್ತ ಜಗತ್ತಿಗೇನೆ ನಿಯಾಮಕನಾಗಿರತಕ್ಕಂತಹ ಆ ಪರಮಾತ್ಮ ಷಡ್ಗುಣೈಶ್ವರ್ಯ ಸಂಪನ್ನನಾದವನು, ಭೂತಭಾವನ ಸಕಲ ಜಗತ್ತಿನ ಉತ್ಪತ್ತಿಗೆ ಕಾರಣ ಆಗಿರ್ತಕ್ಕಂತಹ ಆ ಭಗವಂತ ಯಾವ ಯಾವ ಕರ್ಮಗಳನ್ನು ಮಾಡಿದ ಕೃತವಾನ್ ಯಾನಿ ಅದನ್ನ ವಿಸ್ತಾರವಾಗಿ ನಮಗೆ ತಿಳಿಸಬೇಕು ಅಂತಂತಾರೆ. ಯಾಕಪ್ಪ ಕೇಳಬೇಕ್ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡು ಅವರೇ ಉತ್ತರ ಅವನೇ ಹೇಳ್ತಾನೆ. ನಿವೃತ್ತದರ್ಶೈರುಪಗೀಯಮಾನಾತ್ ಭವೌಷಧ ಶ್ರೋತ್ರ ಮನೋಭಿಮಾರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾಪಶುಘ್ನಾನ್. ನಿವೃತ್ತ ತರ್ಷೈಹಿ ಉಪಗೀಯಮಾನಾತ್, ಆ ಪರಮಾತ್ಮನನ್ನ ಕೊಂಡಾಡುವಂತಹ ಸೌಭಾಗ್ಯ ಯಾರಿಗೆ ಬರುತ್ತೆ, ಯಾರು ಆ ಪರಮಾತ್ಮನನ್ನ ಕೊಂಡಾಡ್ತಾರೆ ಅಂತಂದ್ರೆ ನಿವೃತ್ತ ತರ್ಷೈಹಿ, ಈ ವಿಷಯ ಸುಖಗಳೇನಿದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಅಂತನ್ನೋದೇನಿದೆ, ಯಾವ್ಯಾವುದೋ ಬೇರೆ ಬೇರೆ ಕಡೆಗೆ ನಮ್ಮ ಮನಸ್ಸು ಸಂಚಾರ ಮಾಡ್ತಾ ಇರುತ್ತೆ. ಆ ರೀತಿಯಾಗಿ ಮಾಡ್ತಾ ಇತ್ತು ಅಂತಂದ್ರೆ ಆ ಪರಮಾತ್ಮನನ್ನ ಅಂದ್ರೆ ಬಾಯಿಂದ ಕೊಂಡಾಡ್ತಾ ಇರ್ತೇವೆ, ಮನಸ್ಸೆಲ್ಲೋ ಇರುತ್ತೆ. ಹಾಗಾಗಬಾರದು. ನಿಜವಾಗಲೂ ಕೂಡ ಮನಃಪೂರ್ವಕವಾಗಿ ಭಕ್ತಿಯಿಂದ ಆ ಪರಮಾತ್ಮನನ್ನ ಕೊಂಡಾಡಬೇಕು ಅಂತಂದ್ರೆ ಯಾರು ನಿಜವಾಗಲೂ ಕೂಡ ಎಲ್ಲ ವಿಷಯಗಳ ಸಂಪರ್ಕದಿಂದ ದೂರ ಇರ್ತಾರೆ ಅಂತವ್ರಿಗೆ ಮಾತ್ರ ಆ ಪರಮಾತ್ಮನನ್ನ ಭಕ್ತಿಯಿಂದ ಕೊಂಡಾಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಹೇಳ್ತಾರೆ. ನಿವೃತ್ತ ತರ್ಷೈರುಪಗೀಯಮಾನಾತ್ ಭವೌಷಧಾತ್, ಆ ಪರಮಾತ್ಮನ ಗುಣಗಾನವನ್ನು ಮಾಡುವುದರಿಂದ ಈ ಸಂಸಾರ ಎಂಬಂತಹ ಏನು ದೊಡ್ಡ ರೋಗ ಇದೆ ಅದಕ್ಕೆ ದೊಡ್ಡ ಔಷಧ ಪ್ರಾಯನಾಗಿರ್ತಕ್ಕಂತಹ ಆ ಪರಮಾತ್ಮ ಅವನನ್ನ ಶ್ರೋತೃ ಮನಾಭಿರಾಮತಿ. ಇನ್ನೆಂಥವನು ಪರಮಾತ್ಮ ಅಂತಂದ್ರೆ ಶ್ರವಣ ಹಾಗೂ ಮನನ ಅದಕ್ಕೆ ಸಂತೋಷವನ್ನ ಕೊಡ್ತಕ್ಕಂಥವನು. ಶ್ರವಣ ಮನಕ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ತಿಳಿಸಿದಂತೆ ಶ್ರವಣ ಕೇಳ್ತಾನೆ ಆ ಭಗವಂತನ ಕಥೆ ಆನಂದವಾಗುತ್ತೆ, ಮನಸ್ಸಿಗೂ ಕೂಡ ಆನಂದ ತೃಪ್ತಿಯನ್ನ ಕೊಡುವಂತಹದ್ದು. ಅಂತಹ ಆ ಪರಮಾತ್ಮನ ಉತ್ತಮ ಶ್ಲೋಕ ಗುಣಾನುವಾದ. ಈಗ ಆ ಉತ್ತಮ ಶ್ಲೋಕರು ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು ಹಾಗೂ ಜೀವನ್ಮುಕ್ತರು, ಮುಕ್ತರಾಗಿರ್ತಕ್ಕಂಥವ್ರು ಹಾಗೂ ಜೀವನ್ಮುಕ್ತರು, ಇಂಥವ್ರಿಗೇನೆ ವಿಷಯಗಳ ಸಂಪರ್ಕ ಅಂತಾನು ಸರ್ವಥಾ ಇರೋದಿಲ್ಲ. ಹಾಗಾಗಿ ಅಂತಹವರಿಂದ ನೀನು ಕೊಂಡಾಡಲ್ಪಡುವಂತಹ ಆ ಪರಮಾತ್ಮನ ಅತ್ಯುತ್ತಮವಾಗಿರ್ತಕ್ಕಂತಹ ಗುಣಗಳನ್ನ ಯಾರು ಸಾಕು ಅಂತಂತಾರೆ ಅಂತಂದ್ರೆ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾನ್. ಯಾರು ಪಶುಘ್ನಾನ್ ಅಂತಂದ್ರೆ ಪಶುಗಳನ್ನ ಕೊಲ್ಲುವಂತವ್ರು ಯಾರಿರ್ತಾರಲ್ಲ ಅಂತವ್ರನ್ನ ಬಿಟ್ರೆ ಇನ್ಯಾರು ಕೂಡ ಭಗವಂತನ ಕಥೆ ಬೇಡ ಅಂತ ಹೇಳಿ ತಾವು ಆ ಪರಮಾತ್ಮನಲ್ಲಿ ವೈರಾಗ್ಯವನ್ನ ತಾಳೋದಿಲ್ಲ ಅವರು ಅಂತಂತಾರೆ. ಇಲ್ಲಿ ಪಶುಘ್ನಾನ್ ಅಂತಂದ್ರೆ ಏನು, ಸಾಮಾನ್ಯವಾದ ಅರ್ಥ ಏನು, ಪಶುಗಳನ್ನ ಕೊಲ್ಲುವವರು. ಇಲ್ಲಿ ಸತ್ಯಧರ್ಮ ತೀರ್ಥರು ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಪಶುವನ್ನ ಕೊಲ್ಲುವಂತಹವರು ಯಾರೂ ಕೂಡ ಹಾಗಾದ್ರೆ ಪರಮಾತ್ಮನ ಬಗ್ಗೆ ಪೂರ್ಣ ವೈರಾಗ್ಯ ತಾಳ್ಬಿಡ್ತಾರೆ. ಹಾಗಾದ್ರೆ ಭಗವದ್ಭಕ್ತಿ ಇಲ್ಲವೇನು ಹಾಗಾದ್ರೆ ಅಂತಂದ್ರೆ ಧರ್ಮವ್ಯಾಧ ಅಂತ ಮಹಾಭಾರತದಲ್ಲಿ ಬರ್ತಾನೆ. ಅವನು
ಬಹಳ ದೊಡ್ಡ ಭಗವದ್ ಭಕ್ತ ಅವನು. ತನ್ನ ತಂದೆ ತಾಯಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವನ ವೃತ್ತಿ ಏನು ಅಂತಂದ್ರೆ ಮಾಂಸವನ್ನ ಕತ್ತರಿಸಿ ಮಾರುವಂತದ್ದೇ. ಆದ್ರೆ ವ್ಯಾಪಾರದಲ್ಲಿ ಮೋಸ ಮಾಡ್ತಾ ಇರ್ಲಿಲ್ಲ ಅವನು. ಸರಿಯಾಗಿ ತೂಕ ಹಾಕೋದು, ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಳ್ಳೋದು. ತನ್ನ ತಂದೆ ತಾಯಿಗಳು ಪಾಪ ಅತ್ಯಂತ ವೃದ್ಧರು, ಅವರನ್ನ ರಕ್ಷಣೆ ಮಾಡಬೇಕು, ಅದೇ ಅವನ ವೃತ್ತಿ. ಆದ್ರೆ ಮಹಾ ದೊಡ್ಡ ಭಗವದ್ ಭಕ್ತ ಅವನು. ಹಾಗಾದ್ರೆ ಪಶುಘ್ನ ಅಂತ, ಪಶುವನ್ನ ಕೊಲ್ಲುವವರಿಗೆ ಪರಮಾತ್ಮನ ಬಗ್ಗೆ ವೈರಾಗ್ಯ ಇರುತ್ತೆ ಅಂತಂತೀರಿ, ಆದ್ರೆ ಅವನಿಗೆ ವೈರಾಗ್ಯ ಇರ್ಲಿಲ್ವಲ್ಲ ಅಂತ ತಾವೇ ಇಲ್ಲಿ ಪ್ರಶ್ನೆಯನ್ನ ಮಾಡಿಕೊಂಡು ಪಶುಘ್ನ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಪಶುವನ್ನ ಯಾರು ಕೊಲ್ಲುವವರು ಅಂತಂದ್ರೆ ಸಕಾಮ ಕರ್ಮ, ಕೇವಲ ಸ್ವರ್ಗಾದಿ ಪುರುಷಾರ್ಥಗಳನ್ನ ಪಡೆಯಬೇಕು ಅಂತ ಹೇಳಿ ಆ ಪಶುವನ್ನ ಬಲಿಯನ್ನ ಕೊಡುವಂತಹವ್ರು ಏನಿರ್ತಾರಲ್ಲ, ಸಕಾಮ ಕರ್ಮವನ್ನು ಮಾಡುವಂತವ್ರು, ಅವರು ಕೂಡ ಪಶುಘ್ನರೇ. ಅಂಥವರಿಗೆ ಯಾವುದು ಬೇಕಾಗೇ ಇಲ್ಲ. ಬರೀ ಈ ಒಂದು ಏನು ನಿಷ್ಕಾಮ ಕರ್ಮವನ್ನು ಮಾಡದೇನೆ, ನಿವೃತ್ತ ಕರ್ಮವನ್ನು ಮಾಡದೆ ಕೇವಲ ಸಕಾಮ ಕರ್ಮವನ್ನು ಮಾಡ್ತಾ ಇರೋದು. ಅದರಿಂದ ಈ ಈ ಈ ಲೋಕದಲ್ಲಿ ಏನೇನು ಬೇಕೋ ಐಶ್ವರ್ಯ ಅಥವಾ ಸಂತಾನ ಇತ್ಯಾದಿಗಳನ್ನ ಪಡೆಯೋದು, ಮತ್ತೆ ಬಹಳ ಅಂತಂದ್ರೆ ಸ್ವರ್ಗಕ್ಕೆ ಹೋಗೋದು. ಇಂಥವರಿಗೆ ದೇವರ ಬಗ್ಗೆ ಎಲ್ಲಿ ಬರಬೇಕು? ಹಾಗಾಗಿ ಬೇರೆ ವಿಷಯಗಳ ಬಗ್ಗೆ ವೈರಾಗ್ಯ ಇಲ್ಲ. ದೇವರ ಬಗ್ಗೆ ಅಂತೂ ಸಾಕಪ್ಪ ಸಾಕು, ಏನ್ ನಿನ್ ಭಾಗವತ ಪುರಾಣ ಅದೆಲ್ಲ ಸದ್ನ ಹೋದ್ರೆ ನಾಳೆ ಇನ್ನೇನಾದ್ರು ಎಷ್ಟು ಸಂಪಾದನೆ ಮಾಡೇನು ಅನ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಆ ಪರಮಾತ್ಮನ ಬಗ್ಗೆ ಆಸಕ್ತಿ ಅಂತ ಅನ್ನೋದು ಸರ್ವಥಾ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದನ್ನ ಹೇಳ್ತಾರೆ. ಇನ್ನ ಮತ್ತೊಂದು ಹೆಸರು ಅಂತಂದ್ರೆ ಪಶು ಅಂತ ಹೇಳಿ ಪರಮಾತ್ಮನಿಗೆ ಅಂತಂತಾರೆ. ಪಶು ಅಂತಂದ್ರೆ ಇನ್ಯಾರು ಅಲ್ಲ, ಪಶುವನ್ನ ಅಂತಂದ್ರೆ ಪರಮಾತ್ಮನ್ನೇ ಕೊಲ್ಲುವವರು. ಪರಮಾತ್ಮನ ಕೊಲ್ಲುವರು ಅಂತಂದ್ರೆ ಯಾರು ಪರಮಾತ್ಮನ ಯಾರು ಕೊಲ್ಲಕ್ಕಾಗತ್ತೆ? ಯಾರೂ ಕೊಲ್ಲಿಕ್ಕಾಗೋದಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಆ ಪರಮಾತ್ಮನ ಪಶು ಅಂತ ಯಾಕೆ ಕರ್ತಿದಾರಪ್ಪ ಅಂತಂದ್ರೆ ಪಾಲನಾತ್ ಸುಖರೂಪತ್ವಾತ್ ಪಶುನಾಮ ಚರಾರ್ದನ. ಪಾಲನಾತ್ ಸಮಗ್ರವಾಗಿರ್ತಕ್ಕಂಥ ವಿಶ್ವವನ್ನ ಪಾಲನೆ ಮಾಡ್ತಾನೆ ಪರಮಾತ್ಮ, ಹಾಗೂ ಸುಖ ಸ್ವರೂಪನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಪಶು ಅಂತ ಕರೀತಾರೆ. ಶ್ರೀಮದಾಚಾರ್ಯ ಮಾಡಿದ್ದೇ ಇದೊಂದು ದೊಡ್ಡ, ಅಂದ್ರೆ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನ ವಾಚಕವಾಗಿದೆ ಅಂತ ಅನ್ನೋದನ್ನ ಎಲ್ಲ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಮನ್ವಯ ಮಾಡಿ ತೋರಿಸ್ತಾರೆ. ಐತರೇಯ ಭಾಷ್ಯದಲ್ಲಿ ಆ ಪರಮಾತ್ಮನಿಗೆ ಬೆಕ್ಕು ಅಂತನೋ ಹೆಸರು ಯಾಕೆ ಬಂದಿದೆ, ಇಲಿ ಅಂತನೋ ಯಾಕೆ ಬಂದಿದೆ, ಅದಕ್ಕೆಲ್ಲ ವ್ಯುತ್ಪತ್ತಿಯನ್ನ ತೋರಿಸ್ತಾರೆ. ಐತರೇಯ ಭಾಷ್ಯದಲ್ಲಿ ಹೇಳುವಾಗ ಮಾರಯತ್ವ ಪ್ರಭಕ್ಷೈವ ಜರಯತ್ಯಖಿಲಂ ಜಗತ್ ತೇನ ಮಾರ್ಜಾರ ಉದ್ದಿಷ್ಟ. ಮಾರ್ಜಾರ ಅಂತಂದ್ರೆ ಬೆಕ್ಕು. ಹಾಗಾಗಿ ಮಾರಯತ್ವ ಇಡೀ ಇದರ ಪ್ರಳಯ ಕಾಲದಲ್ಲಿ ಇಡೀ ಸಮಗ್ರವಾಗಿರ್ತಕ್ಕಂಥ ಯದ್ರೋಷೋತ್ಕರ ದಕ್ಷನೇತ್ರ ಕುಡಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಶ್ವಲಿಂಗ ಭಸಿತಾಹ ಅಂತ ಹೇಳಿದಂತೆ ಎಲ್ಲರನ್ನೂ ಕೂಡ ತಾನು ಬ್ರಹ್ಮದೇವರನ್ನೇ ಬ್ರಹ್ಮಚರ್ಮ ಶಿರಃಪಟ್ಟಿ ದಿಕ್ಪಾಲ್ ಊರ್ಧ್ವಂಗ ಭೂಷಣ ಅಂತ ಹೇಳ್ತಾರಲ್ಲಿ. ಆ ಬ್ರಹ್ಮದೇವರು ಅಷ್ಟು ತಮಗೆ ಪ್ರೀತ್ಯಾಸ್ಪರಾದಂತಹ ಮಗ ಆದ್ರೂ ಕೂಡ ಪ್ರಳಯ ಕಾಲ ಬಂತು, ಅವ್ರ ಮುಂದೆ ಮೋಕ್ಷಕ್ಕೆ ಹೋಗ್ಬೇಕು ಅಂತಂದ್ರೆ ಬ್ರಹ್ಮಚರ್ಮ, ಅವರ ಚರ್ಮವನ್ನ ಸೀಳಿ ತಾನು ತಲೆ ಪೇಟಕ್ಕೆ ಸುತ್ಕೊಳ್ತಾನಂತೆ. ಆ 12 ರುದ್ರರನ್ನ ರುಂಡವನ್ನ ಸೀಳಿ ತನ್ನ ಕಾಲಿಗೆ ಗೆಜ್ಜೆಯನ್ನಾಗಿ ಮಾಡ್ಕೊಳ್ತಾನೆ ಪರಮಾತ್ಮ. ಹಾಗೆ ಮಾರಯಿತ್ವ ಸಮಗ್ರವಾಗಿರ್ತಕ್ಕಂತಹ ಎಲ್ಲರನ್ನೂ ಕೂಡ ತಾನು ನಾಶ ಮಾಡಿ ಮತ್ತೆ ಅದನ್ನ ತಾನು ನುಂಗಿ ತನ್ನ ಹೊಟ್ಟೆಯೊಳಗೆ ಹಾಕೊಂಡು ಜರಯತ್ಯ ಅಖಿಲಂ ಎಲ್ಲವನ್ನ ಜೀರ್ಣ ಮಾಡ್ಕೊಂಡ್ಬಿಡ್ತಾನೆ ಪರಮಾತ್ಮ. ಹಾಗಾಗಿ ಅವನಿಗೆ ಮಾರ್ಜಾರ ಅಂತಂದ್ರೆ ಬೆಕ್ಕು ಅಂತ ಈ ರೀತಿಯಾಗಿ ಅದನ್ನ ಹೇಳ್ತಾರೆ. ಮೋಷಣಾತ್ ಎಲ್ಲರ ಪಾಪಗಳನ್ನ ಕದಿತಾನೆ ಪರಮಾತ್ಮ. ಹಾಗಾಗಿ ಅವನಿಗೆ ಇಲಿ ಅಂತ ಕರೀತಾರಂತೆ. ಮೋಷಣಾತ್ ಮೂಷಿಕ ಅಂತ. ಮೂಷಿಕ ಅಂತಂದ್ರೆ ಇಲಿ. ಮೂಷಿಕ ಅಂತ ಯಾಕೆ ಅಂತಂದ್ರೆ ಎಲ್ಲರ ಪಾಪಗಳನ್ನ ತಾನು ಕದಿತಾನೆ, ಸಜ್ಜನರ ಪಾಪಗಳನ್ನ. ಆದ್ದರಿಂದಾಗಿ ಆ ಪರಮಾತ್ಮನಿಗೆ ಮೂಷಿಕ ಅಂತ. ಹಾಗಾಗಿ ಬೆಕ್ಕು, ಇಲಿ ಹಾಗೂ ಪಶು ಅಂತಂದ್ರೆ ಯಾಕೆ ಈ ರೀತಿಯಾದಂತಹ ಆ ಪರಮಾತ್ಮನ ಸಕಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದ ಅಂತ ಅನ್ನೋದನ್ನ ತೋರಿಸ್ತಾರೆ. ಅಂತಹ ಆ ಪರಮಾತ್ಮನನ್ನ ಪಶುವನ್ನ ಕೊಲ್ಲುವುದು ಅಂತಂದ್ರೆ ಏನು? ಅವನಿಗೆ ನಿರ್ಗುಣ, ಯಾವ ಆಕಾರ ಇಲ್ಲ, ಅವನಿಗೆ ಇದೆ ಅಂತ ಅನ್ನೋದು ಜಗತ್ ಮಿಥ್ಯಾ, ಬ್ರಹ್ಮ ಒಂದೇ ಸತ್ಯ ಅಂತ ಅನ್ನೋದು. ಆದ್ರೆ ಸತ್ಯನಾದ ಬ್ರಹ್ಮ ಏನು ಅಂತಂದ್ರೆ ಅವನಿಗೇನು ಗುಣಗಳೇ ಇಲ್ಲ ಅಂತಂದ್ರೆ ಅವನ್ ಕೊಂದಂಗೆ ತಾನೇ ಅದು. ಅವನಿಗೇನು ಗುಣಗಳಿಲ್ಲ, ಅವನಿಗೆ ಆಕಾರ ಇಲ್ಲ ಅಂತಂದ್ರೆ ಅನಂತ ಗುಣಪರಿಪೂರ್ಣವಾದ ಪರಮಾತ್ಮನನ್ನ ಯಾರನ್ನೋ ಒಬ್ಬರನ್ನ ದೊಡ್ಡ ಪಂಡಿತರನ್ನ ಕರೆಸ್ಬಿಟ್ಟು ಇವ್ರು ಏನಿಲ್ಲ ದಡ್ರು ಅಂತಂದ್ರೆ ಏನಾಗುತ್ತೆ? ಅವ್ರನ್ನ ಬ್ರಾಹ್ಮಣನ ಅವಮಾನ ಮಾಡಿದ್ರೆ ಅವ್ನ ಕೊಲ್ಲೋದೆ ಅಂತಾನೆ ಅರ್ಥ ಅಂತಂತಾರೆ. ಹಾಗೆ ಆ ಪರಮಾತ್ಮ ಅನಂತ ಗುಣ ಪರಿಪೂರ್ಣವಾದ ಪರಮಾತ್ಮನಿಗೆ ಏನು ಗುಣಗಳೇ ಇಲ್ಲ, ಅವನಿಗೆ ಯಾವ ಆಕಾರವೂ ಇಲ್ಲ. ಸಕಲ ಆಕಾರ ಎಲ್ಲ ಕಡೆಯಲ್ಲೂ ಇದ್ದಾನೆ. ಅಣುರೇಣು ತೃಣಕಾಷ್ಟ ಪ್ರತಿಯೊಂದರಲ್ಲೂ ಕೂಡ ಆ ಪರಮಾತ್ಮ ಇದ್ದಂತ. ಅವನು ಗುಣ ಇಲ್ಲ, ಆಕಾರ ಇಲ್ಲ ಅಂತಂದ್ರೆ ಅವನನ್ನ ಕೊಂದಂತೆ. ಅಂತವರಿಗೆ ಪರಮಾತ್ಮನ ಅಸ್ತಿತ್ವವೇ ಇಲ್ಲ ಅಂತನ್ನೋರಿಗೆ ಆ ಪರಮಾತ್ಮನ ಕಥೆಯನ್ನ ಕೇಳಬೇಕು ಅಂತ ಹೇಳಿ ಎಲ್ಲಿ ಮನಸ್ಸು ಬರುತ್ತೆ? ಅಂತವ್ರಿಗೆ ಮಾತ್ರ ಪರಮಾತ್ಮನ ಕಥೆಯನ್ನ ಕೇಳೋದ್ರಲ್ಲಿ ಆಸಕ್ತಿ ಇರೋದಿಲ್ಲ ಅಂತಂತಾರೆ. ಹಾಗಾಗಿ ಪರೀಕ್ಷನ್ ಮಹಾರಾಜ್ ಹೇಳ್ತಾ ಇದ್ದಾನೆ, ಪಿತಾಮಹಾಮೇ ಸಮರೇ ಮರಂಜಯೈ ದೇವವ್ರತಾದ್ಯತಿಸರಿಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮ ಯತ್ಪ್ಲವಾಹ. ಮತ್ತೆ
ಆ ಪರಮಾತ್ಮನ ಉಪಕಾರವನ್ನ ನಾವು ಮೇಲಿಂದ ಮೇಲೆ ನೆನೆಸಬೇಕು ಅಂತ ಅನ್ನೋದನ್ನ ಆ ಪರೀಕ್ಷನ್ ಮಹಾರಾಜ ಹೇಳ್ತಾನೆ. ನಮ್ಮ ಹಿರಿಯರಿಗೆ ಎಷ್ಟು ಪಾಂಡವರಿಗೆ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ ಪರಮಾತ್ಮ. ಪಿತಾಮಹಾಮೇ ಸಮರೇ ಅಮರಂಜಯೇ, ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ದೇವತೆಗಳನ್ನ ಗೆಲ್ಲುವಂತಹ ಸಾಮರ್ಥ್ಯ ಇರುವಂತಹ ಯಾವ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರೇ ಇವರೇ ಮೊದಲಾಗಿರ್ತಕ್ಕಂತಹ ಅವರಿಂದ ಕೂಡಿರುವಂತಹ ದೊಡ್ಡದಾಗಿರ್ತಕ್ಕಂತಹ ಸೈನ್ಯ, ಸಾಗರದಂತೆ ಇದ್ದಂತಹ, ಅದು ಯಾರಿಂದಲೂ ಕೂಡ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ, ಅಂತಹ ದೊಡ್ಡ ಸಾಗರ ಅದು. ಅದನ್ನ ಮತ್ತೆ ಕೌರವ ಸೈನ್ಯ ಸಾಗರಂ ಕೃತ್ವ ಅತರತ್ ವತ್ಸ ಪದಂ ಸ್ಮ ಯತ್ಪ್ಲವಾಹ, ಪರಮಾತ್ಮನನ್ನ ದೋಣಿಯನ್ನಾಗಿ ಮಾಡಿಕೊಂಡು ಅವನಲ್ಲಿ ಪರಮಭಕ್ತಿಯನ್ನ ಮಾಡಿದ್ರಿಂದಾಗಿ ಆ ಪರಮಾತ್ಮ ಆ ದುರ್ಯೋಧನ ಪ್ರಸಂಗದಲ್ಲಿ ಬರುತ್ತಲ್ಲ, ಕೃಷ್ಣ ಮಲಗಿರ್ತಾನೆ, ಯುದ್ಧದ ಪ್ರಾರಂಭದ ಸಂದರ್ಭದಲ್ಲಿ ದುರ್ಯೋಧನ ಬಂದು ಏನಾದರೂ ಯುದ್ಧಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳಲಿಕ್ಕೆ ಬಂದಾಗ ಅವನು ಮೊದಲು ಬಂದು ಕೂತಿರ್ತಾನೆ, ಅವನು ತಲೆ ಹತ್ರ ಬಂದು ಕೂತಿರ್ತಾನೆ. ಕೃಷ್ಣ ಬೇಕಂತಲೇ ದುರ್ಯೋಧನ ಬರ್ತಾ ಇದ್ದಾನೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತಾನೆ. ಆ ದುರ್ಯೋಧನ ಬಂದು ಕೂತ್ಕೋತಾನೆ ತಲೆ ಹತ್ರ. ನಾನೇನ್ ಭಾರಿ ದೊಡ್ಡ ರಾಜ, ಹಂಗಾಗಿ ಪರಮಾತ್ಮನ ಕಾಲ ಹತ್ರ ಏನ್ ಕೂತ್ಕೊಳ್ಳೋದು, ಸಹಾಯ ಕೇಳಕ್ ಬಂದಿದ್ದಾನೆ ಅವನು ಕೃಷ್ಣನ್ಗೆ, ಆದ್ರೆ ಅಷ್ಟರಲ್ಲೇ ಅಹಂಕಾರ. ಹಾಗಾಗಿ ತಲೆ ಹತ್ರ ಬಂದು ಕೂತಿರ್ತಾನೆ. ಆಮೇಲೆ ಅರ್ಜುನ ಬರ್ತಾನೆ. ಎಲ್ಲಿ ಅರ್ಜುನ ಬಂದ್ಬಿಟ್ಟಿರ್ತಾನೋ ಅಂತ ಓಡೋಡಿ ಬಂದಿರ್ತಾನೆ. ಅರ್ಜುನ ಇನ್ನೂ ಬಂದಿಲ್ಲ, ಹಬ್ಬ ನಾನೇ ಫಸ್ಟ್ ಬಂದೆ ಅಂತ. ಸರಿ, ಕೃಷ್ಣ ಅಂತಾನೆ ಅರ್ಜುನ ಬಂದ್ಮೇಲೆ ನಾನು ಹೇಳೋದು, ಅಲ್ಲಿವರೆಗೂ ಹೇಳೋದೇ ಇಲ್ಲ ಅಂತೇಳಿ ಕಣ್ಣು ಮುಚ್ಕೊಂಡು ಮಲಗಿರ್ತಾನೆ. ಮಲಗಿದ್ದಾಗ ಆಮೇಲೆ ಅರ್ಜುನ ಬಂದ. ಅರ್ಜುನ ಇಲ್ಲಿ ತಲೆ ಹತ್ರ ಕೂತ್ಕೋತಾನ, ಪರಮಾತ್ಮನ ಪಾದ ಹತ್ರ ಬಂದು ಕೂತ ಅವನು. ಎದ್ರೆ ಫಸ್ಟ್ ಕಾಲ ಹತ್ರ ಇರೋರೇ ಕಾಣೋದು, ಹಿಂದೆ ತಲೆ ಹತ್ರ ಇರೋರು ಯಾರು ಕೊಡ್ತಾರೆ, ಕಾಣಿಸೋದೇ ಇಲ್ಲ. ಹಾಗಾಗಿ ಪರಮಾತ್ಮ ಇದ್ದೇ, ಏನಪ್ಪ ಅರ್ಜುನ ಯಾವಾಗ ಬಂದೀನಿ, ಫಸ್ಟ್ ಅವನ್ನೇ ಮಾತಾಡ್ತಾವ. ಅಂದ್ರೆ ಆ ಪರಮಾತ್ಮನನ್ನ ನಂಬಿದರೆ, ಹಾಗಾಗಿ ಮತ್ತೆ ಇಲ್ಲಿ ಹಿಂದಿಂದ ಹೇಳಿದೆ ನಾ ಮೊದಲು ಬಂದಿದ್ದೀನಿ ಅಂತ ಬಂದ. ಸರಿ, ಏನ್ ಬೇಕು ಅಂತ ಕೇಳಿದಾಗ ಪ್ರಸಿದ್ಧವಾದ ಕತೆ, ನನ್ನ 10 ಲಕ್ಷ ಜನ ಸೈನಿಕರಿದ್ದಾರೆ, ಒಳ್ಳೆ ಶಸ್ತ್ರ ಎಲ್ಲ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವರು ಬೇಕು, ಅಥವಾ ಮತ್ತೆ ನಾನ್ ಮಾತ್ರ ಏನು ಶಸ್ತ್ರ ಹಿಡಿಯೋದಿಲ್ಲ, ನಾನ್ ಬೇಕು ನಿಮಗೆ ಯುದ್ಧಕ್ಕೆ ಅಂತಂದಾಗ ಫಸ್ಟು ಅವನು ಬಂದಿದ್ದ. ಅದಕ್ಕೆ ಅವನಿಗೇನೆ ಚಾನ್ಸ್ ಕೊಡ್ತೀನಿ ಪಾಪ. ಅಂದ್ರೆ ಮೊದಲಿಗೆ ನೀ ಬಂದಿ ಸರಿ, ಅದಿಬ್ರಿಗೂ ಸಮ ಮಾಡ್ಬೇಕಲ್ಲ ನಾನು, ಹಾಗಾಗಿ ಮೊದಲಿಗೆ ನೀ ಬಂದಿ, ಆದ್ರೆ ನೋಡಿದ್ ನಾನು ಅವನ್ನ ಮೊದಲು, ಹಾಗಾಗಿ ಫಸ್ಟ್ ಅವನಿಗೆ ಕೇಳ್ಬಿಡ್ತೀನಿ ನಾನು, ನಿನ್ಗೆ ಯಾವ್ದು ಬೇಕೋ ಚಾಯ್ಸ್ ನೀನೇ ಇದ್ ಮಾಡ್ಕೊಂಡ. ಅವನಂದ ನಾನು ಕೃಷ್ಣನೇ ಬೇಕು ಅಂತಂದ. ಹಬ್ಬ ಅನ್ಕೊಂಡ ಇವನು. ಎಲ್ಲಿ 10 ಲಕ್ಷ ಜನ ಎಲ್ಲರೂ ಕೂಡ ಆಯುಧವನ್ನು ಹಿಡ್ಕೊಂಡಿರ್ತಾರೆ, ಏನ್ ಬಲಿಷ್ಠ ಆಗ್ಬಿಡುತ್ತೆ ನಮ್ಮ ಸೈನ್ಯ, ಅದನ್ನೆಲ್ಲ ಕೇಳ್ಬಿಡ್ತಾನೋ ಅಂತ ಗಾಬರಿ ಆಗಿದ್ದೆ. ನನಗೆ ಒಳ್ಳೇದೇ ಆಯ್ತು ಅನ್ಕೊಂಡ ಮೂರ್ಖ. ಕೃಷ್ಣ ಇದ್ದಾಗ, ಹಾಗಾಗಿ ಅದನ್ನ ಹೇಳ್ತಾರೆ ಇಲ್ಲಿ, ಆ ಕೃಷ್ಣ ನಿನ್ನನ್ನ ದೋಣಿಯನ್ನಾಗಿ ಮಾಡಿಕೊಂಡು ಯಾವ ರೀತಿಯಾಗಿ ಕರು ಒಂದು ಹೆಜ್ಜೆ ಇಡ್ತು ಅಂತಂದ್ರೆ ಅಲ್ಲಿ ಸ್ವಲ್ಪ ನೀರು ನಿಂತ್ಕೊಳುತ್ತೆ ಮಳೆಗಾಲದಲ್ಲಿ, ಅದನ್ನ ದಾಟಬೇಕು ಅಂದ್ರೆ ಏನ್ ಕಷ್ಟ ಆಗ್ಬೇಕು, ಅಷ್ಟು ಸುಲಭವಾಗಿ ನನ್ನ ಹಿರಿಯರಾಗಿರ್ತಕ್ಕಂಥ ಪಾಂಡವರು ಸುಲಭವಾಗಿ ಆ ಮಹಾಭಾರತ ಯುದ್ಧದಲ್ಲಿ ಗೆದ್ದರು. ಹಾಗಾಗಿ ಅರ್ಜುನ ಅವನನ್ನು ಕೃಷ್ಣನ ಆರಿಸ್ಕೊಂಡ. ಹಾಗಾಗಿ ವತ್ಸಪದಂ, ಹಾಗಾಗಿ ಅಂಥ ವಂಶದಲ್ಲಿ ಬಂದಿರತಕ್ಕಂಥವನು ನಾನು, ಹಾಗಾಗಿ ಅವನ ಕಥೆಯನ್ನ ನೀವು ಕೇಳಬೇಕು ಅಂತಂತಾರೆ. ಆಯ್ತಪ್ಪ, ನಿಮ್ಮ ಹಿರಿಯರಿಗೆಲ್ಲ ಅವನು ಉಪಕಾರ ಮಾಡ್ದ ಸರಿ, ಆದ್ರೆ ನಿನಗೇನ್ ಮಾಡ್ದ, ನೀ ಯಾಕೆ ಕೇಳಬೇಕು ಅಂತಂದ್ರೆ ಅದನ್ನು ತನಗೇನು ಉಪಕಾರ ಮಾಡಿದ ಅದನ್ನು ಕೂಡ ಅಲ್ಲಿ ನೆನೆಸ್ತಾ ಇದ್ದಾನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರೋ ಮಾತುಶ್ಚಮೇಯ ಶರಣಂಗತಾಯಾಹ. ಆ ಅಶ್ವತ್ಥಾಮಾಚಾರ್ಯರು ಇಡೀ ಒಂದು ಸಂಕಲ್ಪ ಪೂರ್ವಕವಾಗಿ ಆ ಪಾಂಡವರ ವಂಶವನ್ನೇ ಪೂರ್ಣ ನಾಶ ಮಾಡಬೇಕು ಅಂತನ್ನುವ ಒಂದು ಉದ್ದೇಶದಿಂದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಸಂತಾನ ಆ ಕುರು ಪಾಂಡವರಿಗೆ ಮುಂದೆ ಆ ಸಂತತಿಯನ್ನ ಬೆಳೆಸುವಂತಹ ಬೀಜ ರೂಪವಾಗಿರ್ತಕ್ಕಂತಹ ನನ್ನನ್ನ ಆ ಪರಮಾತ್ಮ 2 ಬಾರಿ ಮೊದಲಿಗೆ ಆ ಕುಕ್ಷಿ ಆ ಗರ್ಭದೊಳಗೆ ಪ್ರವೇಶ ಮಾಡಿ ಆ ಚಕ್ರವನ್ನ ಹಿಡಿದು ಆ ಬ್ರಹ್ಮಾಸ್ತ್ರ ಏನು ಬರ್ತಾ ಇತ್ತೋ ಅದನ್ನ ತಡೆದು ಆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಿದ. ಮತ್ತೆ ಹುಟ್ಟಿ ಬಂದ ಮೇಲೂ ಮತ್ತೆ ನನ್ನನ್ನ ಬದುಕಿಸಿದ್ದಾನೆ. ಇಂತಹ ಪರಮಾತ್ಮನ ಒಂದು ಚರಿತ್ರೆಯನ್ನ ಹೇಳಬೇಕು ಅಂತ ಈ ರೀತಿಯಾಗಿ ಅಲ್ಲಿ ಕೇಳ್ತಾ ಇದ್ದಾನೆ. ವೀರ್ಯಾಣಿ, ಆಯ್ತು, ನಿನಗೂ ಉಪಕಾರ ಮಾಡಿದ್ದಾನೆ ಸರಿ, ನಿನ್ನ ಹಿರಿಯರಿಗೂ ಉಪಕಾರ ಮಾಡಿದ್ದಾನೆ ನಿಜ, ಆದ್ರೆ ಬೇರೆಯವರೆಲ್ಲ ಯಾಕೆ ಕೇಳಬೇಕು? ಇಲ್ಲಿ ಶುಕಾಚಾರ್ಯ ಇದ್ದಾರೆ, ಈಗ ಅಲ್ಲಿ 100 ಜನ ಅನೇಕ ಋಷಿಗಳು ಎಲ್ಲರೂ ಕೂಡ ಬಂದಿದ್ದಾರೆ, ಅವರೆಲ್ಲರೂ ಯಾಕೆ ಕೇಳಬೇಕು? ಅಥವಾ ಇನ್ನು ಉಳಿದವ್ರಿಗೆ ನಾವಾದ್ರೂ ಭಾಗವತನ ಯಾಕೆ ಶ್ರವಣ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾನೆ, ವೀರ್ಯಾಣಿ ತಸ್ಯಾಕಿಲ ದೇಹ ಭಾಜಾ ಮಂತರ್ವಹಿ ಪುರುಷ ಕಾಲ ರೂಪೈ
ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಕೇವಲ ನನಗೆ ಅಥವಾ ನಮ್ಮ ಹಿರಿಯರಿಗೆ ಅಷ್ಟೇ ಉಪಕಾರ ಮಾಡಿದ್ದಲ್ಲ, ತಸ್ಯಾಖಿಲ ದೇಹಭಾಜಾಂ ಅಂತರಬಹಿಹಿ. ಎಲ್ಲ ಯಾರ್ಯಾರಿದ್ದಾರೆ ಅವರಲ್ಲಿ ಬಿಂಬರೂಪಿಯಾಗಿ ಇದ್ದು ಪರಮಾತ್ಮ ಹೊರಗೆ ಇದ್ದು ಕಾಲರೂಪದಿಂದ ಮತ್ತೆ ಪುರುಷ ರೂಪದಿಂದ ಪುರುಷೇತೆ ಎಲ್ಲರ ದೇಹದಲ್ಲಿ ಇರ್ತಾನೆ. ಹಾಗಾಗಿ ಆ ಪುರುಷ ಅಂತ ಕರೀತಾರೆ. ಅಂತಹ ಪುರುಷ ಕಾಲರೂಪೈ, ಕಾಲಾಂತರ್ಗತ, ಕಾಲನಿಯಾಮಕ, ಕಾಲಾತೀತ. ಹಾಗಾಗಿ ಆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಏನಾಗಬೇಕು ಆ ಪರಮಾತ್ಮ ಕಾಲದೊಳಗಿದ್ದು ಎಲ್ಲವನ್ನು ಕೂಡ ಇಡೀ ಜಗತ್ತಿನಲ್ಲಿ ನಡೆಸಿ ಸಜ್ಜನನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪ್ರಯಚ್ಛತೋ ಮೃತ್ಯು ಮನಾಮಯಂಚ. ಎಲ್ಲರಿಗೂ ಕೂಡ ಮೃತ್ಯು ಅಂತ ಅನ್ನೋದಕ್ಕೆ ಮರಣ ಅಂತಂದ್ರೆ ಏನು? ದುಃಖ. ಮೂರ್ನಾಲ್ಕು ಅರ್ಥವನ್ನು ಬರೀತಾರೆ ಸತ್ಯಧರ್ಮ ತೀರ್ಥರು. ಮೃತ್ಯು ಅಂತಂದ್ರೆ ಮರಣ ಜೊತೆಗೆ ನರಕ, ಜೊತೆಗೆ ಅಂಧಂತಮಸ್ಸಿಗೆ ಹೋಗೋವರೆಗೂ ಕೂಡ ದುರ್ಜನರಿಗೆ ಅದನ್ನ ಅವನು ಕೊಡ್ತಾನೆ ಪರಮಾತ್ಮ, ಪ್ರತಿಯೊಬ್ಬರಿಗೂ ಕೂಡ. ಇನ್ನು ಸಜ್ಜನರಿಗೆ ಅನಾಮಯ ಅಂತಂದ್ರೆ ರೋಗರಹಿತರಾಗಿರ್ತಕ್ಕಂಥದ್ದು. ಹಾಗಾಗಿ ರೋಗರಹಿತ ಅಂತಂದ್ರೆ ಸುಖ ಅಂತರ್ಥ, ಆಮೇಲಿಂದ ಸ್ವರ್ಗ ಅಂತರ್ಥ, ಆಮೇಲಿಂದ ಮೋಕ್ಷ ಅಂತರ್ಥ. ಹೀಗೆ ಮೋಕ್ಷದವರೆಗೂ ಕೂಡ ಎಲ್ಲ ವ್ಯಾಪಾರಗಳನ್ನ ಆ ಅಂತರ್ಯಾಮಿಯಾಗಿ ಇದ್ದು ಹೊರಗೆ ಇದ್ದು ಮಾಡುವಂತವನೇ ಪರಮಾತ್ಮ. ಹಾಗಾಗಿ ಅವನ ಉಪಕಾರ ಇಲ್ಲದೆ ಇರುವಂತವ್ರು ಯಾರಿದ್ದಾರೆ? ಹಾಗಾಗಿ ಅಂತಹ ಪರಮಾತ್ಮ ತಸ್ಯಾಖಿಲ ದೇಹಭಾಜ ಮಂತರ್ಬಹಿ ಪುರುಷ ಕಾಲರೂಪೈ ಪ್ರಯಚ್ಛತೋ ಮೃತ್ಯು ಮನಾಮಯಂಚ ಮಾಯಾ ಮನುಷ್ಯಸ್ಯ. ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ಕೃಷ್ಣ ಪರಮಾತ್ಮ. ಈಗ ಅಂತಹ ಅವನ ಚರಿತ್ರೆಯನ್ನ ನಮಗೆ ಹೇಳಬೇಕು. ರೋಹಿಣಿಯ ಮಗ ಮತ್ತೆ ಬಲರಾಮನಾಗಿ ಹುಟ್ಟಿದ ರೋಹಿಣ್ಯ ತನಯ ಪ್ರೋಕ್ತ ರಾಮ ಸಂಕರ್ಷಣ ಅಂತಲೂ ಅವನು ಕರೀತಾರೆ. ಆದರೆ ನೀವು ಹಿಂದೆ ನವಸ್ಕಂದದಲ್ಲಿ ಹೇಳಿದ್ರಿ ದೇವಕಿಯ ಒಂದು ಗರ್ಭದ ಸಂಬಂಧ ಆಗಿದೆ ಅಂತ ಹೇಳಿ ನೀವು ಹೇಳಿದ್ರಿ. ಅದ್ ಹೆಂಗಾಯ್ತದು? ಒಬ್ಬನೇ ಅವನು ಬಲರಾಮ ಒಂದೇ ದೇಹ, ಬೇರೆ ದೇಹ, ಎರಡು ದೇಹ ಇತ್ತು ಅಂತಂದ್ರೆ ಇಲ್ಲೂ ಹುಟ್ಟಬಹುದು, ಅಲ್ಲೂ ಎರಡು ಗರ್ಭದ ಸಂಬಂಧ ಆಗುತ್ತೆ. ಆದ್ರೆ ಬಲರಾಮ ಅವನು ದೇವಕಿಯ ಗರ್ಭದ ಸಂಬಂಧವೂ ಆಯ್ತು, ಆದ್ರೆ ಹುಟ್ಟಿದ್ದು ರೋಹಿಣಿಯಲ್ಲಿ. ಇದು ಹೆಂಗಿದು? ಇದನ್ನ ನನಗೆ ನೀವು ತಿಳಿಸಬೇಕು. ದೇವಕ್ಯಾಹ ಗರ್ಭ ಸಂಬಂಧ ಕುತೋ ದೇಹಾಂತರಂ ವಿನ. ದೇಹ ಎರಡಿಲ್ಲ, ಒಂದೇ ದೇಹ, ಅದರ ಇಬ್ಬರ ಗರ್ಭದ ಸಂಬಂಧ ಹೇಗಾಯ್ತು? ಅದನ್ನ ನೀವು ನನಗೆ ತಿಳಿಸಬೇಕು. ಕಸ್ಮಾನ್ ಮುಕುಂದೋ ಭಗವಾನ್ ಪಿತುರ್ಗೇಹಾತ್ ಪ್ರಜಂಗತಃ. ತನ್ನ ತಂದೆಯ ಮನೆಯಿಂದ ಆ ನಂದಗೋಕುಲಕ್ಕೆ ಯಾಕೆ ಹೋದ ಅವನು? ಎಷ್ಟು ದಿವಸ ತನ್ನ ಬಂಧು ಬಳಗದರ ಜೊತೆಗೆ ಎಷ್ಟು ದಿವಸ ಇದ್ದ? ಅಲ್ಲಿ ಏನೇನ್ ಕರ್ಮಗಳನ್ನ ಮಾಡಿದ? ಅದನ್ನೆಲ್ಲವನ್ನು ಕೂಡ ನಮಗೆ ಹೇಳಬೇಕು. ವ್ರಜೇ ವಸನ್ ಕಿಮಕರೋತ್. ಅಲ್ಲಿದ್ದು ಏನ್ ಮಾಡಿದ? ಮಧುಪರ್ಯಾಂಚ ಕೇಶವ. ಮಥುರಾ ಪಟ್ಟಣಕ್ಕೆ ಅಲ್ಲಿಂದ ಹೋದ ಅಂತಂತಾರೆ. ಅಲ್ಲಿ ಏನ್ ಮಾಡಿದ ಅವನು? ಭ್ರಾತರಂಚ ಅವಧೀತ್ ಕಂಸಂ ಮಾತುರದ್ಧ ತದರ್ಹಣಂ. ಮತ್ತೆ ಆ ಕೃಷ್ಣ ನಾವು ಕೇಳ್ತೇವೆ ಅವರ ಸೋದರ ಮಾವನನ್ನೇ ಕಂಸನನ್ನೇ ಕೊಂದನಂತಲ್ಲ ಅವನು. ಇದ್ಯಾರು ಮಾಡುವಂಥದ್ದಲ್ಲ ಕಾರ್ಯ ಇದು. ಯಾರಾದ್ರೂ ಬಂಧು ಬಳಗದವ್ರನ್ನ ಯಾರು ಸಂಹಾರ ಮಾಡ್ತಾರ? ಆದ್ರೂ ಕೂಡ ಯಾರು ಮಾಡದೇ ಇರುವಂತಹ ಆ ತನ್ನ ತಾಯಿಯ ಅಣ್ಣ ಆ ಕಂಸನನ್ನ ಕೊಂದ ಅಂತಲೂ ನಾನು ಕಥೆಯನ್ನು ಕೇಳಿದ್ದೇನೆ. ಅದ್ಯಾಕೆ ಹಂಗೆ ಮಾಡ್ದ? ಹಾಗಾದ್ರೆ ಕೊಂದಿರಬೇಕು ಅಂತಂದ್ರೆ ಅವನೇನೋ ದುಷ್ಟ ಇರಬೇಕು, ಹಾಗಾಗಿ ಅವನು ಮಾಡಿರ್ತಾನೆ. ಈಗಿನ ಕಾಲ ಅಂತೂ ಅಲ್ವಲ್ಲ. ಈಗ ಬೆಳಗ್ಗೆ ಎದ್ದು ಪೇಪರ್ ನೋಡಿದ್ರೆ ಸಾಕು ಅವನ್ ಕೊಂದ, ಯಾರ ಅಣ್ಣ ತಮ್ಮಂದ್ರ ಕೊಲ್ತಾ ಇರ್ತಾರೆ, ತಾಯಿ ಗಂಡ ಹೆಂಡತಿನ ಕೊಲ್ತಾ ಇರ್ತಾಳೆ. ಈ ರೀತಿಯಾದಂಥದ್ದಲ್ಲ ಆಗ. ಹಾಗಾಗಿ ಇಂತಹ ಸರ್ವೋತ್ತಮನಾದ ಕೃಷ್ಣ ಆ ತನ್ನ ತಾಯಿಯ ಅಣ್ಣನನ್ನ ಯಾಕೆ ಕೊಂದ ಅಂತ ಆ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಬೇಕು. ದೇಹಂ ಮಾನುಷಮಾಶ್ರಿತ್ಯ ಕತಿ ವರ್ಷಾಣಿ ವೃಷ್ಟಿವಿಹಿ. ಎಷ್ಟು ವರ್ಷಗಳವರೆಗೆ ಈ ಯಾದವರ ಜೊತೆಗೆ ಒಡೆಗೂಡಿಕೊಂಡು ಆ ಪರಮಾತ್ಮ ಇದ್ದ ಆ ಮಥುರಾ ಪಟ್ಟಣದಲ್ಲಿ? ಎಷ್ಟು ದಿವಸ? ಮತ್ತೆ ಅವನಿಗೆ ಎಷ್ಟು ಜನ ಪತ್ನಿಯರಾದ್ರು? ಇದನ್ನೆಲ್ಲವನ್ನು ಕೂಡ ನನಗೆ ತಿಳಿಸಬೇಕು ಅಂತಂತಾನೆ. ಏತದ್ ಅನ್ಯಚ್ಚ ಸರ್ವಮ್ಮೆ ಮುನೆ ಕೃಷ್ಣ ವಿಚೇಷ್ಟಿತಂ. ನಾನು ಈಗ ಕೆಲವೆಲ್ಲ ಪ್ರಶ್ನೆಗಳನ್ನು ಕೇಳಿದೆ. ನಾನು ಆ ಪ್ರಶ್ನೆಯನ್ನ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ದೀನಿ, ಆ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ ಕೊಡಬೇಡ್ರಿ ಅಂತಂತಾರೆ. ಯಾಕೆಂದ್ರೆ ಎಲ್ಲಾ ಪ್ರಶ್ನೆಯನ್ನು ಕೇಳಕ್ಕೂ ನನಗೂ ಗೊತ್ತಿಲ್ಲ. ಹಾಗಾಗಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೀನಿ, ಆದ್ರೆ ನೀವು ಸರ್ವಜ್ಞರು. ಹಾಗಾಗಿ ನಾನು ಯಾವ ಪ್ರಶ್ನೆಯನ್ನ ಕೇಳಿಲ್ಲ ಅದಕ್ಕೂ ಕೂಡ ನೀವು ನನಗೆ ಉತ್ತರವನ್ನ ಕೊಡ್ರಿ ಅಂತಂತಾರೆ. ಏತದ್ ಅನ್ಯಚ್ಚ ಸರ್ವಮ್ಮೆ ಮುನೆ ಕೃಷ್ಣ ವಿಚೇಷ್ಟಿತಂ ವಕ್ತುಮರ್ಹಸಿ. ಸರ್ವಜ್ಞ ಶ್ರದ್ಧಾನ. ನನಗೆ ಶ್ರದ್ಧೆ ಇದೆ, ಬೇಕಾದಷ್ಟು ಕೇಳಬೇಕು ಅಂತ ಅನ್ನೋ ಶ್ರದ್ಧೆ ಇದೆ. ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೇನೆ, ಇದನ್ನ ಬಿಟ್ಟು ಇಷ್ಟೇ ಪ್ರಶ್ನೆ ಕೇಳಿದೆ ಅಷ್ಟಕ್ಕೆ ಉತ್ತರ ಕೊಟ್ಟು ಸುಮ್ಮನಾಗ್ಬೇಡ್ರಿ, ಇನ್ನೂ ಏನೇನಿದೆಯೋ ವಿಸ್ತಾರವಾಗಿ ಎಲ್ಲವನ್ನು ಕೂಡ ನನಗೆ ತಿಳಿಸ್ರಿ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ನೈಷಾತಿ ದುಸ್ಸಹ. ನಾನು ವಿಸ್ತಾರವಾಗಿ ಹೇಳ್ತಾ ಹೋದೆ ಅಂತಂದ್ರೆ ಈಗಲೇ ಎಷ್ಟು ದಿವಸ ಆಯ್ತು ನೋಡು.
ಉಪವಾಸದಿಂದ ಕೂತಿದ್ಯಾ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳಬೇಕು, ಪ್ರಾಯೋಪವೇಶಕ್ಕೆ ಕುಳಿತಿದ್ದಾನೆ, ಹಾಗಾಗಿ ಹಸಿವೆ, ನೀರಡಿಕೆ, ನಿದ್ದೆ ಎಷ್ಟೆಲ್ಲ ಶ್ರಮ ಆಗಿರುತ್ತೆ, ಇನ್ನೂ ವಿಸ್ತಾರವಾಗಿ ಹೇಳು ಅಂತ ಇದೆಯಲ್ಲಪ್ಪ ಅಂತಂದ್ರೆ ಆ ರೀತಿ ನೀವೇನು ಯೋಚನೆ ಮಾಡಿ ಬುಭುಕ್ಷಿತ ನ ಪ್ರತಿಭಾತಿ ಕಿಂಚಿತ ಅಂತ ಹೇಳಿ. ಹಸಿವೆ ಇತ್ತು ಅಂತಂದ್ರೆ ಯಾವುದು ತಲೆಯಲ್ಲಿ ಹೊಳೆಯಲ್ಲ, ಯಾರು ಹೇಳಿದ್ರೆ ಅದು ತಲೆಗೂ ಹೋಗೋದಿಲ್ಲ. ಅಷ್ಟು ಅತಿ ಹಸಿವೆ ಆಗಿತ್ತು ಅಂತಂದ್ರೆ ಅಪ್ಪ ಸಾಕು ಅಂತಂತೇವೆ. ಅಂಥದ್ದು ಇಷ್ಟು ದಿವಸದಿಂದ ಉಪವಾಸ ಇದ್ದು ಈಗ ಮತ್ತೆ ಇನ್ನೂ ವಿಸ್ತಾರವಾಗಿ ಕೇಳುವಂತೀಯಲ್ಲ ಅಂತಂದ್ರೆ ಅದಕ್ಕೆ ಹೇಳಿದ್ರು ಪಿಬಂತಂ ತ್ವನ್ಮುಖಾಂಬೋಜ ಶ್ರುತಂ ಹರಿಕಥಾಮೃತಂ. ಆ ಪರಮಾತ್ಮನ ಆ ಅಮೃತ ಅದು ನೀವು ಹೇಳ್ತಾ ಇದ್ದೀರಿ ಶುಕಾಚಾರ್ಯರೇ, ರುದ್ರದೇವರೇ ಅವತಾರ ಶುಕಾಚಾರ್ಯರು, ಮನೋಭಿಮಾನ ದೇವತೆಗಳು, ಎಲ್ಲರ ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂತಹ ಸಾಮರ್ಥ್ಯವುಳ್ಳವರು. ಹಾಗಾಗಿ ಆ ಪರಮಾತ್ಮನ ಅಮೃತ ರೂಪವಾಗಿರ್ತಕ್ಕಂತಹ ಕಥೆಯನ್ನು ಕೇಳೋದ್ರಿಂದ ಯಾವ ನಿದ್ದೆ ಆಗಲಿ, ನೀರಡಿಕೆ ಆಗಲಿ, ಹಸಿವೆ ಆಗಲಿ ಯಾವುದು ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತಂತಾನೆ. ಆದ್ದರಿಂದ ನನಗೆ ಯಾವುದು ಕೂಡ ಇದೇನು ಅತ್ಯಂತ ಸಹನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತೇನಿಲ್ಲ, ಹಸಿವೆ ನೀರಡಿಕೆ ಯಾವುದು ಕೂಡ ನನಗೆ ಗೊತ್ತೇ ಆಗ್ತಾ ಇಲ್ಲ. ಆದ್ದರಿಂದ ನೀವು ವಿಸ್ತಾರವಾಗಿ ಆ ಕಥೆಯನ್ನ ಹೇಳ್ರಿ ಅಂತ ಈ ರೀತಿಯಾಗಿ ಮತ್ತೆ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾ ಇದ್ದಾರೆ. ಏವಂ ನಿಶಮ್ಯ ಭೃಗುನಂದನ ಶೌನಕರಿಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರೀಕ್ಷನ್ ಮಹಾರಾಜ ಆ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡಿದಾಗ ಆಗ ಆ ಶುಕಾಚಾರ್ಯರು ಅವನಿಗೆ ಉತ್ತಮವಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ಯಪ್ಪ ನೀನು. ಪ್ರತ್ಯರ್ಷ ಕೃಷ್ಣಚರಿತಂ ಕಲಿಕಲ್ಮ ಶಗ್ನಂ. ಈ ಕಲಿಕಾಲದಲ್ಲಿ ಎಲ್ಲ ಪಾಪಗಳನ್ನ ಧ್ವಂಸ ಮಾಡುವಂತಹ ಈ ಒಂದು ಆ ಭಗವಂತನ ಅದ್ಭುತವಾಗಿರ್ತಕ್ಕಂತಹ ಚರಿತ್ರೆ, ಅದನ್ನ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಆ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಶ್ರೀ ಶುಕ ಉವಾಚ ಸಮ್ಯಕ್ ವ್ಯವಸಿತ ಬುದ್ಧಿಸ್ತವ ರಾಜರ್ಷಿ ಸತ್ತಮ ವಾಸುದೇವ ಕಥಾ ಯಾಂತೆ ಯಜ್ಜಾತ ನೈಷ್ಠಿಕೀ ರತಿ. ಅವನನ್ನ ಹೊಗಳ್ತಾರೆ. ನೀನು ಸರಿಯಾದ ಮಾರ್ಗದಲ್ಲಿ ಇದ್ದಿ. ನೋಡ್ರಿ, ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವ ಅಂತ ಹೇಳಿ ನಾವೇ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನ ಕಿನ್ನುಮೇ ಪಶುಭಿಸ್ತಲ್ಯಂ. ಪ್ರತಿ ನಿಮಿಷ ಮನುಷ್ಯ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಂತೆ. ನಾನು ಇಲ್ಲಿವರೆಗೂ ಹೇಗಿದ್ದೀನಿ ನಾನು ಅಂದ್ರೆ ಮನುಷ್ಯನಾಗಿ ಹುಟ್ಟಿ, ಮಾಧ್ವನಾಗಿ ಹುಟ್ಟಿ, ವೈಷ್ಣವನಾಗಿ ಹುಟ್ಟಿ ಅದಕ್ಕೆ ತಕ್ಕಂತೆ ನಡೀತಾ ಇದ್ದೀನಾ ಇಲ್ವಾ ನಾನು? ಅಥವಾ ಪಶುಗಳಂತೆ ಕಂಡಿದ್ದು ತಿಂದೆ, ಕಂಡಲ್ಲಿ ವಿಹಾರ ಮಾಡಿದೆ, ಆ ರೀತಿಯಾಗಿ ಏನಾದ್ರೂ ಮಾಡ್ತಾ ಇದ್ದೀನೋ ಏನು ಅಂತ ಹೇಳಿ ಪ್ರತಿನಿತ್ಯದಲ್ಲಿ ವಿಚಾರ ಮಾಡ್ಬೇಕಂತೆ ಬೆಳಗ್ಗೆ ಎದ್ದು. ಹಾಗೆ ನೀನು ಸರಿಯಾದ ಮಾರ್ಗದಲ್ಲಿದ್ದಿ, ನಿನ್ನ ಬುದ್ಧಿ ಸರಿಯಾಗಿದೆ, ಕೃಷ್ಣನ ಕಥೆಯನ್ನ ಕೇಳುವ ಅಂತ ಹೇಳಿ ಕೇಳ್ತಾ ಇದೆಯಲ್ಲ. ಹಾಗಾಗಿ ಪ್ರತಿನಿತ್ಯದಲ್ಲಿ ನಾವು ಸತ್ಕರ್ಮಗಳನ್ನ ಆಚರಿಸ್ತಾ ಇದ್ದೇವಾ ಅಂತ ಅನ್ನೋದನ್ನ ಸರಿಯಾದ ಮಾರ್ಗದಲ್ಲಿ ಇದ್ದೇವಾ, ನಿತ್ಯದಲ್ಲೂ ಕೂಡ ಒಂದು ಅರ್ಧ ಗಂಟೆ 1 ಗಂಟೆ ಏನಾದ್ರೂ ಕಥಾಶ್ರವಣ ಮಾಡ್ತೀವಾ ಅಂತ ಹೇಳಿ ವಿಚಾರವನ್ನು ಮಾಡಿದ್ರೆ ಆ ರೀತಿಯಾಗಿ ಮಾಡ್ತಾ ಇದ್ವಿ ಅಂತಂದ್ರೆ ಸರಿಯಾದ ಮಾರ್ಗದಲ್ಲಿದ್ದೇವೆ. ಪರಮಾತ್ಮ ಸರಿಯಾಗಿ ನಮ್ಮನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ. ಈಗ ಯಾರು ಮನೆಯೊಳಗೆ ಪ್ರತಿನಿತ್ಯದಲ್ಲಿ ಭಾಗವತ ಹೇಳಿಸ್ತಾರೆ, ಈಗ ಸರಿಯಾಗಿ ನಿಮಗೆ ಪ್ರೇರಣೆಯನ್ನು ಮಾಡಿ ಪರಮಾತ್ಮ ಸರಿಯಾದ ಮಾರ್ಗದಲ್ಲಿ ಇಟ್ಟಿದ್ದಾನೆ ಅಂತನ್ನೋದು ಇದರಿಂದಲೇ. ಅಂದ್ರೆ ಇಷ್ಟೆಲ್ಲ ವಿದ್ವಾಂಸನ ಕರೆಸಿ ಪ್ರವಚನ ಹೇಳಿಸ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ಪರಮಾತ್ಮ ನಮಗೆ ಸರಿಯಾದ ಮಾರ್ಗದಲ್ಲಿ ಇಟ್ಟಿದ್ದಾನೆ ಅಂತನ್ನೋದನ್ನ ನಾವು ವಿಚಾರವನ್ನ ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ವಾಸುದೇವನ ಕಥೆಯನ್ನ ಕೇಳೋದ್ರಲ್ಲಿ ನಿಷ್ಠೆ ಬರುವಂಥದ್ದೇ ಅಪರೂಪ. ಹಾಗಾಗಿ ಈ ನಿಷ್ಠೆ ನಿನಗೆ ಬಂದಿದೆ ಅಂತಂದ್ರೆ ನೀನು ಸರಿಯಾದ ಮಾರ್ಗದಲ್ಲಿ ಇದ್ದೀಯಾ ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ವಾಸುದೇವ ಕಥಾ ಪ್ರಶ್ನ ಪುರುಷ ಅಂತ್ರೀನ್ ಪುನಾತಿ. ಯಾರು ಗಂಗಾ ನದಿ ಹತ್ರ ಹೋಗ್ಬೇಕಾಗಿದೆ, ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ, ಆ ಕಡೆಯಿಂದ ಒಬ್ಬ ಬಂದು ಕೇಳ್ತಾನೆ ಗಂಗಾ ನದಿ ಎಲ್ಲಿದೆ ಅಂತ ಕೇಳ್ತಾನೆ. ನೋಡಪ್ಪ ಗಂಗಾ ನದಿ ಅಲ್ಲಿದೆ ಅಂತ ತೋರಿಸ್ತಾನೆ ಇವನು. ಆ ಇಬ್ಬರ ಸಂಭಾಷಣೆಯನ್ನ ಮತ್ತೊಬ್ಬ ಕೇಳ್ತಾ ಇರ್ತಾನೆ. ಓಹೋ, ಇವ್ರು ಅವ್ರಿಗೆ ಹೇಳಿದ್ರು ಅಂತ ಹೇಳಿ ಅಲ್ಲಿದೆ ಅಂತ. ಆ ರೀತಿಯಾಗಿ ಕೇಳಿದ್ರೆ, ಕೇವಲ ಗಂಗಾದೇವಿಯ ಸ್ಮರಣೆಯನ್ನ ಮಾಡಿದರೆ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಂ ಶತೇರಪಿ, ಅಷ್ಟು ಕೇಳಿದ್ರೆ ಸಾಕು, 3 ಜನರು ಕೂಡ ಅಲ್ಲೇ ಶುದ್ಧರಾಗಿ ಹೋಗ್ತಾರಂತೆ. ಗಂಗಾ ನದಿಗೆ ಹೋಗಿ ಸ್ನಾನ ಮಾಡೋದು ಆಮೇಲೆ. ಪರಮಾತ್ಮನ ಪಾದದಿಂದ ಬಂದಿರತಕ್ಕಂತಹ ಗಂಗಾ ನದಿ, ಹೇಳಿದವರು ಕೇಳಿದವರು ಇವರಿಬ್ಬರ ಸಂಭಾಷಣೆ ಕೇಳಿದ ಮತ್ತೊಬ್ಬರು, ಆ 3 ಜನರನ್ನು ಕೂಡ ಯಾವ ರೀತಿಯಾಗಿ ಆ ಪವಿತ್ರರನ್ನಾಗಿ ಮಾಡುತ್ತೋ ಹಾಗೆ ಈ ಭಾಗವತವನ್ನು ಯಾರು ಹೇಳ್ತಾರೆಯೋ ಮತ್ತು ಯಾರು ಪ್ರಶ್ನೆಯನ್ನ ಮಾಡಿ ಕೇಳ್ತಾರೆಯೋ ಮತ್ತು ಇನ್ನು ಉಳಿದಿರತಕ್ಕಂಥವ್ರು ಯಾರಿದ್ದಾರೆಯೋ ಇವರಿಬ್ಬರ ಸಂವಾದವನ್ನು ಕೇಳುವ ಎಲ್ಲರನ್ನೂ ಕೂಡ ಪೂರ್ಣವಾಗಿ ಪವಿತ್ರರನ್ನಾಗಿ ಮಾಡುವಂತಹದ್ದು ಈ ಭಾಗವತ ಕಥಾಶ್ರವಣ. ಹಾಗಾಗಿ ಭೂಮಿ ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈ.
ಸಾವಿರಾರು ಜನ ದೈತ್ಯರೆಲ್ಲರೂ ಕೂಡ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ದುರ್ಯೋಧನ, ದುಶ್ಯಾಸನ ಇತ್ಯಾದಿ ಅನೇಕ ದೈತ್ಯರು, ಅವರೆಲ್ಲರೂ ಕೂಡ ದೈತ್ಯರ ವೇಷದಲ್ಲಿಲ್ಲ, ಅವರು ರಾಜರ ವೇಷದಲ್ಲಿದ್ದಾರೆ. ಹಾಗಾಗಿ ನೋಡಿದ್ರೆ ಅವರು ದೈತ್ಯರು ಅಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಆಕ್ರಾಂತ ಭೂಮಿ ಭಾರೇಣ, ಆ ಇಡೀ ಆ ಭೂಮಿ ಎಲ್ಲ ಬೆಟ್ಟ ಇದ್ರೆ ಭೂಮಿಗೇನು ಭಾರ ಆಗೋದಿಲ್ಲ. ದೈತ್ಯರು ಯಾರು ವಿಷ್ಣು ದ್ವೇಷಗಳು ತನ್ನ ಮೇಲೆ ಓಡಾಡ್ತಾ ಇದ್ರು ಅಂತಂದ್ರೆ ಅವಳಿಗೆ ಹಿಂಸೆ ಆಗ್ತಾ ಇರುತ್ತೆ, ದೊಡ್ಡ ಭಾರ ಅದು, ಅದನ್ನ ಇಳಿಸ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾಳೆ ಅವಳು. ಹಾಗಾಗಿ ಗೌರ್ಭೂತ್ವ ಅಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥಾ, ಅವಳು ಮತ್ತೆ ಗೋವಿನ ರೂಪವನ್ನ ಧಾರಣ ಮಾಡ್ಕೊಂಡಿದ್ದಾಳೆ, ಅಳ್ತಾ ಇದ್ದಾಳೆ. ಅಳ್ತಾ ಬ್ರಹ್ಮದೇವರ ಹತ್ರ ಸತ್ಯಲೋಕಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ನನಗೆ ಈ ದೈತ್ಯರ ಬಾಧೆಯನ್ನ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನಗೆ ಆ ಭಾರ ಅಂತ ಅನ್ನೋದು ಬಹಳ ಆಗಿದೆ. ಹಾಗಾಗಿ ನನಗೆ ಏನಾದರೂ ಉದ್ಧಾರ ಮಾಡಿ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಆಗ ಮತ್ತೆ ಬ್ರಹ್ಮದೇವರು ಆಗ್ಲಿ ಅಂತ ಹೇಳಿ ಆಯ್ತು ನಾನೇ ಮಾಡ್ತೀನಿ ಅಂತ ಅನ್ಲಿಲ್ಲ. ಅಂದ್ರೆ ಸರ್ವೋತ್ತಮತ್ವ ಅಂತ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಗೊತ್ತಾಗ್ತಾ ಹೋಗುತ್ತೆ. ಆಯ್ತು ಅಂತ ಹೇಳಿ ಆ ಭೂದೇವಿಯ ಮಾತನ್ನ ಕೇಳಿ ಎಲ್ಲ ದೇವತೆಗಳನ್ನು ಕರೆದುಕೊಂಡು, ರುದ್ರದೇವರನ್ನು ಕರೆದುಕೊಂಡು ಹೋಗಿ ಆ ಕ್ಷೀರಸಾಗರ ಶಾಯಿ ಆಗಿರ್ತಕ್ಕಂತಹ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ ಪುರುಷ ಸೂಕ್ತವನ್ನ ಹೇಳಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ರು. ಈ ರೀತಿಯಾಗಿ ಭೂದೇವಿ ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ವೇದಾಸ್ತಿದಶಾನುವಾಚ. ಆಗ ಆಕಾಶವಾಣಿ ಮೂಲಕ ಪರಮಾತ್ಮ ಯಾರಿಗೂ ದರ್ಶನವನ್ನೇ ಕೊಡೋದಿಲ್ಲ. ಪರಮಾತ್ಮ ತಾನು ಇಚ್ಛೆ ಪಟ್ರೆ ಇಲ್ಲೇ ಈಗ ನೋಡ್ರಿ ಎಲ್ಲ ಕಡೆಯಲ್ಲೂ ಅಚಿಂತ್ಯದ್ಭುತ ಶಕ್ತಿ ಪರಮಾತ್ಮಂದು. ಅಣುರೇಣು ತೃಣಕಾಷ್ಟಗಳಲ್ಲಿ ಇದ್ರೂ ಕೂಡ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಆ ಪರಮಾತ್ಮನ ಇಲ್ಲಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವಷ್ಟೇ ಅಲ್ಲ, ನಾವಂತೂ ಬಿಡ್ರಿ ಪಾಪಿಷ್ಟರು. ಪರಮಾತ್ಮ ಇಚ್ಛೆ ಪಟ್ಟ ಯಾರಿಗೆ ದರ್ಶನ ಕೊಡಬೇಕು ಅಂತ ಇಚ್ಛೆ ಇತ್ತು ಅಂತಂದ್ರೆ ಕೊಡ್ತಾನೆ. ಬ್ರಹ್ಮದೇವರಿದ್ರೂ ಅವ್ರಿಗೂ ಕೂಡ ದರ್ಶನ ಕೊಡೋದಿಲ್ಲ. ತನಗೆ ಇಚ್ಛೆ ಇತ್ತು ಕೊಡ್ತಾನೆ, ಇಲ್ಲ ಅಂತಂದ್ರೆ ಎದುರಿಗೆ ಇದ್ರು ಬ್ರಹ್ಮದೇವರಿಗೂ ಕಾಣಿಸೋದಿಲ್ಲ ಪರಮಾತ್ಮ. ಹಾಗಾಗಿ ಆ ಶಬ್ದವೂ ಕೂಡ ಕೇವಲ ಆ ಪರಮಾತ್ಮ ಬ್ರಹ್ಮದೇವರಿಗೆ ಏನು ಹೇಳ್ದ ಅದು ಬ್ರಹ್ಮದೇವರಿಗೆ ಮಾತ್ರ. ಎಲ್ಲರೂ ಇದ್ದಾರಲ್ಲಿ, ರುದ್ರಾದಿ ದೇವತೆಗಳು ಎಲ್ಲರೂ ಇದ್ದಾರಲ್ಲಿ ಆ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ. ಆ ಪರಮಾತ್ಮ ಹೇಳ್ದ ಅದು ಬ್ರಹ್ಮದೇವರಿಗೆ ಮಾತ್ರ ಕೇಳಿಸೋ. ಏನು ಅಚಿಂತ್ಯ ಅದ್ಭುತ ಶಕ್ತಿ ನೋಡ್ರಿ, ಹೇಳೋದು ಹೇಳ್ದ, ಆದ್ರೆ ಬ್ರಹ್ಮದೇವ್ರಿಗೆ ಮಾತ್ರ ಕೇಳಿಸ್ಬೇಕದು ತನ್ನ ಇಚ್ಛೆ ಪ್ರಕಾರ. ಆ ರೀತಿಯಾಗಿ ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ, ಬ್ರಹ್ಮದೇವರು ಅದನ್ನ ಕೇಳಿಸ್ಕೊಂಡು, ಅಂದ್ರೆ ಆ ಬ್ರಹ್ಮದೇವರಿಗೆ ಮಾತ್ರ ನಾನು ಹೇಳಿದ್ ಕೇಳಿಸ್ಬೇಕು, ಇನ್ನು ಉಳಿದವರಿಗೆ ನನ್ನ ಶಬ್ದವೂ ಕೇಳಿಸುವಂತಹ ಬೇಕಾಗಿಲ್ಲ ಅಂತ. ಅಷ್ಟು ಆ ಪರಮಾತ್ಮನ ಸರ್ವೋತ್ತಮತ್ವ. ಹಾಗಾಗಿ ಅಂದ್ರೆ ಈ ದೊಡ್ಡವ್ರ ಹತ್ರ ಹೋಗಿರ್ತೀವಲ್ಲ ನಾವು, ಯಾರ ಹತ್ರ ದೊಡ್ಡ ಅಧಿಕಾರ ಇದ್ರೆ ಅವ್ನು ಡೈರೆಕ್ಟ್ ನಾವು ಕಾಂಟ್ಯಾಕ್ಟ್ ಮಾಡಕ್ ಹೋಗಲ್ಲ. ಅವ್ರ ಪಿ ಎ ಹಂಗಿರ್ತಾರ. ಇಂಥ ಈ ಅಧಿಕಾರದಲ್ಲಿ 3-4 ವರ್ಷ ಇರುವಂತವ್ರಿಗೆ ಇಷ್ಟ ಅಹಂಕಾರ ಇರುತ್ತೆ ಅಂತಂದ್ಮೇಲೆ ದೇವರು ಎಂತಹ ಸಾರ್ವಭೌಮ. ಹಾಗಾಗಿ ಎಲ್ಲರೂ ಕೂಡ ಅಷ್ಟೆಲ್ಲ ಮಾತಾಡಿಸುವಂಥದ್ದಲ್ಲ. ಹಾಗಾಗಿ ಆ ಪರಮಾತ್ಮನ ಶಬ್ದವನ್ನ ಬ್ರಹ್ಮದೇವರು ಮಾತ್ರ ಕೇಳಿಸ್ಕೊಂಡಿದ್ದಾರೆ. ಆಗ್ಲಿ, ಅವಶ್ಯವಾಗಿ ತಾನು ಬರ್ತೀನಿ ಅಂತ ಅನ್ನೋದನ್ನು ನಮಗೆ ಹೇಳಿದ್ದಾನೆ. ಪುರೈವ ಪುಂಸಾವಧೃತೋ ಧರಾಜ್ವರೋ ಭವದ್ಭಿರಂಶೈರ್ ಯದುಷೂಪಜನ್ಯತ. ನೀವೆಲ್ಲ ಬಂದು ನನ್ನನ್ನು ಏನು ಪ್ರಾರ್ಥನೆ ಮಾಡೋದೇ ಬೇಕಾಗಿಲ್ಲ. ಬ್ರಹ್ಮದೇವರಿಗೆ ಪರಮಾತ್ಮ ಏನು ಹೇಳಿದ ಅದನ್ನ ಹೀಗೆ ಹೇಳಿದ ಅಂತ ದೇವತೆಗಳಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ದ ಏನು, ನಾನು ಮೊದಲೇ ಎಲ್ಲ ಡಿಸೈಡ್ ಮಾಡಿದ್ದೀನಿ, ನಾನು ಎಲ್ಲಿ ಕುಟ್ಟಬೇಕು ಏನು ಅಂತ, ನೀವು ಪ್ರಾರ್ಥನೆ ಮಾಡಬೇಕು ಅದನ್ನು ಕಾಯ್ತಾ ಇದ್ದೆ ಅಷ್ಟೇ. ಹಾಗಾಗಿ ನನಗೆಲ್ಲ ಗೊತ್ತು, ಸರ್ವಜ್ಞ ನಾನು. ಹಾಗಾಗಿ ನಾನು ಎಲ್ಲವನ್ನೂ ಕೂಡ ನಾನು ನಿರ್ಧಾರವನ್ನು ಮಾಡಿದ್ದೇನೆ. ಆ ಭೂದೇವಿಗೆ ಏನು ಸಂತಾಪ ಆಗ್ತಾ ಇದೆ ಅದು ಕೂಡ ಗೊತ್ತಿದೆ. ಹಾಗಾಗಿ ಭವದ್ಭಿರಂಶೈಹಿ ಯದುಷು ಉಪಜನ್ಯುತಾಂ. ಹಾಗಾಗಿ ಎಲ್ಲ ದೇವತೆಗಳಿಗೆ ನೀವು ಹೇಳ್ರಿ ನಾನು ಅವತಾರವನ್ನು ಮಾಡ್ತೇನೆ, ಅದಕ್ಕಿಂತಲೂ ಮೊದಲಿಗೆ ನನ್ನ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳು ಕೂಡ ಅವರವರು ಅವತಾರ ಮಾಡಲಿ, ಅವರ ಪತ್ನಿಯರು ಕೂಡ ಮತ್ತೆ ಎಲ್ಲರೂ ಕೂಡ ಅವತಾರವನ್ನು ಮಾಡಲಿ ಅಂತ ಹೇಳಿ ಪರಮಾತ್ಮ ಹೇಳಿದ್ದಾನೆ. ಅಂತ ಈ ರೀತಿಯಾಗಿ ಎಲ್ಲಿಯವರೆಗೂ ಕೂಡ ನಾನು ಈ ಭೂಭಾರ ಹರಣವನ್ನು ಮಾಡಿ ಪರಂಧಾಮಕ್ಕೆ ಹೋಗ್ತೇನೆ, ಅಲ್ಲಿಯವರೆಗೂ ಕೂಡ ನೀವೆಲ್ಲರೂ ಇದ್ದು ಇಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದಾನೆ ಅಂತ ಈ ರೀತಿಯಾಗಿ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಹೇಳ್ತಾ ಇದ್ದಾರೆ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ. ಆ ವಸುದೇವನ ಮನೆಯಲ್ಲಿ ಆ ಪರಮಾತ್ಮ ತಾನು ಅವತಾರವನ್ನ ಮಾಡುತ್ತಿದ್ದಾನೆ. ಜನಿಷ್ಯತೆ ತತ್ಪ್ರಿಯಾರ್ಥಂ. ಆ ಭೂದೇವಿಗೆ ಹಾಗೂ ಎಲ್ಲ ಸಜ್ಜನರಿಗೂ ಕೂಡ ಮತ್ತೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ನೀವೆಲ್ಲರೂ ಕೂಡ ಅಲ್ಲಿ ಅವತಾರವನ್ನ ಮಾಡ್ರಿ.
ವಾಸುದೇವ ಕಲಾನಂತಹ ಸಹಸ್ರ ವದನಸ್ವರಾಟ್ ಅಗ್ರತೋ ಭವಿತ ದೇವ ಹರೇ ಪ್ರಿಯ ಚಿಕೀರ್ಷಣ. ಅದಕ್ಕಿಂತ ಮೊದಲಿಗೆ ಶೇಷದೇವರು, ಯಾವ ಹಾಸಿಗೆಯ ರೂಪದಲ್ಲಿ ಇದ್ದಂತಹ ಶೇಷದೇವರೇನಿದ್ದಾರೆ ಅವರೇ ಬಲರಾಮನಾಗಿ ಅಣ್ಣನಾಗಿ ಅವರು ಹುಟ್ಟುವರಿದ್ದಾರೆ. ರಾಮ ಅವತಾರದಲ್ಲಿ ಲಕ್ಷ್ಮಣನಾಗಿ ಬೇಕಾದಷ್ಟು ಸೇವೆಯನ್ನ ಮಾಡಿ, ಆ ಸೇವೆ ಮಾಡಿ 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 ತಮ್ಮ ಯೋಗ್ಯತೆ ಎಷ್ಟು ಪುಣ್ಯವನ್ನು ಗಳಿಸಬೇಕೋ ಅದಕ್ಕಿಂತ ಅತೀ ಹೆಚ್ಚು ಸೇವೆಯನ್ನ ಲಕ್ಷ್ಮಣ ಗಳಿಸಿದ್ದ. ಹಾಗಾಗಿ ಈ ಜನ್ಮದಲ್ಲಿ ಆ ಹೆಚ್ಚಿನ ಪುಣ್ಯವನ್ನ ಏಧಮಾನದ್ವಿಟ, ಹೆಚ್ಚು ಪುಣ್ಯವನ್ನ ಹ್ರಾಸ ಮಾಡಬೇಕಾಗಿತ್ತು. ಹಾಗಾಗಿ ಪರಮಾತ್ಮ ಏನ್ ಮಾಡ್ದ, ಬಲರಾಮನನ್ನು ಅಣ್ಣನನ್ನಾಗಿ ಮಾಡ್ದ. ಆವಾಗ ಬೈತಾನೆ, ಹೇ ಕೃಷ್ಣ ಅಂತಂದ. ಆವಾಗ ಸ್ವಲ್ಪ ಪುಣ್ಯ ಕಡಿಮೆ ಆಯಿತು. ಇವನು ಕೃಷ್ಣನೇ ಇವನಿಗೆ ಸೇವೆ ಮಾಡಬೇಕು, ಬಲರಾಮ ಅವನಿಗೆ ಸೇವೆ ಮಾಡೋಂಗಿಲ್ಲ, ಕೃಷ್ಣಂಗೆ ಅಣ್ಣ ಆದ. ಹಾಗಾಗಿ ಸೇವಾ ಕಿನ್ನಹ ಲಕ್ಷ್ಮಣೋಗ್ರೇ ಹರೇರ್ಭೂತ್ ಅಂತ ಹೇಳಿ ಅಲ್ಲಿದ್ದಂತಹ ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ಸೇವೆ ಮಾಡಿ ಏನು ಹೆಚ್ಚಿನ ಪುಣ್ಯವನ್ನು ಗಳಿಸಿದ್ದ, ಆ ಪುಣ್ಯವನ್ನ ಯೋಗ್ಯತೆ ಮೀರಿ ಗಳಿಸಿದ್ದನ್ನ ಕೆಳಗೆ ಮಾಡಬೇಕಾಗಿತ್ತು. ಹಾಗಾಗಿ ಅಣ್ಣನಾಗಿ ಆ ಬಲರಾಮ ಅಲ್ಲಿ ಅವತಾರವನ್ನ ಮಾಡ್ತಾನೆ. ಅದರೊಳಗೂ ಕೂಡ ಪರಮಾತ್ಮನ ಶುಕ್ಲಕೇಶ ವೇಷ, ಕೃಷ್ಣನ ಕೂದಲು ಅಂತಂದ್ರೆ ಅದೇ ಕೃಷ್ಣನೇ. ಅವನು ನಾರಾಯಣನ ಮೂಲರೂಪಿ ನಾರಾಯಣನ ಒಂದು ಕೂದಲೇ ಅದು ಕೃಷ್ಣ ರೂಪ. ನಾರಾಯಣನ ಇನ್ನೊಂದು ಕೂದಲು ಶ್ವೇತ, ಅಂದ್ರೆ ಅದರೊಳಗೆ ಆ ಬಲರಾಮನೊಳಗೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಕೃಷ್ಣನ ಸನ್ನಿಧಾನ ಇರತಕ್ಕಂಥದ್ದು. ಹಾಗಾಗಿ ಆ ಬಲರಾಮ ನನ್ನ ಅಣ್ಣನಾಗಿ ಹುಟ್ಟುವನಿದ್ದಾನೆ. ಮತ್ತೆ ನನ್ನ ಪತ್ನಿ ದುರ್ಗಾದೇವಿ, ಅವಳು ತಂಗಿಯಾಗಿ ಹುಟ್ಟುತ್ತಾಳೆ. ಯೋಗಮಾಯ ಭಗವತಿ ಮಯ ಸಮ್ಮೋಹಿತಂ ಜಗತ್ ಯಯ ಸಮ್ಮೋಹಿತಂ ಜಗತ್, ಇಡೀ ಜಗತ್ತನ್ನ ಮೋಹನಗೊಳಿಸ್ತಕ್ಕಂತಹ ಆ ದುರ್ಗಾದೇವಿ, ಅವಳಿಗೂ ಕೂಡ ನಾನು ಆದೇಶವನ್ನು ಮಾಡ್ತೇನೆ, ಅವಳು ಕೂಡ ನನ್ನ ತಂಗಿಯ ಆಗಿ ಅವಳು ಅವತಾರವನ್ನು ಮಾಡೋಳಿದ್ದಾಳೆ ಅಂತ ಈ ರೀತಿಯಾಗಿ ಇತ್ಯಾದಿಶ ಅಮರಗಣಾನ್ ಪ್ರಜಾಪತಿ ಪತಿ ವಿಭುಹು. ಆಮೇಲೆ ಈ ರೀತಿಯಾಗಿ ಆ ದೇವತೆಗಳನ್ನೆಲ್ಲ ಕುರಿತು ಆ ಬ್ರಹ್ಮದೇವರು ನೀವೆಲ್ಲ ಹೋಗ್ರಿ ಅಂತ ಹೇಳಿ ಅವರಿಗೆಲ್ಲ ಹೇಳಿ ಆಮೇಲಿಂದ ತಮ್ಮ ಸತ್ಯಲೋಕಕ್ಕೆ ತಾವು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಆಮೇಲೆ ಈ ಕಡೆ ಕಥೆಯನ್ನು ಹೇಳ್ತಾರೆ. ಶೂರಸೇನೋ ಯದುಪತಿ ಮಧುರಾಂ ಆವಸತ್ಪುರೀಂ ಮಧುರಾನ್ ಶೂರಸೇನಾಂಶ ವಿಷಯಾನ್ ಭೂಜೇಶ್ವರಾಟ. ಶೂರಸೇನ ಎಂಬತಕ್ಕಂತಹ ಒಬ್ಬ ರಾಜ. ಆ ಶೂರಸೇನ ಯಾರು ಅಂತಂದ್ರೆ ಆ ಮಥುರಾ ಪಟ್ಟಣದಲ್ಲಿ ಆಳ್ತಾ ಇದ್ದ ಕಾರ್ತವೀರ್ಯಾರ್ಜುನ ಅಂತ. ಯಾವ ಇವರು ಪರಶುರಾಮ ದೇವರ ತಂದೆ ಜಮದಗ್ನಿ ಋಷಿಗಳು. ಆ ಜಮದಗ್ನಿ ಋಷಿಗಳ ಹತ್ತಿರದಲ್ಲಿ ಆ ಒಂದು ಉತ್ತಮವಾದಂತಹ ಗೋಸಂಪತ್ತಿ ನಂದಿನಿ ಅಂತ ಇತ್ತು ಬಹುಶಃ, ಅದನ್ನ ಕಸ್ಕೊಳ್ಬೇಕು ಅಂತ ಹೋಗ್ತಾನ ಅವನು ಕಾರ್ತವೀರ್ಯಾರ್ಜುನ. 1000 ಬಾಹುಗಳಿರ್ತಕ್ಕಂತಹ ಕಾರ್ತವೀರ್ಯಾರ್ಜುನ. ಆ ಬ್ರಾಹ್ಮಣರು ಏನ್ ಬೇಕೋ ಅದನ್ನ ಆ ಹಸುವಿನಿಂದಲೇ ವಸಿಷ್ಠರ ಹತ್ರ ಇದ್ದಂತೆ ಅವ್ರ ಹತ್ರ ಇತ್ತು ಉತ್ತಮವಾದ ಗೋದು. ಏನ್ ಬೇಕೋ ಅದನ್ನ ಅದರಿಂದ ತಂದು ಎಲ್ಲರಿಗೂ ಸತ್ಕಾರವನ್ನು ಮಾಡ್ತಾ ಇದ್ರು. ಆಗ ಆ ಗೋವು ಬೇಕು ಅಂತ ಹೇಳಿ ತಾನು ಅಪೇಕ್ಷೆ ಪಡ್ತಾನೆ, ಕೊಡಲ್ಲ ಅಂತಂದಾಗ ಅವರನ್ನ ಸಂಹಾರ ಮಾಡ್ತಾನೆ. ಆ ಜಮದಗ್ನಿ ಸಂಹಾರ ಮಾಡಿ ಆ ಗೋವನ್ನು ಕರ್ಸ್ಕೊಂಡು ಹೋಗ್ತಾನೆ. ಅವರ ಮಗನೇ ಪರಶುರಾಮ ದೇವರು. ಹಾಗಾಗಿ ಆ ಸೇಡನ್ನ ತೀರ್ಸ್ಕೊಳ್ಬೇಕು, ನಮ್ಮ ತಂದೆಯನ್ನ ಸಂಹಾರ ಮಾಡಿದನು ಅಂತ ಹೇಳಿ ಎಲ್ಲ ಆ ಕಾರ್ತವೀರ್ಯಾರ್ಜುನ ಹಾಗೂ ಅವನಿಗೆ 10,000 ಜನ ಮಕ್ಕಳಿರ್ತಾರೆ. ಆ 10,000 ಮಕ್ಕಳೊಳಗೆ 9,995 ಜನ ಎಲ್ಲರನ್ನು ಕೂಡ ಪರಶುರಾಮ ದೇವರು ಸಂಹಾರ ಮಾಡಾಕ್ತಾರೆ. ಇನ್ನು 5 ಜನ ಉಳಿದಿರ್ತಾರೆ. ಆ 5 ಜನರಲ್ಲಿ ಒಬ್ಬ ಇವನು ಶೂರಸೇನ ಅಂತ ಹೇಳಿ ಇಲ್ಲಿ ಮಥುರಾ ಪಟ್ಟಣದಲ್ಲಿ ಇರ್ತಾನೆ. ಮೃಧ ಅಂತ ಹೇಳಿ, ಜಯಧ್ವಜ, ಶೂರಸೇನ ಇತ್ಯಾದಿಯಾಗಿ ಋಷಭ ಇವರೆಲ್ಲರೂ ಕೂಡ ಉಳಿದಿರ್ತಾರೆ. ಆ ಶೂರಸೇನ ಇಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡು ಅಲ್ಲಿ ಇದ್ದಾನೆ. ಶೂರಸೇನೋ ಯದುಪತಿ ಮಥುರಾ ಪಟ್ಟಣದಲ್ಲಿ ವಾಸವನ್ನು ಮಾಡಿಕೊಂಡಿದ್ದಾನೆ. ಮಧುರಾನ್ ಶೂರಸೇನಾಂಶ ವಿಷಯಾನ್ ಬಹುಜೇ ಸ್ವರಾಟ್. ಆಮೇಲಿಂದ ಅದೇನೆ ಆ ಮಥುರಾ ಪಟ್ಟಣವೇನೆ ಅಲ್ಲಿ ರಾಜಧಾನಿಯಾಗಿದೆ. ರಾಜಧಾನಿ ತತಸ್ಸಾಭೂತ್ ಸರ್ವ ಯಾದವ ಭೂಭುಜ. ಎಲ್ಲ ಯಾದವರಿಗೂ ಕೂಡ ಆ ಮಥುರಾ ಪಟ್ಟಣ ಒಂದು ರಾಜಧಾನಿ ಇದ್ದಂತೆ ಇತ್ತು. ಅಲ್ಲಿ ಆ ಭಗವದ್ಭಕ್ತರಾಗಿರ್ತಕ್ಕಂತಹ ಆ ಎಲ್ಲ ಯಾದವರಿದ್ರು. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಅಲ್ಲಿತ್ತು ಅಂತಂತಾರೆ. ಪ್ರತಿಮೆಯೊಳಗೆ ಆವಾಗ ಸನ್ನಿಧಾನ ನಾವು ಆವಾಹನೆ ಮಾಡಿದಾಗ ಸನ್ನಿಧಾನ ಇಲ್ಲದೆ ಇದ್ದಾಗ ವಾಪಸ್ಸು ಸನ್ನಿಧಾನ ತೆಕ್ಕೊಂಡ್ಬಿಡ್ತೀವಿ ನಾವು ಬಿಂಬರೂಪಿ. ಆದರೆ ಅದು ನಿತ್ಯ ಸನ್ನಿಧಾನ ಅಂತ ಅನ್ನೋದಿಲ್ಲ. ಪ್ರತಿಷ್ಠಾಪನೆ ಮಾಡಿದ್ರಲ್ಲಂತೂ ನಿತ್ಯ ಸನ್ನಿಧಾನ ಇರುತ್ತೆ. ನಿತ್ಯದಲ್ಲಿ ನಾವು ಯಾವುದಾದ್ರೂ ಒಂದು ಪ್ರತಿಮೆಯನ್ನು ಪೂಜೆ ಮಾಡಿದಾಗ ನಮ್ಮ ಬಿಂಬರೂಪಿ ಆದ ಪರಮಾತ್ಮನ ಆವಾಹನೆ ಮಾಡ್ತೇವೆ, ಮತ್ತೆ ನಮ್ಮ ಹೃದಯದಲ್ಲಿ ತೆಕ್ಕೊಂಡ್ಬಿಡ್ತೀವಿ. ಇದು ಕೃತ್ರಿಮವಾದಂತಹ ಸನ್ನಿಧಾನ. ಆದರೆ ನಿತ್ಯ ಸನ್ನಿಧಾನ ಎಲ್ಲಿ ಅಂತಂದ್ರೆ ಯಾರು ಭಗವದ್ಭಕ್ತರಿರ್ತಾರೆ ಆ ಜೀವನ ಜೊತೆಗೆ ಮೋಕ್ಷ ಪರ್ಯಂತವರೆಗೂ ಪರಮಾತ್ಮ ಅಲ್ಲಿ ಎಲ್ಲರಲ್ಲೂ ಇದ್ದೇ ಇರ್ತಾನೆ. ಹಾಗಾಗಿ ಇಲ್ಲಿ ಪ್ರವಚನ ನಡೀತಾ ಇದೆ ಅಂತ ಹೇಳಿದ್ರು.
ವಾಸುದೇವ ಕಲಾನಂತಹ ಆದ್ದರಿಂದ ಅಂದರೆ ಇಲ್ಲಿ ಟಿಪ್ಪಣಿ ಒಳಗೆ ಇವರು ಬರೀತಾರೆ, ದ್ವಿಧ ಸನ್ನಿಧಿ ಪ್ರೋಕ್ತ ಕೃತ್ರಿಮೋ ಬಾಹ್ಯ ಉಚ್ಯತೆ ಸ್ವಾಭಾವಿಕಸ್ತು ಅಂತರಸ್ಯಾತ್ ಪ್ರತಿಮಾ ಜೀವಗೋ ಯಥಾ ಅಂಥೇಳಿ ಸ್ವಾಭಾವಿಕವಾದಂತಹ ಪರಮಾತ್ಮ ಜೀವನ ಜೊತೆಗೇ ಇರುವಂತಹದ್ದು ಒಂದು ವಿಶೇಷವಾದ ಸನ್ನಿಧಾನ. ಹಾಗಾಗಿ ಆ ಭಗವದ್ ಭಕ್ತರಾಗಿರ್ತಕ್ಕಂತಹ ಯಾದವರೆಲ್ಲರೂ ಕೂಡ ಅನೇಕ ಜನ ಭಗವದ್ ಭಕ್ತರಿದ್ದರು. ಹಾಗಾಗಿ ಆ ಭಗವದ್ ಭಕ್ತರಲ್ಲಿ ನಿತ್ಯದಲ್ಲೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನ ಇತ್ತು. ಹಾಗಾಗಿ ಆ ಪರಮಾತ್ಮನ ಅಂದ್ರೆ ಮಧುರ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತವರಿ, ನಿತ್ಯದಲ್ಲಿಯೂ ಕೂಡ ಆ ಪರಮಾತ್ಮ ತನ್ನ ಸನ್ನಿಧಾನ ಇಟ್ಟಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ರಾಜಧಾನಿ. ಹಾಗಾಗಿ ಅಲ್ಲಿ ಅಂದ್ರೆ ವಸಂತಿ ವೈಷ್ಣವ ಯತ್ರ, ಎಲ್ಲಿ ವೈಷ್ಣವರಿರ್ತಾರೆ ಅಲ್ಲಿ ಆ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಹೇಳಿದ್ರಿಂದ ಅಲ್ಲಿ ಆ ಯಾದವರೆಲ್ಲರೂ ಕೂಡ ಮತ್ತೆ ವಿಷ್ಣು ಭಕ್ತರು. ಹಾಗಾಗಿ ಆ ಪರಮಾತ್ಮನ ವಿಶೇಷ ಸನ್ನಿಧಾನ ಇದ್ದಂತಹ ಪಟ್ಟಣ, ಅಲ್ಲೇ ಮುಂದೆ ಪರಮಾತ್ಮ ಅವತಾರವನ್ನ ಮಾಡುವನಿದ್ದಾನೆ. ಹಾಗಾಗಿ ತಸ್ಯಾಂತು ಕರ್ಹಿ ಚೌರಿಹಿ ವಸುದೇವ ಕೃತೋದ್ವಹ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಆ ಶೂರಸೇನ ಯಾರು ಆ ಶೂರಸೇನನ ಒಬ್ಬ ರಾಜ, ಜೊತೆಗೆ ಇನ್ನೊಬ್ಬ ಆಹುಕ ಅಂತ ಒಬ್ಬ ಇದ್ದ. ಆಹುಕ ಅಂತನ್ನುವ ರಾಜ ಮತ್ತೆ ಶೂರಸೇನ. ಮೊದಲಿಗೆ ಆಹುಕನ ಮಗ ಯಾರು ಶೂರಸೇನ, ಮತ್ತೆ ಈ ಯಾರು ಅವನ ಹೆಸರೇನು ದೇವಕ ಅಂತ. ದೇವಕ ಮತ್ತೆ ಶೂರಸೇನ. ಆ ಆಹುಕನ ಮಗ ದೇವಕ ಮತ್ತೆ ಶೂರಸೇನ ಅಂತ. ಆ ದೇವಕನ ಮಗಳೇ ಈ ದೇವಕಿ. ಇನ್ನ ಆ ಶೂರಸೇನ ಯಾರಿದ್ದ ಅವನ ಮಗ ಇವನು ಕಂಸ, ಕಾಲನೇವಿ. ಹಾಗಾಗಿ ಇವರಿಬ್ಬರು ಕೂಡ ಅಂದ್ರೆ ದೇವಕಿ ಹಾಗೂ ಆ ಕಂಸ ಅಕ್ಕ, ಇವಳು ತಂಗಿ, ಅವನು ಅಣ್ಣ. ಆ ಆಹುಕ ಏನ್ ಮಾಡ್ದ, ಈ ತನ್ನ ಮಗನಾದ ದೇವಕನ ಮಗಳಾಗಿರ್ತಕ್ಕಂತಹ ದೇವಕಿಯನ್ನೇ ತನ್ನ ಮಗಳನ್ನಾಗಿ ಮಾಡಿಕೊಂಡ. ನನ್ನ ನನಗೆ ಹೆಣ್ಮಕ್ಳಿಲ್ಲ, ಹಾಗಾಗಿ ನಾನು ನನ್ನ ಮಗಳನ್ನಾಗೆ ಮಾಡ್ಕೊಳ್ತೇನೆ ಅಂತಂದ. ಹಾಗಾಗಿ ಏನಾಯ್ತು, ಆ ಕಂಸನಿಗೆ ಸೋದರತ್ತೆಯೂ ಆದ್ಲು ಇವಳು, ಅಂದ್ರೆ ತಂಗಿಯೂ ಆದ್ಲು ಒಂದು ರೀತಿಯಿಂದ. ಇನ್ನೊಂದು ತನ್ನ ತಂದೆಯಾಗಿರತಕ್ಕಂತಹ ಯಾವ ಉಗ್ರಸೇನ ಇದ್ದ, ಆ ಉಗ್ರಸೇನನಿಗೆ ಮತ್ತೆ ತಂಗಿ ಆದ್ಲು. ಹಾಗಾಗಿ ತನಗೆ ಸೋದರತ್ತೆ ಆದ್ಲು. ಹಾಗಾಗಿ ಆ ದೇವಕಿ ತಾನು ತಂಗಿಯೂ ಆಗಿದ್ಲು ಆ ಕಂಸನಿಗೆ, ಹಾಗೂ ಸೋದರತ್ತೆಯೂ ಕೂಡ ಆಗಿದ್ಲು. ಈ ರೀತಿಯಾಗಿ ಇದ್ದಂತಹದ್ದು. ಹಾಗಾಗಿ ಆ ಶೂರಸೇನನ ಮಗ ಯಾವ ವಸುದೇವ ಇದ್ದ, ಆ ವಸುದೇವನಿಗೆ ಮತ್ತೆ ಈ ದೇವಕನ ಮಗಳಾಗಿರ್ತಕ್ಕಂಥ ದೇವಕಿ, ಅವರಿಬ್ಬರಿಗೂ ಕೂಡ ವಿವಾಹ ಆಗುವಂತಹ ಸಂದರ್ಭ. ವಿವಾಹ ಆಗಿದೆ. ವಿವಾಹ ಆದ ನಂತರದಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಆ ದೇವಕಿಯನ್ನ ರಥದಲ್ಲಿ ಕುಳಿಸಿಕೊಂಡು ಆ ವಸುದೇವ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆಗ ಉಗ್ರಸೇನ ಸುತ ಕಂಸಃ ಸ್ವತುಹು ಪ್ರಿಯ ಚಿಕೀರ್ಷೆಯ. ಆ ಉಗ್ರಸೇನನ ಮಗನಾಗಿರ್ತಕ್ಕಂತಹ ಕಂಸ ಅವನು ತನ್ನ ತಂಗಿಗೆ ಬಹಳ ಪ್ರೀತ್ಯಾಸ್ಪದ ಅನ್ನುವಂತೆ ಅವಳಿಗೆ ಅನುಕೂಲವನ್ನು ಮಾಡ್ಕೊಳ್ಬೇಕು ಅಂತೇಳಿ ತಾನೇ ಆ ರಥದ ಚಕ್ರವನ್ನ, ಬೇರೆ ಸಾರಥಿಯನ್ನು ಬಿಟ್ಟು ನಾನೇ ಕರ್ಕೊಂಡು ಹೋಗ್ತೇನೆ ನನ್ನ ತಂಗಿಯನ್ನ ಅಂತ ಹೇಳಿ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಉಗ್ರಸೇನ ಸುತ ಕಂಸಃ ಸ್ವತು ಪ್ರಿಯ ಚಿಕೀರ್ಷೆಯ ರಶ್ಮೀನ್ ಹಯಾಂಜಗೃಹೆ ರಕ್ಮೌ ರಥ ಶತೈರುತಃ. 100 ರಥಗಳನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. 400 ಆನೆಗಳು. ಆ ಆನೆ ಎಲ್ಲದಕ್ಕೂ ಕೂಡ ಬಂಗಾರದ ಹಾರ, ಆಯ್ತಾ. 400 ಪಾರಿಬರ್ಹಂ ಗಜಾನಾಂ ಹೇಮಮಾಲಿನ. ಮತ್ತೆ 15,000 ಕುದುರೆಗಳು. ಆ ಕುದುರೆಗೂ ಕೂಡ ಎಲ್ಲದಕ್ಕೂ ಕೂಡ ಬಂಗಾರ. ಮೊನ್ನೆ ದಿವಸ ಒಬ್ಬರ ಮದುವೆ ಆಯ್ತು, ಎಲ್ಲ ಕಡೆ ಬಂತು, ನೋಡಿದ್ರ ಯೂಟ್ಯೂಬಲ್ಲಿ. ಇಬ್ಬರು ಮದುವೆ ಭಾರಿ ಎಲ್ಲ ಕಡೆ ವೈರಲ್ ಆಗಿತ್ತು. ಅವನ್ನೆಲ್ಲ ಫೋಟೋಗಳು ಬಂದಿತ್ತು, ಏನು ಬಂಗಾರ ಹಾಕೊಂಡಿದ್ದಾನೆ ಅಂತ ಹೇಳಿ ಪೇಪರ್ಲೆಲ್ಲ ಅವ್ರದೇ ಸುದ್ದಿ, ಎಷ್ಟು ಬಂಗಾರ ಹಾಕೊಂಡಿದ್ದಾನೆ ಅಂತ. ಆದ್ರೆ ಅಲ್ಲಿ ನೋಡಿದ್ರೆ ಎಲ್ಲ ಆನೆಗಳಿಗೂ ಬಂಗಾರ, 15,000 ಕುದುರೆಗಳಿಗೂ ಬಂಗಾರ, ಅಷ್ಟೆಲ್ಲ ಹಾಕಿ ಮತ್ತೆ 200 ಜನ ದಾಸಿಯರು, ಮತ್ತೆ 1,800 ರಥಗಳು
ಆ ಎಲ್ಲ ರಥಗಳು ಮತ್ತೆ ಆನೆ ಕುದುರೆ ಎಲ್ಲದಕ್ಕೂ ಕೂಡ ಬಂಗಾರದಿಂದ ಸಹಿತವಾಗಿರ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಕೂಡ ಉಡುಗೊರೆಯನ್ನ ಕೊಡ್ತಾ ಇದ್ದಾನೆ. ದಾಸೀನಾಂ ಸುಕುಮಾರೀಣಾಂ ದ್ವೇಷತೆಯ ಸಮಲಂಕೃತೆ, 200 ಜನ ದಾಸದಾಸಿಯರು ಅವರೆಲ್ಲರೂ ಕೂಡ ಮತ್ತೆ ಸಮಲಂಕೃತರು, ಎಲ್ಲರಿಗೂ ಕೂಡ ಬಂಗಾರದ ಹಾರ, ಅವ್ರು ಏನೇನು ಬೇಕೋ ಎಲ್ಲ ಆಭರಣಗಳಿಂದ, ಜೊತೆಗೆ ಆ ತನ್ನ ಮಗಳಾಗಿರ್ತಕ್ಕಂತಹ ದೇವಕಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ ಆ ದೇವಕ. ಹಾಗಾಗಿ ದುಹಿತ್ರೆ ದೇವಕಃ ಪ್ರಾದಾತ್, ಹಾಗಾಗಿ ಅತ್ಯಂತ ಪ್ರೀತ್ಯಾಸ್ಪದ ಆಗಿರ್ತಕ್ಕಂಥ ಮಗಳು, ಹಾಗಾಗಿ ಇಷ್ಟೆಲ್ಲ ಉಡುಗೊರೆಗಳನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. ಜೊತೆಗೆ ಬೇರೆ ಬೇರೆ ವಾದ್ಯ ಘೋಷಗಳೆಲ್ಲವೂ ಕೂಡ ಆಗುವಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಪಥಿಪ್ರಗ್ರಹಿಣಂ ಕಂಸಮಾಪಾಶ್ಯ ಶರೀರವ, ಆ ಪರಮಾತ್ಮ ವಾಯುದೇವರು ಅಂತಂತಾರೆ, ಅಶರೀರವಾಣಿ ಆಗಿದೆ. ಏನಪ್ಪ ಕಂಸ, ಏನ್ ಮೂರ್ಖ ಇದೆಯೋ ನೀನು, ನಿನ್ನ ತಂಗಿ ಏನ್ ಎಷ್ಟು ಪ್ರೀತಿ ನಿನಗೆ, ಗಿನೇ ಸಾರಥ್ಯವನ್ನು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಇವಳಲ್ಲಿ ಯಾವ ಮಗ ಹುಟ್ಟುತ್ತಾನೆ, 8ನೆಯ ಮಗ, ಅವನೇ ನಿನ್ನನ್ನು ಸಂಹಾರ ಮಾಡ್ತಾನೆ, ವಿಚಾರ ಮಾಡು, ಇಂಥ ನಿನ್ನ ತಂಗಿಯನ್ನ ಏನು ವೈಭವದಿಂದ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಅಲ್ಲಿ ಅಶರೀರವಾಣಿ ಆಗಿದೆ. ಆದ ತಕ್ಷಣದಲ್ಲೇ ನೋಡ್ರಿ ಹೇಗಿದ್ದ, ಎಷ್ಟು ಪ್ರೀತಿ ಇತ್ತು ತಂಗಿ ಮೇಲೆ. ತಕ್ಷಣದಲ್ಲಿ ಏನೇ ಖಡ್ಗ ತೆಗೆದ, ಅವಳು ಜುಟ್ಟು ಹಿಡ್ಕೊಂಡ, ಕತ್ತರಿಸೇ ಬಿಡೋಣ ಅಂತ ಹೇಳಿ ಕತ್ತಿಯನ್ನು ಎತ್ತಿ ಕತ್ತರಿಸಲಿಕ್ಕೆ ಹಿಡ್ಕೊಂಡಿದ್ದಾನೆ. ಇತ್ಯುಕ್ತ ಸ ಕಲಃ ಪಾಪ ಭೋಜಾನಾಂ ಕುಲಪಾಂಸವ, ಭಾಗವತ ಬೈಯುತ್ತೆ. ಆ ಭೋಜ ಕುಲವನ್ನ ಧೂಳಿಗೆ ಸಮವನ್ನಾಗಿ ಮಾಡಬೇಕು. ಅಂದ್ರೆ ಬೈತಿರ್ತೀವಲ್ಲ, ಏನಪ್ಪ ನಮ್ದು ಎಂಥ ವಂಶ ಇದೆ, ಮಣ್ಣು ಪಾಲು ಮಾಡ್ಬಿಟ್ಟಿ ಅಲ್ಲ ಒಂದು ಬೈತೀವಲ್ಲ, ಹಾಗೆ ಆ ಇಡೀ ಭೋಜ ವಂಶವನ್ನ ಧೂಳಿಗೆ ಸಮಾನವನ್ನಾಗಿ ಮಾಡುವಂತಹ ಅತ್ಯಂತ ದುಷ್ಟ ಅವನು. ಹಾಗಾಗಿ ಭಗಿನೀಂ ಹಂತುಮಾರಬ್ಧ ಖಡ್ಗಪಾಣಿ ಕಚೆ ಅಗ್ರಹಿತ್, ಕೊಲ್ಲಬೇಕು ಅಂತ ಹೇಳಿ ಜುಟ್ಟನ್ನು ಹಿಡ್ಕೊಂಡಿದ್ದಾನೆ. ಮೊನ್ನೆ ಒಂದು ಓದ್ತಾ ಇದ್ದೆ ನಾನು, ಒಂದು ಬರೀ ERO ಅಂತ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ. ERO ಇಂಗ್ಲಿಷ್ ಅಲ್ಲಿ ಇರುವಂತಹ ಗ್ರಂಥ. ಏನದು ERO ಅಂತಂದ್ರೆ, ಆ ಗ್ರಂಥ ಬರೆದವನ್ನ ಒಬ್ರು ಇಂಟರ್ವ್ಯೂ ಮಾಡ್ತಾ ಇದ್ರು. ಏನು ERO ಅಂತಿದೆಯಲ್ಲ ಅಂತಂದ್ರೆ, ಅಂತಂದ್ರೆ ಈವೆಂಟ್, R ಅಂತಂದ್ರೆ ರೆಸ್ಪಾನ್ಸು, O ಅಂತಂದ್ರೆ ಔಟ್ಕಮ್ ಅಂತ ಅರ್ಥ. ಇದು 3. ಒಂದು ಯಾವ್ದಾದ್ರು ಒಂದು ಈವೆಂಟ್ ಆಗುತ್ತೆ, ಘಟನೆ ಆಗುತ್ತೆ, ಅದಾದ್ಮೇಲಿಂದ ಅದಕ್ಕೆ ಒಂದು ರೆಸ್ಪಾನ್ಸು, ಏನೋ ಒಂದು ಅದಕ್ಕೆ ಉತ್ತರ, ಅದಾದ್ಮೇಲಿಂದ ಕೊನೆಗೆ ಏನು ರಿಸಲ್ಟ್ ಅಂತ ಒಂದು ಬರುತ್ತೆ. ಅದರೊಳಗೆ ಈ ಕಥೆಯನ್ನ ಅವನು, ಈ ಕಂಸನ ಕಥೆಯನ್ನ ಅಲ್ಲಿ ಹೇಳ್ತಾನೆ. ಈವೆಂಟ್ ಏನಾಯ್ತು ಈಗ, ಅಲ್ಲಿ ಆಕಾಶವಾಣಿ ಆಯ್ತು. ಆಕಾಶವಾಣಿ ಆದ ತಕ್ಷಣದಲ್ಲಿ ಇವನೇನ್ ಮಾಡ್ದ, ರೆಸ್ಪಾನ್ಸ್ ಏನ್ ಮಾಡ್ದ, ತಕ್ಷಣ ಕತ್ತಿ ಎತ್ತಿ ರಿಯಾಕ್ಟ್ ಮಾಡ್ದ. ತಕ್ಷಣದಲ್ಲೇ ಕತ್ತಿ ಎತ್ತಿ ರಿಯಾಕ್ಟ್ ಮಾಡ್ದ. ಕೊನೆಗೆ ಏನಾಯ್ತು, ಕೊನೆಗೆ ಕೃಷ್ಣನ ಕಡೆಯಿಂದ ಸತ್ತ. ಅಂದ್ರೆ ನಮ್ಮ ಜೀವನದಲ್ಲೂ ಈ ರೀತಿ ಅನೇಕ ಈವೆಂಟ್ಗಳು ಆಗ್ತಾ ಇರ್ತವೆ. ಅದಕ್ಕೆ ನಾವು ಯಾವ ತರ ರಿಯಾಕ್ಟ್ ಆಗ್ತೀವಿ, ಯಾವ ತರ ರೆಸ್ಪಾನ್ಸ್ ಆಗ್ತೀವಿ, ಅದೇ ತರ ಔಟ್ಕಮ್ ಬರುತ್ತೆ. ದುರ್ಯೋಧನ ನೋಡಿ, ದ್ರೌಪದಿ ನಕ್ಕಲು, ಅವನು ಹೋದ, ಮಹಾಭಾರತದಲ್ಲಿ ಬರುತ್ತೆ, ಅಲ್ಲಿ ಎಲ್ಲೋ ನೀರ್ ಇಲ್ದೇ ಇರೋ ಕಡೆ ನೀರಿದೆ ಅಂತ ತಿಳ್ಕೊಂಡು ವಸ್ತ್ರ ಎತ್ಕೊಂಡು ಹೋದ, ನೀರೇ ಇರ್ಲಿಲ್ಲ, ಅಲ್ಲಿ ಆರಾಮಾಗಿ ಹೋದ, ದಪ್ಪಂದು ಬಿದ್ದ. ಅದನ್ನ ನೋಡಿ ದ್ರೌಪದಿ ಜೋರಾಗಿ ನಕ್ಕು ಕುರುಡ ಅಂತ ಬೈದು, ಕುರುಡ ಅಂತ ಬೈದಿದ ತಕ್ಷಣ ಅವನು ರಿಯಾಕ್ಟ್ ಆದ, ಅಂತಂದ, ಅಲ್ಲಿಂದ ಹೋದ, ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ, ಕೊನೆಗೆ ಅವರ ವಂಶವೇ ನಿರ್ವಂಶವಾಗಿ ಹೋಗಿತ್ತು. ಅವಾಗ ಸ್ವಲ್ಪ ಸಮಾಧಾನದಿಂದಿದ್ರೆ, ಏನು ಕುರುಡ ಅಂತಂದ್ರೆ ಅವಳು ಅಂದ್ಬಿಟ್ರೆ ನಾ ಕುರುಡನ ಬಿಟ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಅಥವಾ ಇವನೇ ವಿಚಾರ ಮಾಡಿ 8ನೇ ಗರ್ಭ ತಾನೆ, ಸ್ವಲ್ಪ ನೋಡೋಣ, ವಿಚಾರ ಮಾಡೋಣ ಅಂತಂದಿದ್ರೆ ಏನಾದ್ರು ವಿಚಾರ ಮಾಡ್ಬೋದಾಗತ್ತೇನೋ. ಅಂದ್ರೆ ನಮ್ಮ ಜೀವನದಲ್ಲಿ ಅತಿ ಸಣ್ಣ ಘಟನೆ ಇರುತ್ತೆ. ಯಾರೋ ಒಬ್ರು ರೋಡಲ್ಲಿ ಹೋಗ್ತಿರ್ತಾರೆ, ಒಬ್ರಿಗೊಬ್ರಿಗೆ ಒಂಚೂರು ಗಾಡಿ ಬಡೀತು, ಅಷ್ಟಕ್ಕೇನೆ ಕೊಲೆಗಳಾಗೋಗುತ್ತೆ. ಸುಮ್ಮನೆ ನಾವು ಹೋಗ್ಲಿ ಬಿಡಪ್ಪ ಅಂತ ಹೇಳಿ ಹೋಗ್ಬಿಟ್ರೆ ಸಮಾಧಾನದಿಂದ ಮುಗ್ದೇ ಹೋಯ್ತು, ಅಲ್ಲಿಗೆ ಶಾಂತ ಆಗೋಗುತ್ತೆ. ಅಂದ್ರೆ ಈವೆಂಟು ಅದಕ್ಕೆ ಹೆಂಗ್ ರಿಯಾಕ್ಟ್ ಆಗ್ತೀವಿ, ಅದರ ಮೇಲೆ ಔಟ್ಕಮ್ ಏನ್ ಬರುತ್ತೆ ಅಂತ ಬೇರೆ ಬೇರೆ, ಈ ದುರ್ಯೋಧನಂದು, ಈ ಕಂಸಂದು ಎಲ್ಲ ಘಟನೆ ತಗೊಂಡು ಇಂಗ್ಲಿಷಲ್ಲಿ ಒಬ್ಬ ಕಥೆ ಬರೆದಾರೆ. ಹಂಗಾಗಿ ನಾವು ಮೊನ್ನೆ ನಾನು ಒಬ್ಬ ಆಟೋದಲ್ಲಿ ಹೋಗ್ತಿದ್ದೆ, ಹೋಗುವಾಗ ಹಿಂದಿಂದ ಒಬ್ಬ ಬಂದ್, ಪಾಪ ನಾನು ಕೂತಿದ್ದ ಆಟೋದವನಿಗೆ ಹೊಡೆದ, ಆ ಬಂಪರ್ ತಗಲ್ತು. ಅವನು ಹೇಳಿದ್ದು ನೋಡ್ದ. ಆಮೇಲೆ ಅವನು ಕುಮಾರಸ್ವಾಮಿ ಅಂತ ಬಹಳ ಒಳ್ಳೆ ಬ್ರಾಹ್ಮಣರು ಅಂದ್ರೆ ಮಹಾಭಕ್ತಿ. ನಾ ಬಂದಾಗ ಅವ್ನು ಫೋನ್ ಮಾಡ್ಬಿಡ್ತೇನೆ, ಎಲ್ಲಿಗೆ ಬೇಕಲ್ಲಿಗೆ ಬಿಡ್ತಾನೆ ಪಾಪ ಕರ್ಕೊಂಬಂದು. ಅವನಿಗಂದು ಏನು ಪಾಪ ನಿಂಗೆ ಡ್ಯಾಮೇಜ್, ಅಯ್ಯೋ ಹೋಗ್ಲಿ ಬಿಡ್ರಿ, ಅವನ ಜೊತೆ ಜಗಳ ಹೇಳ್ಕೊಂಡು ಸಮಾಧಾನ ಹೋಗ್ಬಿಟ್ಟ ಮುಂದಕ್ಕೆ, ಅಷ್ಟೇ ಮುಗಿದ. ಅಷ್ಟಿದ್ಬಿಟ್ರೆ ಮುಗ್ದೇ ಹೋಗುತ್ತೆ. ಹಾಗೆ ಇವನು ಏನು ಹೇಳಿದ ತಕ್ಷಣ ರಿಯಾಕ್ಟ್ ಆದ, ಅವನ ಸ್ವಭಾವ ತೋರಿಸ್ತಾ ಇದ್ದಾನೆ. ಹಾಗಾಗಿ ಭಗಿನಿ ಕೊಲ್ಲಕ್ಕೆ ಹೊರಟ್ಬಿಟ್ಟ. ಸ್ವಲ್ಪ ವಿಚಾರ ಮಾಡೋಣ, ಆಮೇಲೆ ಅದು ಏನೂ ವಿಚಾರ ಇಲ್ಲ, ಇಷ್ಟೆಲ್ಲ ವೈಭವ, ಈಗ ತಾನೇ ಮದುವೆ ಆಗಿದೆ, ಮದುವೆ ಆಗಿ ಇನ್ನೂ ಒಂದು ದಿನ ಕೂಡ ಅವತ್ತೇ ಆಗಿದೆ, ಹೋಗ್ತಾ ಇದ್ದೀವಿ, ಇಷ್ಟೆಲ್ಲ ರಥ, ಇಷ್ಟೆಲ್ಲ ವೈಭವ, ಇಷ್ಟೆಲ್ಲ ಜನಗಳು ನೋಡ್ತಾ ಇದ್ದಾರೆ, ಅಂಥದ್ರಲ್ಲಿ ನಾನು ಕೊಲ್ಲಬೇಕೋ ಬೇಡವೋ ಅಥವಾ ಅಂತ ವಿಚಾರ ಮಾಡದೇ ಇದ್ದಂತೆ ಕೊಲ್ಲಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ.
ತಂ ಜುಗುಪ್ಸಿತ ಕರ್ಮಾಣಂ ನೃಶಂಸಂ ನಿರಪತ್ರಪಂ ವಸುದೇವೋ ಮಹಾಭಾಗ ಉವಾಚ ಪರಿಸಂತ್ವೇನ. ಆಗ ಅಲ್ಲೇ ಪಕ್ಕದಲ್ಲೇ ವಸುದೇವ ಇದ್ದ. ಏನಾದರೂ ಮಾಡಿ ಈಗ ಇವಳನ್ನ ಉಳಿಸ್ಲೇಬೇಕು ನಾನು ಅಂತ ಹೇಳಿ ವಿಚಾರವನ್ನು ಮಾಡ್ತಾ ಇದ್ದಾನೆ. ಹೇಳ್ತಾನೆ, ಇಲ್ಲಿ ವಸುದೇವೋ ಮಹಾಭಾಗ ಅಂತಂತಾರೆ. ಆ ಮಹಾಭಾಗ ಅಂತ ಅನ್ನೋದಕ್ಕೆ ಟಿಪ್ಪಣಿಕಾರರು ಬರೀತಾರೆ, ಮಹಾನ್ ಅಂತಂದ್ರೆ ಸರ್ವೋತ್ತಮ ಶ್ರೀಹರಿ ಭಾಗೆ ಯಸ್ಯ ಮಹಾ ಅಂತ. ಅಂದ್ರೆ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮ ಯಾರ ಭಾಗದಲ್ಲಿ, ಯಾರ ಪರವಾಗಿದ್ದಾನೋ ಅವನು ಮಹಾಭಾಗ ಅಂತಂದ್ರೆ ವಸುದೇವ. ಆ ಭಗವದ್ ಭಕ್ತರಿಗೆ ಪರವಾಗಿರ್ತಾನೆ ಪರಮಾತ್ಮ ಯಾವಾಗಲೂ ಕೂಡ. ಹಾಗಾಗಿ ಅಂತಹ ಅವನು ವಿಚಾರವನ್ನು ಮಾಡಿದ. ಅವನು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಆ ವಸುದೇವ ಹೇಳ್ತಾ ಇದ್ದಾನೆ. ಶ್ಲಾಘನೀಯ ಗುಣಶೂರೇ ಭವಾನ್ ಭೋಜ ಯಶಸ್ಕರ. ಎಂಥ ಇಡೀ ನಿಮ್ಮ ಭೋಜ ವಂಶಕ್ಕೆ ಯಶಸ್ಸನ್ನ ತಂದು ಕೊಡುವಂತಹ ಮಹಾನ್ ಭಾವ ಅಪ್ಪ. ಹೊಗಳ್ತಾ ಇದ್ದಾನೆ ಅವನ ಕಂಸನನ್ನ. ಅತ್ಯಂತ ದುಷ್ಟ ಕೆಲಸವನ್ನು ಮಾಡ್ತಾ ಇದ್ರೆ ಹೊಗಳಬೇಕು, ಸ್ವಲ್ಪ ಹೊಗಳ್ಬಿಟ್ರೆ ಸ್ವಲ್ಪ ನಾಳೆ ಸಮಾಧಾನ ಆಗ್ತಾನೇನೋ ಅಂತ ಹೇಳಿ ಸಖತಂ ಭಗಿನೀಂ ಹನ್ಯಾಹ ಸ್ತ್ರೀಯಂ ಉದ್ವಾಹ ಕರ್ಮಣಿ. ವಿವಾಹದ ಸಂದರ್ಭ ಇದೆ, ನಿನ್ನ ಸ್ವಂತ ತಂಗಿ ಕಾಣೋವಳು, ಏನೋ ಅವಳು ಅಂಥದ್ದನ್ನ ನೀನು ಈ ರೀತಿಯಾಗಿ ಸಂಹಾರ ಮಾಡ್ತೀನಿ ಅಂತಂದ್ರೆ ಅದು ಎಲ್ಲಿ ನ್ಯಾಯ ಅದು ಅಂತ ಹೇಳಿ ಆ ರಥದಲ್ಲೇ ಕೂತು ಅವನಿಗೆ ಸ್ವಲ್ಪ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮೃತ್ಯುರು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ಯಾವಾಗ ಮನುಷ್ಯ ಹುಟ್ಟುತ್ತಾನೆ ಅಂತಂದ್ರೆ ಯಾವಾಗ ಸಾಯ್ತಾನೆ ಅಂತ ಅನ್ನೋದು ಬರದೇ ಕಳಿಸಿರ್ತಾನೆ. ಹಾಗಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಂಥ ದಿನ ಹಿಂಗೆ ಸಾಯಬೇಕು ಅಂತಂದ್ರೆ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆದ್ಯವ ಅಬ್ಧ ಶತಾಂತೇವ. ಈಗಾದ್ರೂ ಸಾಯ್ಬೋದು, ಇನ್ನು 100 ವರ್ಷ ಆದ್ರೂ ಸಾಯ್ಬೋದು. ಹಾಗಾಗಿ ಮೃತ್ಯು ಅಂತ ಅನ್ನೋದು ಪ್ರಾಣಿಗಳಿಗೆ ಅತ್ಯಂತ ನಿಶ್ಚಿತವಾಗಿ ಆಗುವಂತಹದ್ದು. ಹಾಗಾಗಿ ನೀ ಯಾಕೆ ಅಷ್ಟೊಂದು ಅವಳು ಸಾಯಿಸ್ತಾಳೆ ಅಂತ ಹೇಳಿ ಗಾಬರಿ ಆಗ್ತಾ ಇದೆಯಾ ನೀನು? ಅವರ ಮಗ ಸಾಯಿಸ್ತಾನೆ ಅಂತ ಹೇಳಿದ ಮಾತ್ರಕ್ಕೆ ಅಷ್ಟು ಯಾಕೆ ಆಗ್ತಾ ಇದೆಯಾ ನೀನು? ದೇಹೇ ಪಂಚತ್ವ ಆಪನ್ನೇ. ಯಾವ ರೀತಿಯಾಗಿ ಅಂತಂದ್ರೆ ಒಂದು ಉದಾಹರಣೆಯನ್ನು, 2 ಉದಾಹರಣೆ ಕೊಡ್ತಾರೆ. ನಾವು ಹೆಜ್ಜೆಯನ್ನು ಇಡಬೇಕಾಗಿದ್ರೆ, ಇನ್ನೊಂದು ಹೆಜ್ಜೆ ಇಡಬೇಕಾಗಿದ್ರೆ ಈ ಕಾಲನ್ನು ಎತ್ತಿದ್ರೇನೆ ಅಲ್ಲಿ ಇಡಕ್ಕಾಗೋದು. ಹಿಂಗೆ ಒಂದು ಎತ್ತಬೇಕು, ಅಲ್ಲಿಡಬೇಕು. ಹಾಗೆ ಮುಂದಿನ ದೇಹ ಅಂತ ಅನ್ನೋದು ಸಿದ್ಧ ಆಗ್ಬಿಟ್ಟಿರುತ್ತೆ ನಮಗೆ. ಈಗ ಮರಣ ಹೊಂದಿದ್ವಿ ಅಂತಂದ್ರೆ ಮುಂದಿನ ದೇಹ ಯಾವುದು ಅಂತ ಅನ್ನೋದು ಸಿದ್ಧ ಆಗೇ ಬಿಟ್ಟಿರುತ್ತೆ. ಹಾಗಾಗಿ ದೇಹೇ ಪಂಚತ್ವ ಮಾಪನ್ನೇ ದೇಹಿ ಕರ್ಮಾನುಗೋ ವಶ. ಅವರವರ ಪ್ರಾರಬ್ಧಕ್ಕೆ ಕರ್ಮದ ಪ್ರಕಾರ ಮತ್ತೊಂದು ದೇಹ ಅಂತ ಅನ್ನೋದು ಸಿದ್ಧ ಆಗ್ತಾ ಇರುತ್ತೆ. ದೇಹಾಂತರಂ ಅನುಪ್ರಾಪ್ಯ ಪ್ರಾಕ್ತನಂ ತ್ಯಜ್ಯತೆ ವಪುಹು. ಈ ದೇಹವನ್ನು ಬಿಡ್ತಾನೆ, ಮತ್ತೊಂದು ದೇಹಕ್ಕೆ ಹೋಗ್ತಾನೆ. ಹುಲ್ಲನ್ನು ದಾಟುವಂತ ಕೆಲವು ಹುಳಗಳಿರುತ್ತೆ. ಅದನ್ನು ಆ ಹುಲ್ ಮೇಲೆ ಇಡಬೇಕಾಗಿದ್ರೆ ಇದನ್ನು ಹಿಂಗೆ ಬಿಟ್ಟ ತಕ್ಷಣ ಇನ್ನೊಂದು ಹುಲ್ಲಿನ ಮೇಲೆ ಇಟ್ಟೆ ಇದನ್ನು ಹಿಂಗೆ ತಾನು ಹಾರ್ಕೊಂಡು ಹೋಗುತ್ತೆ ಅಂತ ಅದೊಂದು ದೃಷ್ಟಾಂತ ಕೊಡ್ತಾರೆ. ವ್ರಜಂಸ್ತಿಷ್ಠನ್ ಪದೈಕೇನ ಯಥೈವೇಕೇನ ಗಚ್ಚತಿ ಯಥಾ ತೃಣಜಲೂಕೈಕಂ ದೇಹಿ ಕರ್ಮ ಗತಿಂ ಗತಃ. ಹಾಗೆ ಇನ್ನೊಂದು ಹುಲ್ಲಿನ ಮೇಲೆ ಇಟ್ಟು ಈ ಹುಲ್ಲನ್ನು ಯಾವ ರೀತಿಯಾಗಿ ಬಿಡುತ್ತೋ ಆ ರೀತಿಯಾಗಿ ಇನ್ನೊಂದು ದೇಹ ಅಂತ ಅನ್ನೋದು ಸಿದ್ಧವಾಗಿರುತ್ತೆ. ಹಾಗಾಗಿ ಇನ್ನೂ ಅನೇಕ ಉಪದೇಶಗಳನ್ನ ಮಾಡ್ತಾ ಹೋಗ್ತಾನೆ. ಆದರೆ ಅವನೇನು ತಸ್ಮಾನ್ನ ಕಸ್ಯಚಿತ್ ದೇಹ ದ್ರೋಹಂ ಆಚರೇತ್ ಸ ತಥಾವಿಧ. ಆ ರೀತಿ ಆದ್ರಿಂದ ಯಾರಿಗೂ ನಾವು ದ್ರೋಹವನ್ನು ಮಾಡುವಂಥದ್ದಲ್ಲ. ಜೀವ ಅವನು ನಿತ್ಯ, ಅವನನ್ನಂತೂ ಸಂಹಾರ ಅಚ್ಛೇದ್ಯೋಯಂ ಅದಾಹ್ಯೋಯಂ. ಅವನನ್ನು ಏನು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ, ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ದೇಹ ಇದಂತೂ ಸತ್ತೇ ಸಾಯುತ್ತೆ, ನಿಶ್ಚಿತವಾಗೂ ನಾಶ ಹೊಂದುತ್ತದೆ. ಅಂತಂದ್ಮೇಲೆ ಯಾರಿಗೂ ಕೂಡ ದ್ರೋಹವನ್ನು ಮಾಡಬಾರದು. ನಿನ್ನ ಸಂಗಿಗೆ ದ್ರೋಹವನ್ನು ಮಾಡ್ತಾ ಇದೆಯಾ, ಹಾಗಾಗಿ ದೋಗ್ಧರ್ವೈ ಪರತೋ ಭಯಂ. ನಾವು ಯಾರಿಗೆ ದ್ರೋಹವನ್ನು ಮಾಡ್ತೇವೆ ನಮಗೆ ಮತ್ತೊಬ್ಬರಿಂದ ದ್ರೋಹ ಇದು ಕಟ್ಟಿಟ್ಟ ಬುತ್ತಿ. ತಿಳ್ಕೊಂಬಿಡ್ರಿ, ನಾವು 10 ರೂಪಾಯಿ ಒಬ್ಬರಿಗೆ ಮೋಸ ಮಾಡಿದ್ರೆ ನಮ್ಗೆ ಇನ್ನೊಬ್ರು 100 ರೂಪಾಯಿ ಮೋಸ ಮಾಡೇ ಮಾಡ್ತಾರೆ. ಹಾಗೆ ನೀನು ಅವಳನ್ನ ಕೊಲ್ತೀಯ ಅಂದ್ರೆ ನಿನ್ನನ್ನು ಕೊಲ್ಲವ ಮತ್ತೊಬ್ಬ ಬರ್ತಾನೆ. ಹಾಗಾಗಿ ಸರ್ವಥಾ ಆ ದ್ರೋಹವನ್ನ ಮಾಡುವಂಥದ್ದು ಸರಿಯಲ್ಲ ಅಂತ ಈ ರೀತಿಯಾಗಿ ಏಷ ತವಾನುಜ ಬಾಲ ಕೃಪಣ ಪುತ್ರಿಕೋಪ, ನಿನ್ನ ಮಗಳಂತೆ ಇದ್ದಾಳಪ್ಪ, ಹಾಗಾಗಿ ಅವಳನ್ನ ಕೊಲ್ಲುವುದು ಬೇಡ ಅಂತ ಅನೇಕ ಉಪದೇಶಗಳನ್ನ ಮಾಡಿದರೂ ಕೂಡ ಏವಂಸ ಸಾವಭಿರ ಭೇದೈಹಿ, ಎಷ್ಟೇ ಬೋಧನೆಯನ್ನ ಮಾಡಿದರೂ ಕೂಡ ಅತ್ಯಂತ ಪಾಪಿಷ್ಟ ಅವನು. ಯಾವುದನ್ನು ಕೂಡ ಒಂದು ಸ್ವಲ್ಪನೂ ಕಿಮ್ಮತ್ತೇ ಕೊಟ್ಟಿಲ್ಲ ಅವನು. ಅಯ್ಯೋ ಬಿಡು ಅಂತಂದ. ಹಾಗಾದ್ರೆ ಈಗ ಈ ರೀತಿಯಾದ ಉಪದೇಶ ಇವನಿಗೆ ನಡೆಯೋದಿಲ್ಲ. ಇನ್ನೇನಾದ್ರೂ ಬೇರೆ ಉಪದೇಶವನ್ನ ಮಾಡಬೇಕು. ನಿರ್ಬಂಧಂ ತಸ್ಯ ತಂ ಜ್ಞಾತ್ವ ವಿಚಿಂತ್ಯಾನಕ ದುಂದುಭಿ. ಹಾಗಾದ್ರೆ ಪ್ರಾಪ್ತಕಾಲಂ ಪ್ರತಿವ್ಯೂಢಂ ಇದಂ. ಹಾಗೆ ಬೇರೆ ಇನ್ಯಾವುದಾದ್ರೂ ಕೂಡ ಉಪದೇಶವನ್ನ ಮಾಡಬೇಕು. ಮೃತ್ಯುರ ಬುದ್ಧಿಮತಾಪೋಹ್ಯೋ ಯಾವತ್ ಬುದ್ಧಿ ಬಲೋದಯಂ. ಇನ್ನೊಂದು ಮಾತನ್ನು ಹೇಳ್ತಾನೆ, ಏನಾದ್ರೂ ಕಷ್ಟದ ಸಂದರ್ಭದಲ್ಲಿ, ಏನಾದ್ರೂ ಸಂಕಟದ ಬಂದಾಗ ತಪ್ಪಿಸ್ಕೊಳ್ಳಿಕ್ಕೆ ನಮಗೆ ಎಷ್ಟು ಸಾಧ್ಯವಿದೆ ಅಷ್ಟು ಬುದ್ಧಿಯನ್ನು ಉಪಯೋಗಿಸಿ ತಪ್ಪಿಸಬೇಕು. ಅಥವಾ ಮತ್ತೊಬ್ಬರು ಯಾರಿಗಾದ್ರು ತೊಂದರೆ ಆಗ್ತಾ ಇತ್ತು ಅಂತಂದ್ರೆ ಅದನ್ನು ನೋಡಿದಾಗ ನಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಅದಾಗಲಿಲ್ಲ ಅಂತಂದ್ರೆ ನಮ್ಮ ತಪ್ಪಲ್ಲ,
ಅಲ್ಲ ಅದು. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳಿ ಯದ್ಯಸೋ ನ ನಿವರ್ತೇತ, ಎಲ್ಲಿಯವರೆಗೂ ಕೂಡ ಆ ಕೊಲ್ಲುವ ಕರ್ಮದಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೋ, ಅಂದರೆ ಅವನು ಬಿಡಿಸಕ್ಕೆ ಸಾಧ್ಯವಿದೋ ಅಷ್ಟಂತೂ ಪ್ರಯತ್ನ ಪಡ್ತೇನೆ. ಅದು ಆಗಲಿಲ್ಲ ಅಂತಂದರೆ ನನ್ನ ಅಪರಾಧ ಏನಿಲ್ಲ ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾನೆ. ಆಮೇಲೆ ಹೇಳ್ತಾನೆ ಕಂಸ, ನೋಡಪ್ಪ, ಈಗ ನಿನಗೇನು ನನ್ನ ತಂಗಿಯಿಂದ ಏನಾದರೂ ಸಮಸ್ಯೆ ಇದೆಯೇನೋ? ಇಲ್ಲ, ಅವಳಲ್ಲಿ ಹುಟ್ಟುವ 8ನೇ ಮಗು ಅಂತಂದ್ರೆ ಇನ್ನು ಯಾವಾಗ, ಇನ್ನು 8 ವರ್ಷ ಬೇಕು. ಒಂದೊಂದು ವರ್ಷ ಒಂದೊಂದು ಮಗು ಅಂತಂದ್ರು ಇನ್ನು 8 ವರ್ಷ ಬೇಕು, ಆಮೇಲೆ ತಾನೇ ಆಗೋದು. ಅಂತಂದ್ಮೇಲೆ ಯಾಕಪ್ಪ ಅವಳನ್ನ ಕೊಲ್ತಾ ಇದೆಯಾ? ಆದ್ದರಿಂದ ನಾನು ಯಾರು ಹುಟ್ಟುತ್ತಾರ ಮಗು ತಕ್ಷಣದಲ್ಲೇ ನಿನ್ನ ತಂದು ಒಪ್ಪಿಸ್ತೀನಿ, ಅವನು ಸಂಹಾರ ಮಾಡು, ಮುಗಿದೋಯ್ತು, ಟೆನ್ಷನ್. ಆವಾಗ ಅವನಿಗೆ ಕರೆಕ್ಟ್ ಇದೆ ಅಂತ ಅನ್ನಿಸ್ತು, ಇವಳಿಂದ ನನಗಂತೂ ಏನು ಸಮಸ್ಯೆ ಇಲ್ಲ, ಹಾಗಾಗಿ ಹುಟ್ಟಿದ ತಕ್ಷಣ ನನಗೆ ತಂದು ಒಪ್ಪಿಸ್ತೇನೆ ಅಂತ ವಿಚಾರ ಮಾಡ್ದ. ಆಗ ಅನ್ಸುತ್ತೆ, ಹಾಗಾದ್ರೆ ತನ್ನ ಹೆಂಡತಿಗೋಸ್ಕರ ಮಕ್ಕಳನ್ನೇ ಇವನು ಪಣ ಇಡ್ತಾನಲ್ಲ, ಹಾಗಾದ್ರೆ ವಸುದೇವ ಸರಿನೇನು ಹಾಗಾದ್ರೆ ಅಂತ ಅನ್ಸಿದ್ರೆ ಅಲ್ಲೇ ಅವನೇ ಉತ್ತರವನ್ನು ಕೊಡ್ತಾನೆ. ಸುತಾಮಿ ಎದಿ ಜಾರಿ, ಈಗಂತೂ ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಷು ಅಂತಂತಾರೆ. ಹಾಗಾಗಿ ಈಗಂತೂ ತಪ್ಪಿಸ್ಕೊಂಬೋಣ, ಮುಂದಿನ ಮಕ್ಕಳು ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಅಕಸ್ಮಾತ್ ಮಕ್ಕಳು ಆಗೋವರೆಗೂ ಅವನು ಬದುಕಿರ್ತಾನೋ ಇಲ್ವೋ ಗೊತ್ತಿಲ್ಲ, ಕಂಸನೇ ಹೋಗ್ಬೋದು. ಅಥವಾ ಮಕ್ಕಳನ್ನ ಪಡೆದ ಮೇಲಾದ್ರೂ ಈಗಂತೂ ಆಕಾಶವಾಣಿ ಆಗಿದೆ ಇವರಲ್ಲಿ 8ನೇ ಮಗ ಕೊಲ್ತಾನೆ ಅಂತೇಳಿ, ಹಾಗಾಗಿ ಅವನೇ ಇವನ್ನ ಕಂಸನ್ನೇ ಕೊಲ್ಬೋದು. ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಈಗಂತೂ ಸದ್ಯಕ್ಕೆ ನಾವು ತಪ್ಪಿಸ್ಕೊಂಡ್ಬಿಟ್ರೆ ಸಾಕು, ಮಕ್ಕಳನ್ನ ಕೊಡ್ತೀನಿ ಅಂತಂದ್ರೆ ಬಿಡ್ತಾನವನು ಅಂತ ಹೇಳಿ ಈ ಉಪಾಯದಿಂದ ಸರಿ ಆಯಿತು ಅಂತ ಅನಿಸ್ತು. ಹಾಗಾಗಿ ವಿಪರ್ಯವ ಕಿಮ್ನ ಸ್ಯಾತ್ ಗತಿರಧಾತುರ್ ದುರತ್ಯಯ, ಪರಮಾತ್ಮನ ಮಹಿಮೆ ಅಂತನ್ನೋದು ಏನೂ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನು ಈಗ ಸದ್ಯಕ್ಕೆ ಕಷ್ಟದ ಪರಿಸ್ಥಿತಿಯನ್ನು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ತಾನು ಆ ರೀತಿಯಾಗಿ ಹೇಳಿದಾಗ, ಏವಂ ಭವಿಷ್ಯತಂ ಪಾಪಂ ಯಾವದಾತ್ಮನಿ ದರ್ಶನಂ ಸಾಂತ್ವಯಾಮಾಸ ವೈ ಶೌರಿ ಬಹುಮಾನ ಪುರಸ್ವರಂ. ಇಷ್ಟೆಲ್ಲ ಹೋಗಲಿ ಅವರನ್ನ ಸಮಾಧಾನ ಮಾಡಿದ್ದ. ಆಗ ಅವನಿಗೆ ಆಯಿತು ಅಂತ ಅನ್ನಿಸ್ತು. ಪ್ರಸನ್ನ ವದನಾಂಭೋಜ ನೃಶಂಸಂ ನಿರಪತ್ರಪಂ, ಸ್ವಲ್ಪನೂ ನಾಚಿಕೆ ಇಲ್ಲ, ಅತ್ಯಂತ ಕೃಪಣ ದುಷ್ಟ ಅವನು. ಹಾಗಾಗಿ ಮನಸ ದೂಯಮಾನೇನ ಪ್ರಾಸನ್ನಿದಮಬ್ರವೀತ್, ಆದ್ದರಿಂದ ಒಳಗೆ ಬಹಳ ದುಃಖ ಆಗ್ತಾ ಇದೆ, ಇವನೇನಪ್ಪ ಸಂಹಾರ ಮಾಡ್ತಾನೆ ಅಂತ. ಆದರೂ ಕೂಡ ನಗನಗಿತಾ ಇಷ್ಟೆಲ್ಲ ಅವನಿಗೆ ಉಪದೇಶವನ್ನು ಮಾಡಿದ್ದಾನೆ. ಹೇಳಿದ ಮೇಲೆ ಹೇಳ್ದ, ನಹ್ಯಸ್ಸಸ್ತೆ ಭಯಂ ಸೌಮ್ಯ ಅಂತ ಈ ರೀತಿಯಾಗಿ ಹೇಳಿದ ಮೇಲೆ ಸರಿ ಆಯಿತು ಅಂತ ಹೇಳಿ ಅವನು ಒಪ್ಕೊಳ್ತಾ ಇದ್ದಾನೆ. ಆಮೇಲೆ ಸುಹೃದ್ವದಾನ್ ನಿವೃತ್ತೇ ಬಿಟ್ಟಿದ್ದಾನೆ, ಮತ್ತೆ ಕರ್ಕೊಂಡು ಹೋಗಿ ಬಿಟ್ಟ ಯಥಾ ಪ್ರಕಾರ. ಆಮೇಲಿಂದ ವಸುದೇವನಿಗೂ ಕೂಡ ಸಂತೋಷ ಆಯಿತು. ಮನೆಯೊಳಗೆ ಹೋಗಿ ಅಲ್ಲಿ ವಾಸವನ್ನು ಮಾಡಿಕೊಂಡಿದ್ದಾರೆ. ಆಮೇಲಿಂದ 1 ವರ್ಷ ಆಯಿತು. ಮೊದಲನೇ ಮಗು ಹುಡ್ತಾ ಇದ್ದಾನೆ. ಕೀರ್ತಿಮಂತಂ ಪ್ರಥಮಜಂ ಕಂಸಾಯ ನಕದುಂದುಭಿ ಅರ್ಪಯಾಮಾಸ ಕೃಚ್ಛೇಣ ಸೋನೃತ ವಿಫಲಃ ಮಣಿ. ಯಾರವನು ಕೀರ್ತಿಮಂತ ಅಂತನ್ನುವ ಮೊದಲನೇ ಮಗ ಅವನು ಹುಟ್ಟಿದ. ಕೂಸು ಹುಟ್ಟಿದ ತಕ್ಷಣದಲ್ಲೇ ತಾನು ಏನು ಪ್ರಾಮಿಸ್ ಮಾಡಿದ್ದ ಸರಿ ಅಂತ ಹೇಳಿ ತಕ್ಷಣ ಎಳೇ ಕೂಸನ್ನು ಹಾಗೇ ಕಸಿಕೊಂಡು ಹೋಗಿ ಆ ಕಂಸನಿಗೆ ಒಪ್ಪಿಸ್ತಾ ಇದ್ದಾನೆ. ಅದನ್ನೇ ಈ ಭಾಗವತ ಹೇಳುತ್ತೆ, ಅನೃತಾದ ಅತಿ ವಿಹ್ವಲ. ಸುಳ್ಳು ಅಂತಂದ್ರೆ ಏನ್ ಬೇಕಾದ್ರೂ ನಾವು ಬೇಕಾದ್ರೆ ಕಷ್ಟ ಅನುಭವಿಸ್ತೀವಿ, ಆದ್ರೆ ಸುಳ್ಳು ಮಾತ್ರ ನಮ್ಮಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿ ಕಿಂ ದುಸ್ಸಹಂ ಚ ಸಾಧೂನಾಂ ವಿದುಷಾಂ ಕಿಮಪೇಕ್ಷಿತಂ ಅಂತಂತಾರೆ. ಸಜ್ಜನರಿಗೆ ಯಾವುದು ತಾನೇ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದಿದೆ, ಎಂಥ ಕಷ್ಟದ ಕೆಲಸವನ್ನು ಕೂಡ ಆ ಸಜ್ಜನರು ಮಾಡ್ತಾರೆ. ಶಿಬಿಚಕ್ರವರ್ತಿ ಕತೆ ಕೇಳ್ತೀವಿ, ತೊಡೆಯನ್ನೇ ಮಾಂಸವನ್ನೇ ಕತ್ತರಿಸಿಕೊಟ್ಟ ಯಾವುದೋ ಒಂದು ಪಾರಿವಾಳವನ್ನ ರಕ್ಷಣೆ ಮಾಡಿ. ಪಾರಿವಾಳ ಹದ್ದು ಜಗಳ ಆಡ್ಕೊಂಡ್ ಬರುತ್ತೆ, ಇದು ನನ್ನ ಆಹಾರ ಪಾರಿವಾಳ ಅಂತಂದಾಗ ಆ ಪಾರಿವಾಳ ಬಂದು ಇವನ್ ತೊಡೆ ಮೇಲೆ ಕೂತ್ಕೊಳ್ತಾರೆ. ಅದನ್ನ ಹತ್ರ ಕೂತ್ಕೊಳ್ಳೋಕೆ ಬಂದಾಗ ಅದನ್ನ ರಕ್ಷಣೆ ಮಾಡಬೇಕು. ಹಾಗಾಗಿ ಏನ್ ಬೇಕು ಕೊಡ್ತೀನಿ ಇಂದಾಗ, ಏನ್ ಬೇಡ ನಿನ್ನ ತೊಡೆ ಮಾಂಸ ಬೇಕು ಅಂತ ಕೇಳ್ತಾ. ಅವ ಇಂದ್ರ ಮತ್ತೆ ಅಗ್ನಿನೇ ಬಂದಿರ್ತಾರೆ ಆ ವೇಷದಲ್ಲಿ ಅವನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ. ಆಗ ಆಯ್ತು ಅಂತ ಹೇಳಿ ತನ್ನ ತೊಡೆಯ ಮಾಂಸವನ್ನು ಕೊಟ್ಟು ಆ ಪರಿವಾಳವನ್ನು ರಕ್ಷಣೆ ಮಾಡ್ತಾರೆ. ಹಾಗಾಗಿ ಸಜ್ಜನರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಮತ್ತೆ ವಿದುಷಾಂ ಕಿಮಪೇಕ್ಷಿತ, ಆ ಪರಮಾತ್ಮನ ಪ್ರಸಾದ ಅವನ ಅನುಗ್ರಹವನ್ನು ಬಿಟ್ಟು ಸಜ್ಜನರಿಗೆ ಮತ್ತೇನ್ ಬೇಕು ಜ್ಞಾನಿಗಳಿಗೆ. ಹಾಗಾಗಿ ಅಂತಹ ಉತ್ತಮವಾದ ಜ್ಞಾನಿ ಇವನು, ಒಳ್ಳೆ ಭಗವದ್ಭಕ್ತ. ಹಾಗಾಗಿ ಇನ್ನು ಅದಕ್ಕೆ ವಿರುದ್ಧವಾಗಿ ಇನ್ನು ಕೆಟ್ಟ ಕೆಲಸ ದುಷ್ಟರಿಗೆ ಯಾವುದು ಏನು ಮಾಡಕ್ಕೂ ಹೇಸೋದಿಲ್ಲ ಅವರು, ಅಂತ ಜಾತಿಯವನು ಇವು ಕಂಸ. ಹಾಗಾಗಿ ಕಿಮಕಾರ್ಯಂ ಕದರ್ಯಾಣಂ ದುಸ್ತ್ಯಜಂ ಕಿಮು ಋತಾತ್ಮನಾಂ. ಆದ್ದರಿಂದ ಆ ಮಗುವನ್ನ ಅಷ್ಟು ಆಗತಾನೆ ಹುಟ್ಟಿದ ಕೂಸನ್ನ ಕೊಡ್ಲಿಕ್ಕೆ ಅವನಿಗೆ ಮನಸ್ಸೇ ಆದ್ರೂ ಹೇಗಾಯ್ತು ಅಂತಂದ್ರೆ ಆ ಸಜ್ಜನ ಅವನು. ಹಾಗಾಗಿ ತನ್ನ ಮಾತಿಗೆ ಬದ್ಧನಾಗಿ ಆ ಕೂಸನ್ನ ಕೊಡ್ತಾ ಇದ್ದಾನೆ. ಅವನೇ ಖುಷಿ ಆಗ್ಬಿಟ್ಟ ಒಂದು ಕ್ಷಣ. ಕೊಡ್ತೀನಿ ಅಂತಂದಿದ್ದ, ನಿಜವಾಗ್ಲೂ ಕೊಡ್ತಾನೋ ಇಲ್ಲೋ ಅಂದ್ರೆ ಕೊಟ್ಟೇ ಬಿಟ್ನಲ್ಲ ಇವನು,
ಛೇ ಬೇಡ ಹೋಗಪ್ಪ, ಹಂಗಾಗಿ ಈ 8ನೇ ಒಂದು ತಾನೇ ನಮಗೆ ಕೊಲ್ಲೋದು, ಹಾಗಾಗಿ ಬೇಡ, ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟ. ಕಂಸಸ್ತುಷ್ಟಮನ ರಾಜನ್ಯ ಪ್ರಾಸನ್ ಇದಮಬ್ರವೀತ್, ನಗ್ತಾ ಹೇಳ್ತಾ ಇದ್ದಾನೆ, ಪ್ರತಿಯಾತು ಕುಮಾರೋ ಏನು ತೊಗೊಂಡು ಹೋಗಪ್ಪ ನೀನು, ಇವನಿಂದ ನನಗೇನು ಭಯ ಇಲ್ಲ ತಾನೆ, ಹಾಗಾಗಿ ಅಷ್ಟಮಾದ್ಯುವಯೋ ನಿಮ್ಮ ಹುಟ್ಟುವಂತಹ 8ನೇ ಪುತ್ರನಿಂದ ತಾನೇ ನನಗೀಗ ಆಗ್ತಾ ಇರೋದು, ಹಾಗಾಗಿ ತೊಗೊಂಡು ಹೋಗು ಅಂತ ಕಳಿಸ್ಬಿಟ್ಟ. ಖುಷಿ ಆದ್ನೇನು ಹಾಗಾದ್ರೆ ಅಂತ ಹೇಳಿ ಆಯ್ತಪ್ಪ ಆಗ್ಲಿ ಅಂತ ಹೇಳ್ದ. ಆದ್ರೆ ಅವನಿಗೆ ಸಂತೋಷ ಆಗ್ಲಿಲ್ಲ. ಯಾಕೆಂತಂದ್ರೆ ದುಷ್ಟರ ಮನಸ್ಸು ಈಗ ಹೀಗಿರುತ್ತೆ, ಇನ್ನೊಂದು ಕ್ಷಣಕ್ಕೆ ಮತ್ತೊಂದ್ ತರ ಇರುತ್ತೆ, ಮತ್ತೆ ಯಾವಾಗ ಹೇಳಿ ಕಳಿಸ್ತಾನೋ ಏನೋ ಗೊತ್ತಿಲ್ಲ. ಈಗಂತೂ ಹ್ಞೂ ಅಂತಂದಿದ್ದಾನೆ ಅಂತ ಹೇಳಿ ಕರ್ಕೊಂಡು ಬಂದ. ಆ ಮನೆಗೆ ಬರೋಷ್ಟರೊಳಗೆ ಆ ಕಡೆಯಿಂದ ನಾರದರು ಬಂದು ಬುದ್ಧಿ ಇದೇನು ನಿನಗೆ ಅಂತ ಬೈಯಕ್ಕೆ ಶುರು ಮಾಡ್ತಾರೆ ಅವರು. ಯಾಕೆ ಅಂತಂದ್ರೆ ಇಷ್ಟು ಬೇಗ ಇಷ್ಟು ಶಾಂತ ಆಗ್ಬಿಟ್ರೆ ಅವರೆಲ್ಲ ದೈತ್ಯರೆಲ್ಲರಿಗೂ ಪಾಪದ ಕೊಡ ತುಂಬಬೇಕು. ತುಂಬಿದ ಮೇಲೇನೆ ಅವ್ರನ್ನ ಸುಮ್ಮನೆ ಸಂಹಾರ ಮಾಡೋದಿಲ್ಲ ಕೃಷ್ಣ. ಅವರೆಲ್ಲ ಅಷ್ಟಷ್ಟು ಪಾಪಿಷ್ಟರಾದ್ರೆ ಅವರಿಗೆ ಪಾಪದ ಕೊಡ ತುಂಬಿತು ಅಂತಂದ್ರೆ ಅವ್ರನ್ನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಭೂಭಾರ ಹರಣ ಅಂತ ಅನ್ನೋದು. ಹಾಗಾಗಿ ಇಷ್ಟಕ್ಕೆ ಪಾಪ ಕಳಿಸ್ಬಿಟ್ಟ, ಅವನ್ನೆಲ್ಲಾನು ಬಿಟ್ಟ ಅಂತಂದ್ರೆ ಕಂಸನ ಪಾಪ ತುಂಬಬೇಕೋ ಬೇಡೋ ಕೊಡ, ಅವನ ಜೊತೆಗಿದ್ದಂತಹ ಇನ್ನು ದೈತ್ಯರೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡ್ಬೇಕೋ ಬೇಡೋ. ಹಾಗಾಗಿ ಕಂಸನಿಗೆ ಉಪದೇಶವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು. ನಂದಾದ್ಯಾಹ ಯೇ ವ್ರಜೆ ಗೋಪಾಹ ಯಾಶ್ಚ ಅಮೀಶಾಂಚ ಯೋಷಿತಃ. ನೋಡು, ವೃಷ್ಣಯೋ ವಸುದೇವಾದ್ಯಾಹ ದೇವಕ್ಯಾದ್ಯಾಹ ಯದುಸ್ತ್ರೀಯ. ಈ ವಸುದೇವ, ಈ ದೇವಕಿ, ಇವರೆಲ್ಲ ಯಾರಂತ ತಿಳ್ಕೊಂಡಿದ್ಯಾ? ಏನ್ ನಿನ್ ತಂಗಿ ಅಂತ ತಿಳ್ಕೊಂಡಿದ್ಯಾ ನೀನು? ಅಲ್ಲ, ಇವರೆಲ್ಲರೂ ದೇವತೆಗಳಿದ್ದಾರೆ. ಯಾದವರೆಲ್ಲರೂ ಕೂಡ ದೇವತೆಗಳು. ಅಲ್ಲಿ ಹುಟ್ಟುವಂತಹ ಏನು ಮಗು ಇದೆ ಆ ಸಾಕ್ಷಾತ್ ಪರಮಾತ್ಮನೇ ಹುಟ್ಟುವನಿದ್ದಾನೆ. ನಿನ್ನನ್ನು ಕೊಂದು ಹಾಕ್ತಾನೆ. ಹಾಗಾಗಿ ಸರ್ವಥಾ ಆ ರೀತಿಯಾಗಿ ತಿಳ್ಕೊಳ್ಬೇಡ ನೀನು. ಈ ಜ್ಞಾತಿಗಳು, ಬಂಧುಗಳು, ನೀವೆಲ್ಲರೂ ಕೂಡ ಯಾರು ದೈತ್ಯರು, ನೀವೆಲ್ಲ ನಿನ್ನ ಜೊತೆಗೆ ಯಾರಿದ್ದಾರಲ್ಲ ಅವರು ದೈತ್ಯರು, ಇವರೆಲ್ಲ ದೇವತೆಗಳು. ನಿಮ್ಮಿಬ್ಬರಿಗೂ ಕೂಡ ಬದ್ಧ ವೈರ ಇದೆ. ಹಾಗಾಗಿ ಅಷ್ಟೆಲ್ಲ ಸುಲಭವಾಗಿ ಬಿಡಕ್ ಹೋಗ್ಬೇಡ. ದೇವತೆಗಳು ಏನ್ ಬೇಕಾದ್ರೆ 8 ಅಂತಾರೆ. ಎಲ್ಲಿಂದ ಎಣಿಸೋದು? ಈ ಕಡೆಯಿಂದ ಎಣಿಸಿದ್ರೆ ಇದು 8 ಆಗುತ್ತೆ, ಆ ಕಡೆಯಿಂದ ಎಣಿಸಿದ್ರೆ ಅದು 8 ಆಗ್ಬೋದು. ಏನ್ ಬೇಕಾದ್ರೆ ಮೋಸ ಮಾಡ್ತಾರೆ ಅವರು. ಹಾಗಾಗಿ ಇದು 1ನೇದು ಅಂತ ತಿಳ್ಕೊಂಡು ಹೋಗ್ಲಿ, 8ನೇ ಒಂದು ತಾನೇನು ಬಿಡಬೇಡ, ಇದೇ 8 ಆಗ್ಬೋದು ಕೊನೆಯಿಂದ ಎಣಿಸಿದ್ರೆ. ಹಂಗಾಗಿ ಆ ಥರ ಎಲ್ಲ ಬಿಡಕ್ ಹೋಗ್ಬೇಡ ಅಂತ ಹೇಳಿ ಉಪದೇಶ ಮಾಡ್ಬಿಡ್ತಾರೆ ನಾರದ್ರು ಬಂದು. ಹಾಗಾಗಿ ಋಷೇರ್ ವಿನಿರ್ಗಮಯ ಕಂಸಃ ಯದೂನ್ಮತ್ವ. ಎಷ್ಟಾಯ್ತು ಟೈಮು? ಕಂಸಃ ಯದೋನ್ಮತ್ವ ಸುರಾನಿತಿ ದೇವಕ್ಯ ಗರ್ಭಸಂಭೂತಂ ವಿಷ್ಣುಂಚ ಸ್ವಧಂ ಪ್ರತಿ. ಹಾಗಾಗಿ ನೀನು ಯಾರು ಅಂತ ತಿಳ್ಕೊಂಡಿದ್ಯಾ? ನೀನು ಕಾಲನೇಮಿಯ ಮಗ ಕಂಸ ನೀನು. ಹಾಗಾಗಿ ನಿನ್ನನ್ನೇ ಹಿಂದೆ ಮತ್ತೆ ದೇವಾಸುರ ಸಂಕ್ರಮಣ ಆದಾಗ ಇದೇ ವಿಷ್ಣುನೇ ಸಂಹಾರ ಮಾಡಿದ್ದು. ಅದೇ ವಿಷ್ಣುನೇ ಇಲ್ಲಿ ಹುಟ್ಟುತ್ತಾ ಇದ್ದಾನೆ. ಹಾಗಾಗಿ ಅಂತ ಹೇಳಿ ದೇವಕಿ ವಸುದೇವಂಚ ಇದು ಯಾವಾಗ ಕೇಳಿತೋ ತಕ್ಷಣದಲ್ಲೇ ಮತ್ತೆ ಕೇಳಿ ಕಳ್ಸ. ಅವರಿಬ್ಬರನ್ನು ತಂದ. ಮನೆಯಲ್ಲಿರೋದೇ ಬೇಡ, ಇವರು ಭಾರಿ ಇನ್ನ ಟೈಟ್ ಮಾಡ್ಬಿಡ್ಬೇಕು ಸೆಕ್ಯೂರಿಟಿ ಅಂತಂದ. ಏನು ಮಕ್ಕಳನ್ನ ಹುಟ್ಟಿಸಿ ಎಲ್ಲಾರು ಕಳ್ಸಿಬಿಟ್ರೆ ಏನ್ ಮಾಡೋದು ಆಮೇಲೆ ಅಂತ ಹೇಳಿ ಅಲ್ಲಿ ಇದ್ರಲ್ಲಿ ಜೈಲಲ್ಲಿ ಹಾಕಿದಾನೆ. ಆ ಮಗುವನ್ನ ಕರೆದುಕೊಂಡು ಬಂದು ಆಕೆ ಹೊಡೆದು ಅಪ್ಪಳಿಸಿ ಕೊಂದೇ ಬಿಟ್ಟ. ಹಾಗಾಗಿ ನಾರದರು ಒಂದು ಉಪದೇಶದಿಂದ. ಹಾಗಾಗಿ ಇದೇನಪ್ಪ ಅಂತಂದ್ರೆ ಹೇಳ್ತಾರೆ, ಮಾತರಂ ಪಿತರಂ ಭ್ರಾತೃಂ ಸರ್ವಾಂಚ ಸುಹೃದ ಸಖೀನ್ ನಿಘ್ನಂತ್ ಅಸುಸುಪೋ ಲುಬ್ಧಾಹ ರಾಜನಃ ಪ್ರಾಯಶೋ ಭೂಯಿ. ಈ ಭೂಲೋಕದಲ್ಲಿ ಮತ್ತೆ ತಂದೆಯನ್ನಾಗ್ಲಿ ತಾಯಿಯನ್ನಾಗ್ಲಿ ಬಂಧುಗಳನ್ನಾಗ್ಲಿ ಯಾರನ್ನು ತಾವು ಬದುಕಬೇಕು ತಮ್ಮ ಸ್ವಾರ್ಥಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗಾಗಿ ಮೊದಲೇ ಇವನು ಸ್ವಾಭಾವಿಕವಾಗಿ ದುಷ್ಟನಾಗಿದ್ದ. ಹಾಗಾಗಿ ಇದೇನು ಆಶ್ಚರ್ಯ ಅಂತ ಅನ್ನೋದಲ್ಲ. ಬೆಳಗ್ಗೆ ಪೇಪರ್ ನೋಡಿದ್ರೆ ಸಾಕು, ನೋಡಿ ಪೇಪರ್ ತೆಗೆದು ನೋಡಿದ್ರೆ ಗೊತ್ತಾಗ್ತಾ ಇರ್ತೀವಿ. ನವನ್ ಕೊಂದ, ಅಣ್ಣ ತಮ್ಮನ್ ಕೊಂದ, ತಾಯಿ ಹೆಂಡತಿ ಗಂಡನ್ ಕೊಂದು, ಇದೇ ಸುದ್ದಿ ಬರ್ತಾ ಇರುತ್ತೆ. ಹಾಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಆ ರೀತಿಯಾಗಿ ಮಾಡ್ತಾರೆ. ಆದ್ದರಿಂದ ಆತ್ಮಾನಮೇಹ ಸಂಜಾತಂ ಜಾನನ್ ಪ್ರಾಗ್ ವಿಷ್ಣುನ ಹತಂ. ಅದು ಗೊತ್ತಾಯ್ತು ಅವನಿಗೆ, ಹಿಂದೆ ನಾನು ಈ ವಿಷ್ಣುವಿನಿಂದೇ ನಾನು ಹತನಾಗಿದ್ದೇನೆ. ಹಾಗಾಗಿ ನಾನೂ ಕೂಡ ದೊಡ್ಡ ಅಸುರ ಅಂತನ್ನೋದು ಅವನಿಗೂ ಕೂಡ ಆ ನಾರದರ ಮಾತಿನಿಂದ ಗೊತ್ತಾಗಿದೆ. ಹಾಗಾಗಿ ಆ ತನ್ನ ತಂದೆಯಾದ ಉಗ್ರಸೇನನ್ನು ಕೂಡ ತಂದು ಆ ಜೈಲಿನಲ್ಲಿ ಅವನ್ನೂ ಕೂಡ ಜೈಲಲ್ಲಿ ಹಾಕಿ ತಾನೇ ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ ಚುಕ್ಕಾಣಿಯನ್ನು ಹಿಡಿದಿದ್ದಾನೆ ಅಂತನ್ನುವಲ್ಲಿಗೆ ಇವತ್ತಿನ ಒಂದು ಕಥಾಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾ ಆತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ.
ಗಂಟೆ ಬಾರಿಸ್ತಾರೆ. ಸರಿ ಸರಿ. व्यास गुरु भगवान की जय.